ಅದಾದ್ಮೇಲೆ ಒಂದು ದಿನ ನಮ್ಗೆ ದಾವಣಗೆರೆನಲ್ಲಿ ಹೋಗಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ ಸರ್. ಯಾರು? ನಮ್ಮ ಸೊಸೆ. ಯಾರ ಮೇಲೆ? ನಮ್ಮ ಮೇಲೆ, ನಮ್ಮತ್ತೆ, ನಮ್ಮ ಮಾವಂದು, ನಮ್ಮ ಗಂಡು ಟಾರ್ಚರು ಅಂತೇಳಿ. ಓಹೋ. ಆಮೇಲೆ ಆದ್ರೆ ಹಿಂದಿನ ದಿನ ಏನಾಗಿತ್ತು ಆ ಮಟ್ಟಿಗೆ ಮುಂದುವರಿಯೋದಕ್ಕೆ ಕಾರಣ ಏನು? ಅವತ್ತು ಊಟಕ್ಕೆ ಬಡಿಸು ಮುದ್ದೆ ಹಾಕಿ ಸಾರು ಹಾಕ್ಲಿಲ್ಲ. ನಮ್ಮ ಅಲ್ಲೇ ನಮ್ದು ಒಂದು ಇದಿದೆ ಸರ್, ಫ್ರಿಡ್ಜ್. ಆ ಫ್ರಿಡ್ಜ್ ಅಲ್ಲಿರೋ ಸಾರು ಹಾಕೊಂಡು ನಾವು ಊಟ ಮಾಡ್ಕೊಂಡು ಎದ್ದೋಗ್ಬಿಟ್ಟು ಸರ್. ಅಂದ್ರೆ ಆಕೆನೆ ಮುದ್ದೆ ಬಡಿಸಿದ್ರು ಸಾರು ಬಡಿಸಲಿಲ್ಲ? ಸಾರು ಬಡಿಸ್ತಿಲ್ಲ. ಆಮೇಲೆ ನಾನು 1 ನಿಮಿಷ 2 ನಿಮಿಷ 3 ನಿಮಿಷ 5 ನಿಮಿಷ ತನಕ ನೋಡಿದೆ. ಯಾಕೋ ಏನೋ ವೇರಿಯೇಷನ್ ಆಗ್ತದೆ ಅಂತೇಳಿ ನಾನು ಮೊಸರು ಹಾಕೊಂಡೆ ತಿಂದು ಎದ್ದೋಗ್ಬಿಟ್ಟೆ ಸರ್. ಇದೇ ಮೊದಲೇ ಸರಿ ಮಾತಾಡ್ತಿರೋದಾ ನಮ್ ಜೊತೆ? ಹೌದು ಹೌದು ಸರ್, ಹೌದು ಸರ್, ಹೌದು. ಏನ್ ಮಾಡ್ಕೊಂಡಿರೋದು ಸರ್? ನಾನು ವ್ಯವಸಾಯ. ಸಂತೋಷ. ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿರೋದು ಸರ್? ಸುಮಾರು 4 ವರ್ಷದಿಂದ ನಿಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ನಾನು ತಪ್ಪದೇ ಕೇಳ್ತಾ ಇದ್ದೀನಿ ಸರ್. ಓಹೋ, ವೆರಿ ಗುಡ್. ಹೇಳಿ ಸರ್, ಏನಾದರೂ ಹಂಚಿಕೊಳ್ಳೋದಿದೆಯಾ? ಸರ್ ಬಹಳ ಇದೆ ಸರ್. ಕಾರ್ಯಕ್ರಮದಿಂದ ಏನಾದರೂ ಉಪಯೋಗ ಅನ್ಸುತ್ತಾ? ಸರ್ ಕಾರ್ಯಕ್ರಮ ಉಪಯೋಗ ಅಂತಲ್ಲ, ನಾನು ಈ ಕಾರ್ಯಕ್ರಮ ನೋಡಿ ಕೇಳಿ ಆದ್ರೂ ಎಲ್ಲಾ ಕಾರ್ಯಕ್ರಮಗಳು ಕೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ನನ್ನ ಸಮಸ್ಯೆ ನಾನು ಬಗೆಹರಿಸ್ಕೊಂಡ್ ಆಗ್ತಿಲ್ಲ ಅನ್ನೋ ಒಂದು ಕೊರಗಿದೆ ಸರ್. ತಿರುಪತಿ ಪ್ರಸಾದ ಅವ್ರಿವ್ರು ಕೊಟ್ಟಿ ತಿಂತಾ ಇದ್ದೀನಿ, ನಾನು ಹೋಗಿಲ್ಲ ಅಂತ. ಹಂಗೆ ಅವ್ರಿವ್ರ ಕತೆ ಕೇಳಿದ್ದೀನಿ, ನಾನೊಂದ್ಸಲಿ ಮಾತಾಡಬೇಕು ಅಂತ. ಹೌದು ಸರ್, ಹೌದು ಸರ್. ಆಗ್ಲಿ, ಹೇಳಿ ಹೇಳಿ ಹೇಳಿ, ಏನು ವಿಚಾರ? ಸರ್ ನನಗೆ ಈಗ 54 ವರ್ಷ ಸರ್ ನನಗೆ. ಓ ನಮಸ್ತೆ, ಹೇಳಿ ಹೇಳಿ. ನನಗೆ ಒಬ್ಬ ಮಗಳು, ಒಬ್ಬ ಮಗ ಇದ್ದಾನೆ ಸರ್. ಮಗಳು ಮದುವೆ ಆಗಿದೆ, ಮಗನಿಗೂ ಮದುವೆ ಆಗಿದೆ ಸರ್. ಮಗಳಿಗೆ 18-19 ವರ್ಷ ತುಂಬಿದ ತಕ್ಷಣ ಮದುವೆ ಮಾಡಿದೆ. ಯಾರಿಗೆ? ಮಗಳಿಗೆ ಸರ್. ಮಗಳಿಗೆ, ಆಯ್ತು. ಮಗಳಿಗೆ ಮದುವೆ ಮಾಡಿದೆ. ಆತ ಸರ್ಕಾರಿ ನೌಕರ ಇದ್ದ. ಯಾರು? ಅಳಿಯ? ಅಳಿಯ. ಮದುವೆ ಮಾಡಿದೆ. ಓಕೆ. ಅದು ಕಾರಣಾಂತರದಿಂದ ಅದು ಮಗಳು ಡೈವರ್ಸ್ ಆಗ್ಸರ್. ಅದು ಹೌದಾ? ಯಾಕಂಗಾಯ್ತು ಸರ್? ಆತನ ತಪ್ಪಿಟ್ಕೊಂಡ್ಬಿಟ್ಟು ಆತ IVF ಅದೇನೋ ಗೊತ್ತಿಲ್ಲ ಸರ್ ನನಗೆ. ಅಂದ್ರೆ ಮಕ್ಕಳಾಗಲ್ಲ ಆತನಿಗೆ ಅಂತ? ಹೌದಾ? ಸರ್. ನೀವು ಗೌರ್ಮೆಂಟ್ ಜಾಬ್ ನೋಡ್ಕೊಟ್ಟಿದ್ದ ಅಂತ? ಹೌದು ಸರ್, ಗೌರ್ಮೆಂಟ್ ಜಾಬ್ ನೋಡ್ಕೊಟ್ಟಿದ್ದೆ ಸರ್. ಎಡವಟ್ಟಾಯ್ತಾ? ಎಡವಟ್ಟು, ಕಂಪ್ಲೀಟ್ ಎಡವಟ್ಟ. ಬಹುಶಃ ಆತ ಅಲ್ಲದೆ ಬೇರೆ ಗಂಡುಗಳು ಬಂದಿದ್ರಾ? ಬಹಳ ಜನ ಬಂದಿದ್ರು ಸರ್. ಬೇರೆಯವ್ರಿಗೆ ಗೌರ್ಮೆಂಟ್ ಜಾಬ್ ಇರ್ಲಿಲ್ಲ ಅಂತ? ಇರ್ಲಿಲ್ಲ ಅಂತ ಕೊಡ್ಲಿಲ್ಲ, ತಪ್ಪು ಮಾಡ್ಬಿಟ್ಟೆ. ಆಯ್ತು, ಇದ್ರ ಬಗ್ಗೆ ಹೆಚ್ಚೇನು ಹೇಳಲ್ಲ. ಬಟ್ ಒಬ್ಬ ತಂದೆಯಾಗಿ ಮಗಳು ಚೆನ್ನಾಗಿರ್ಲಿ ಅಂತ ಭಾವಿಸೋದು ಖಂಡಿತ ತಪ್ಪಿಲ್ಲ. ಬಟ್ ಅದಕ್ಕೆ ಮೀರಿ ಇದಕ್ಕೆ ಒಂದು ದೊಡ್ಡ ಸಾಮಾಜಿಕ ಸಂದೇಶ ಇದೆ, ಅದು ನಿಮ್ಗೆ ಅರ್ಥ ಆಗಿರ್ಬೇಕು ಅಂದ್ಕೊಳ್ತೀನಿ. ಗೌರ್ಮೆಂಟ್ ಜಾಬ್ಗೂ ಮೀರಿ ಮಗಳನ್ನು ಬಾಳಿಸ್ಲಿಕ್ಕೆ ಬೇಕಾಗಿರೋದು ಒಂದು ಹೊಂದಾಣಿಕೆ ಮತ್ತೆ ಒಂದು ಅರ್ಥ ಮಾಡಿಕೊಳ್ಳೋ ಮನೋಭಾವ, ಒಂದು ಸಂಸ್ಕಾರ. ಹೌದು ಸರ್, ಹೌದು ಸರ್. ಗೌರ್ಮೆಂಟ್ ಜಾಬ್ ಇಲ್ದವ್ರು ಯಾರು ಬದುಕ್ತಾನೆ ಇಲ್ವೇನು? ಹೆಂಡತಿ ಮಕ್ಳನ್ನ ಸಾಕ್ತಾನೆ ಇಲ್ವಾ? ಇಲ್ಲ, ಸಾಕ್ತಿದೆ ಸರ್. ಅಲ್ಲ, ನನಗೆ ಮೊದಲಿನಲ್ಲೂ ಒಂದು ಆಸೆ ಇತ್ತು. ಆಯ್ತು, ಅದಕ್ಕೆ ಹೇಳಿದೆ, ತಂದೆಯಾಗಿ ನಿಮಗೆ ಅಭಿಪ್ರಾಯವನ್ನು ಗೌರವಿಸ್ತೀನಿ. ಬಟ್ ಎಲ್ಲ ಗೌರ್ಮೆಂಟ್ ಜಾಬ್ ಇರೋರಿಗೆ ಹೆಣ್ಕೊಡ್ತೀನಿ ಅನ್ನೋದಾದ್ರೆ ಹಂಗಾರೆ ನಮ್ಮಂತವ್ರು ಯಾರು ಮದುವೆನೇ ಆಗಿಲ್ಲ. ಆಯ್ತು, ಪಾಪ ತಂದೆಯಾಗಿ ನೀವು ಅದನ್ನು ಮಾಡಿದ್ದೀರಿ. ಬಟ್ ಆ ವಿಚಾರದಲ್ಲಿ ಅಂದ್ರೆ ಮಕ್ಕಳಾಗೋಕ್ ಸಮಸ್ಯೆ ಇರೋದು ನಿಮ್ಮ ಮಗಳಲ್ಲ, ಅಳಿಯನಲ್ಲ? ಮಗಳದಲ್ಲ ಸಮಸ್ಯೆ. ಸ್ವಲ್ಪ ಜೋರ ಮಾತಾಡ್ಬೇಕಿಲ್ಲ, ಕರೆ ಕಟ್ಟಾಗ್ಬಿಡುತ್ತೆ. ಇಲ್ಲ ಸರ್, ಇಲ್ಲ ಸರ್, ಜೋರಾಗಿ ಮಾತಾಡ್ತೀವಿ, ಖಂಡಿತ ಮಾತಾಡ್ತೀವಿ. ಮಾತಾಡಿ. ಆಯ್ತು ಸರ್. ಅದು ಅದು ಡೈವರ್ಸ್ ಆಗ್ಬಿಡುತ್ತೆ ಸರ್. ಯಾಕೆ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ವಾ ಅವರು? ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಆತನೇ ಡೈವರ್ಸ್ಗೆ ಅಪ್ಲೈ ಮಾಡ್ದ. ಆತ ಸುಳ್ಳು ಹೇಳಿಕೆಗಳನ್ನ ಕೋರ್ಟಿಗೆ ಕೊಟ್ಟ ಸರ್. ಹಂಗಾಗಿ ಡೈವರ್ಸ್ಗೆ ನಾವು ಕೂಡ ಒಪ್ಪಿದ್ವಿ. ಮಗಳನ್ನ ಮತ್ತೆ ನಾವು ಮದುವೆ ಮಾಡಿದ್ವಿ. ಮಗಳಿಗೆ ಬಹಳ ಚೆನ್ನಾಗೂ ಇದ್ದಾಳೆ ಸರ್. ಓಕೆ. ಡೈವರ್ಸ್ ಆದ್ಮೇಲೆ ನೀವು ಬೇರೆಯವ್ರಿಗೆ ಮದುವೆ, ಮತ್ತೆ ಎರಡನೇ ಮದುವೆ ಮಾಡಿದ್ರಿ ಅಂತ?
ಮದುವೆ ಮಾಡಿದ್ವಿ. ಅವಳಿಗೆ 2 ಮಕ್ಕಳು ಇದ್ದಾರೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಹೆಣ್ಮಕ್ಳಿಗೆ ಶುಭವಾಗ್ಲಿ. ಬಹಳ ಚಂದವಾಗಿದ್ದಾರೆ ಸರ್, ಬಹಳ ಚೆನ್ನಾಗಿದ್ದಾರೆ ಸರ್. ನೋಡಿ, ತಂದೆಯಾಗಿ ನೀವು ಅದು 2ನೇದಾದ್ರೂ ಒಳ್ಳೆ ಆಯ್ಕೆ ಮಾಡಿದ್ದೀರಿ, ಬಹಳ ಸಂತೋಷ. ಆಯ್ತು, ಮುಂದಿಂದ ಹೇಳಿ. ಆಯ್ತು ಸರ್. ನನಗೆ ಒಬ್ಬ ಮಗ ಇದ್ದಾನೆ ಸರ್. ಯಾಕೋ ಧ್ವನಿ ಸಣ್ಣ ಆಯ್ತಲ್ಲ? ಇಲ್ಲ ಸರ್, ಧ್ವನಿ ಚೆನ್ನಾಗಿದೆ ಸರ್. ಇಲ್ಲ ನಮ್ಮ ಕಡೆಯಿಂದ ಅನ್ಕೊಳ್ತೀರಿ, ವೆಯ್ಟ್ ಮಾಡಿ. ಅಯ್ಯೋ, ನೀವು ಗಾಬರಿ ಬೀಳ್ಬಿಡಿ, ಅದು ಏನಾದರೂ ಆಗಲಿ, ನನ್ನ ಕಡೆಯಿಂದ ಕರೆ ಮಾಡೋದಾಗ್ಲಿ, ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಇವತ್ತು. ಇಂಥದ್ದೇನು ಆದ್ರೆ ಕಟ್ಟಾಗ್ಬಿಡುತ್ತೆ ಅಂತ ಭಯ ಬೀಳ್ಬೇಡಿ, ನಿಮ್ಮ ಹತ್ರ ಮಾತಾಡ್ತೀನಿ, ಹೇಳಿ. ಮಗ ಇದ್ದಾನೆ ಸರ್. ಮಗ ದೊಡ್ಡವನು. ಮಗಳಿಗೆ 2 ಸಾರಿ ಮದುವೆ ಆಗೋದ್ಕಿಂತನೂ, ಯಾಕಂದ್ರೆ ಮಗಳು ಮದುವೆ ಮಾಡಿ ಅವ್ನು ಮದುವೆ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ದು ಸರ್. ಓಕೆ. ಹಂಗಾಗಿ ಅವಳದೆಲ್ಲ ಸರಿ ಆದ್ಮೇಲೆ ಮಗನಿಗೆ ಮದುವೆ ಮಾಡಿದ್ವಿ ಸರ್. ಮಾಡಿದ್ವಿ. ಮಗ ಎಷ್ಟು ವರ್ಷಕ್ಕೆ ಮಾಡಿದ್ರಿ ಮಗನಿಗೆ? ಮಗನಿಗೆ 26 ವರ್ಷಕ್ಕೆ ಮಾಡಿದ್ವಿ ಸರ್. ಒಳ್ಳೇದು. ಏನು ಓದಿದ್ರು? ಆತ ಇದು ಡಿಗ್ರಿ ಮಾಡಿದ್ದಾನೆ ಸರ್. ಪೊಲೀಸ್ ಕೆಲಸದಲ್ಲಿದ್ದಾನೆ. ಓಕೆ ಓಕೆ, ಒಳ್ಳೇದಾಗ್ಲಿ. ಪೊಲೀಸ್ ಕೆಲಸದಲ್ಲೇ ಮದುವೆ ಮಾಡಿದ್ವಿ. ಸೊಸೆ ಎಂತ ಸೊಸೆ ಸಿಕ್ಕಿದ್ಲು ಅಂತಂದ್ರೆ, ನಾವು ನಿರೀಕ್ಷೆನೂ ಮಾಡದೇ ಇರೋ ಅಷ್ಟು ಒಳ್ಳೆ ಸೊಸೆ ಸಿಕ್ಕಿದ್ಲು ಸರ್. ಓ, ಪುಣ್ಯವಂತರು. ಮುಂದಿದೆ ಸರ್ ಮಾರಿ ಹಬ್ಬ. ಅಯ್ಯೋ, ತಪ್ಪು ಪದ ಬಳಸ್ಬಿಟ್ಟೆ ಅನ್ಸುತ್ತಂಗಾರೆ. ಆಯ್ತು ಆಯ್ತು, ಹೇಳಿ ಆಗ್ಲಿ. ಬಹಳ ಚೆನ್ನಾಗಿ ಅರೇಂಜ್ ಮ್ಯಾರೇಜ್ ಅದು, ರೈಟ್? ಅದೇ ಅರೇಂಜ್ ಮ್ಯಾರೇಜ್ ಸರ್. ಪೊಲೀಸ್ ಕೆಲಸ ಮಗನಿಗೆ ಸಿಕ್ಕಾದ್ಮೇಲೆ ಮದುವೆ ಮಾಡಿದ್ದ ಅಥವಾ ಮದುವೆ ಆದ್ಮೇಲೆ ಪೊಲೀಸ್ ಕೆಲಸ ಸಿಕ್ಕಿದ್ದ ಮಗನಿಗೆ? ಇಲ್ಲ ಸರ್, ಮದುವೆಗಿಂತ ಮುಂಚೆನೆ ಪೊಲೀಸ್ ಕೆಲಸ ಸಿಕ್ಕಿತ್ತು. ಹಂಗಾರೆ ನಿಮ್ ಮಗನಿಗೆ ಹೆಣ್ಣು ಕೊಡ್ಲಿಕ್ಕೆ ಕ್ಯೂ ನಿಂತಿರ್ತಾರ ಬಿಡಿ. ಹೌದೌದು, ಬಹಳ ಜನ ಇದ್ರು. ಓಕೆ. ಆತನು ಕೂಡ ನಾವು ಕೆಲಸದಲ್ಲಿರೋನ್ನೇ ಹುಡುಕ್ಬೇಕು ಅನ್ನೋ ಉದ್ದೇಶ ಏನಿರ್ಲಿಲ್ಲ. ಮನೆಗೆ ಮಾಡ್ಕೊಂಡಿದ್ರು ಸಾಕು. ನಮಗೂ 1-2 ಎಕರೆ ತೋಟ ಇದೆ, ಅಡಿಕೆ ತೋಟ. ಹಂಗಾಗಿ ಮಗನಿಗೆ ನಮ್ಗೇನು ಅಡಿಗೆ ಮಾಡಿಟ್ಟು ಸಾಕು ಅನ್ನೋ ಒಂದು ಸೊಸೆಯನ್ನು ಹುಡುಕ್ತಾ ಇದ್ವಿ ಸರ್. ಅಂದ್ರೆ ಮಗ ಈಗ ಏನೋ ಸೆಟ್ಲ್ ಆಗಿದ್ದಾನೆ, ಸೊ ಒಂದು ಮನೆ ನಿಭಾಯಿಸ್ಕೊಂಡು ಹೋಗೋರು ಇದ್ರೆ ಸಾಕು ಅಂತ. ಕೆಲಸ ಇರೋರು ಬೇಡ, ಮನೆ ನಿಭಾಯಿಸ್ಕೊಂಡು ಹೋಗಿರೋರು ಸಾಕು ಅಂತ. ಅಷ್ಟೇ ಸಾಕು ಅಂತ ಸರ್. ಓಕೆ ಓಕೆ. ಹಂಗಾಗಿ ಆ ಹುಡುಗಿನೂ ಡಿಗ್ರಿ ಮಾಡಿದಾಳೆ ಸರ್. ದೂರದ ಸಂಬಂಧ. 1 ವರ್ಷ ಎಷ್ಟು ಚೆನ್ನಾಗಿದ್ಲು ಅಂತಂದ್ರೆ ಸರ್, ನಾವು ಅವಳಿಗೆ ಪ್ರೆಗ್ನೆಂಟ್ ಆದ್ಲು. ಆಮೇಲೆ ನಾವು ಸೀಮಂತ ಎಲ್ಲ ಮಾಡಿದ್ವಿ ಮನೆ ಹತ್ರನೇ. ಸೀಮಂತ ಮಾಡಿ ಮನೆಗೆ ಅವ್ರಿಗೆ ತವ್ರ ಮನೆ ಕಳ್ಸ್ಬೇಕಲ್ಲ ಸರ್, ಇದು ಹೆರಿಗೆಗೆ. ಅವತ್ತು 10 ಬಿಟ್ವಿ ಸರ್ ನಾವು, ನಾನು ನನ್ನ ಹೆಂಡತಿ ಇಬ್ಬರು ಸೇರಿ 10 ಬಿಟ್ವಿ. ನಮ್ಮ ಸೊಸೆ ಹೋಗ್ತಾ ಇದ್ದಾಳೆ, ಇವತ್ತು ಮತ್ತೆ ಬರೋದು ಎಷ್ಟು ದಿನ ಆಗುತ್ತೋ, ಆಮೇಲೆ ಹೆರಿಗೆಗೆ ಎಷ್ಟು ತೊಂದರೆ ಆಗುತ್ತೋ ಅನ್ನೋ ಟೈಪ್ ಸಿಕ್ಕಾಬಟ್ಟೆ 10 ಬಿಟ್ವಿ ಸರ್. ನಮ್ಮ ಮನೆ ಮುಂದೆ ಒಂದು ಅಂಗಡಿ ಇದೆ ಸರ್. ಆ ಅಂಗಡಿಯವರು ಹೇಳಿದ್ರು, ಯಾರು ನಿಮ್ ಸೊಸೆ ನಿಮ್ ಮನೆಗೆ ಬರ್ತಾಳೆ, ನೀವು ಯಾಕೆ ಹೇಳ್ತೀರಪ್ಪ ಅಂತ ಕೇಳಿದ್ರು. ಅರ್ಥಾತ್ ನಿಮ್ಮ ಆ ಸೊಸೆ ಕುರಿತು ಬಹಳ ಮಗಳ ಸ್ಥಾನಕ್ಕಿಂತ ಹೆಚ್ಚಿನದ್ದಾಗಿ ನಿಮ್ಮ ಜೊತೆ ಅನ್ಯೋನ್ಯವಾಗಿದ್ದರಿಂದ ಸ್ವಲ್ಪ ಈಗ ತವರು ಮನೆಗೆ ಹೋಗ್ತಿರೋದ್ರಿಂದ ಆ ವಿರಹ ಅನ್ನೋದು ನಿಮಗೆ ಮಗಳೇ ಹೋಗ್ತಿದ್ದಾಳೆ ಅನ್ನೋ ಭಾವನೆ ಇತ್ತು ಅಂತ ಹೇಳ್ತಿದ್ದೀವಿ. ಹೌದು ಸರ್, ಹೌದು. ಆಗ್ಬೋದು. ಅದಾದ್ಮೇಲೆ ನಾವೇ ಶಿವಮೊಗ್ಗದಲ್ಲಿ ಹೆರಿಗೆ ಆಯ್ತು ಸರ್. 3-4 ದಿನ ನಾನು, ನಮ್ಮ ಮನೆಯವರು ಎಲ್ಲ ಜೊತೆಗಿದ್ದು, ನಮ್ಮ ಮಗ, ನಮ್ಮ ಮಗಳು, ನಮ್ಮ ಮಗಳ, ಅದೇ ನಾನು ಹೇಳಿದ್ನಲ್ಲ ಸರ್, ನಮ್ಮ 2ನೇ ಸಂಸಾರದ ಮಗಳು, ಅಳಿಯ, ಎಲ್ರು ಬಂದು ಒಂದು ಹೆಣ್ಣು ಮಗು ಆಯ್ತು ಸರ್. ಯಾರಿಗೆ? ನಿಮ್ಮ ಸೊಸೆಗೆ? ನಮ್ಮ ಸೊಸೆಗೆ ಆಯ್ತು. ಹೆಣ್ಣು ಮಗು ಆಯ್ತು. ಭಾರಿ ಅಂದ್ರೆ ಬಹಳ ಖುಷಿ ಪಟ್ವಿ, ಹೇಳಬಾರ್ದು ಸರ್ ನಮ್ಮ ಖುಷಿಗೆ. ನಮ್ ಖುಷಿಗೆ ತೀರನೇ ಇಲ್ಲ. ಅದಾದ್ಮೇಲೆ ಅವರು 5 ತಿಂಗಳು ಬಿಟ್ಟು ಕಳಿಸ್ತೀವಿ ಅಂತ ಹೇಳಿದ್ರು ಅವರ ತಂದೆ ತಾಯಿ. ಆಯ್ತು, ನೀವು ಯಾವಾಗಾದ್ರೂ ಕಳ್ಸಿ ಅಂತಂದ್ವಿ. ಆಮೇಲೆ 9 ತಿಂಗಳು ಕಳಿಸ್ತೀವಿ ಅಂತಂದ್ರು. ಅದಾದ್ಮೇಲೆ 9 ತಿಂಗಳು ಕಾದ್ವಿ. ನಮಗೆ ನಮ್ಮ ಮಗಳು ನಮ್ಮನೆಗೆ ಇಲ್ವಲ್ಲ ಅನ್ನೋ ಒಂದು ನಮಗೆ ಸಂಕಟ. ಈಗ ಒಂದ್ ನಿಮಿಷ, ಅಂದ್ರೆ ನಿಮಗೇನು ಆ ಮಟ್ಟಿನ ಒಂದು
ಪುತ್ರಿ ಅನ್ನೋ ಭಾವನೆ, ಮಗಳು ಅನ್ನೋ ಭಾವನೆ ಆಕೆಗೂ ಇತ್ತಾ ನಿಮ್ಮ ಬಗ್ಗೆ? ಹೌದಾ? ಹೌದು, ಖಂಡಿತ ಇತ್ತು ಅಂತ ಅನ್ಸುತ್ತೆ ಸರ್ ನಮಗೆ. ಬಟ್ ನಿಮಗೆ ಅದು ಗೋಚರ ಆಗ್ತಾ ಇತ್ತು ಅಂದ್ರೆ ಇಲ್ಲಿದ್ದ ಹೌದೌದು, ಕಾಲದಲ್ಲಿ? ಖಂಡಿತ ಖಂಡಿತ. ಯಾಕಂದ್ರೆ ನಾವೇ ಸರ್ ಅವಳು ಹೋಗ್ಬೇಕಾದ್ರೆ ನಾವು ಅಳ್ತಾ ಇದ್ವಿ ಅಂತಂದ್ರೆ ನಮಗೆ ಯಾವ ಮಟ್ಟಿಗೆ ಅವಳು ಸಂಬಂಧ ಇಟ್ಕೊಂಡಿದ್ವಿ ಅಂತ ಅರ್ಥ ಆಗೋದಿಲ್ಲ ಸರ್. ಅಲ್ಲ, ನೀವು ಹೇಳೋದು ಅದು ನಿಮ್ಮ ಹೆಣ್ಗರಳು, ಬಟ್ ಆಕೆಗೂ ಆ ಭಾವನೆ ಇತ್ತ ಅಂತ ಅಷ್ಟೇ. ಇತ್ತು ಅಂತ ಅನ್ಸುತ್ತೆ ಸರ್ ಅವಾಗ. ಅಯ್ಯೋ, ನಾನು ಅಪ್ಪ ಅಮ್ಮನ ಸಮಾನರಾದ ಅತ್ತೆ ಮಾವನ್ ಬಿಟ್ಟು ಹೋಗ್ತಿದ್ದೀನಿ ಅನ್ನೋದು ಒಂಚೂರು ಇತ್ತು ಅಂತ ಅನ್ಸುತ್ತೆ ಅಂತ. ಆಯ್ತು ಆಯ್ತು, ಈಗ 9 ತಿಂಗಳಿಗೆ ಕಳ್ಸಿಕೊಡ್ತೀನಿ ಅಂದ್ರು, ಅಲ್ಲೇನಾಯ್ತು? ಅದಾದ್ಮೇಲೆ ಮತ್ತೆ ನಾವು 11 ತಿಂಗಳಿಗೆ ನಾವು ನಾಮಕರಣ ಮಾಡಿ ಕಳಿಸ್ತೀವಿ ಅಂದ್ರು ಸರ್. ಓ, 5 ಆಯ್ತು, 9 ಆಯ್ತು, 11. 11 ಆಯ್ತು ಅಂತೇಳಿ ನಾವು ಅದಕ್ಕೂ ಒಪ್ಕೊಂಡ್ವಿ ಸರ್. 11ನೇ ತಿಂಗಳಿಗೆ ನಾವು ಇಲ್ಲಿಂದ ಒಂದು 30 ದಿನ ಓದ್ವಿ ಸರ್. ಅಲ್ಲಿಗೆ 30 ದಿನ ಓದ್ವಿ. ಬಹಳ ಚೆನ್ನಾಗಿ ಅದ್ದೂರಿಯಾಗೆ ಅವರು ಸಮಾರಂಭನ ಏರ್ಪಡಿಸಿದ್ರು, ಟೋಟಲ್ ಸಮಾರಂಭನ. ಬಹಳ ಆವತ್ತು ನಮ್ಗೆ ನಮ್ಮ ಸೊಸೆ ಮಾತಾಡ್ಸೋ ರೀತಿ ಬೇರೆ ಆಗಿತ್ತು ಸರ್. ಓ, ಆ ವೇಳೆಗೆ ನಿಮಗೆ ಬದಲಾವಣೆ ಗೋಚರ ಆಗ್ತಾ ಇತ್ತು? ಆಯ್ತಾಯ್ತು. ಅಂದ್ರೆ ಸರ್ ನಮ್ಮ ಮನೆಯವರು ಫೋಟೋ ಹೊಡ್ಸ್ಕೊಂಡ್ರೆ ತಡಿ ಯಾರೋ ಬಂದ್ರು ಬೇರೆಯವರು ಅಂತೇಳಿ ನಮ್ಮ ಅಲ್ಲೇ ನಮ್ಮ ಮನೆಯವ್ರು ಹತ್ತು ಬಿಟ್ರು ಸರ್. ಯಾಕೋ ಬೇರೆ ತರ ಆಗ್ತಿತ್ತಲ್ಲ ಅಂತೇಳಿ ಹತ್ತು ಬಿಟ್ರು ಸರ್. ಹತ್ತು ಬಿಟ್ರು. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಮನೆಗೆ ಬಂದ್ರು ಸರ್. ಗಂಡ ಹೆಂಡತಿ ಬಹಳ ಅನ್ಯೋನ್ಯವಾಗಿದ್ದು ಅಂತಂದ್ರೆ ಹೇಳಬಾರದು ಸರ್, ಅಷ್ಟು ಅನ್ಯೋನ್ಯವಾಗಿದ್ರು. ಆದ್ರೆ ಪ್ರತಿ ಒಂದು ವಾರಕ್ಕೊಂದ್ಸರಿ ಈಗ ಜಗಳ ಆಡೋದು ಸಾಮಾನ್ಯ ಆಗ್ಬಿಟ್ಟಿದೆ ಸರ್. ಅಂದ್ರೆ ಇದು 2ನೇ ಇನ್ನಿಂಗ್ಸ್ ಅಲ್ಲಿ ಶುರುವಾಗಿದ್ದ? 2ನೇ ಇನ್ನಿಂಗ್ಸ್. ಅಂದ್ರೆ ನಿಮ್ಮ ಮಗ ಸೊಸೆ ನಡುವೆನೂ ಕೂಡ? ಹೌದೌದು. ಅಲ್ಲ, ಮಗ ಸೊಸೆ ನಮ್ದೇನು ಸಮಸ್ಯೆ ಇಲ್ಲ ಸರ್. ನಮ್ದು ಯಾವ ಆಂಗಲ್ ಸಮಸ್ಯೆ ಇಲ್ಲ. ಕೆಲವು ಟೈಮ್ ಹೆಂಗಾಗಿತ್ತು ಅಂದ್ರೆ ಸರ್, ನಾನು ಈಗ ನಮ್ಮ ಸೊಸೆ ಏನಾದ್ರು ಉಪ್ಪು ಏನೋ ಒಂದು ತಿಂಡಿ ಏನೋ ಮಾಡಿ ಉಪ್ಪು ಜಾಸ್ತಿ ಆಗಿದ್ರೇನು ತಿನ್ನಕ್ ಆಗದಿದ್ರೇನು ಆ ಹುಡುಗಿಗೆ ಬೇಜಾರಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಯಾವ್ದೋ ಒಂದು ಕವರಲ್ಲಿ ಅವಳಿಗೆ ಗೊತ್ತಾಗದಂಗೆ ಬಚ್ಚಿಟ್ಕೊಂಡೋಗಿ ಬಿಸಾಕೇನೆ ಹೊರ್ತು ನಾನು ನೀನ್ ಚೆನ್ನಾಗ್ ಮಾಡಿಲ್ಲಮ್ಮ ಅಂತ ಯಾವತ್ತೂ ಹೇಳಿಲ್ಲ. ಓಹೋ, ಭಯಂಕರ ಕಾಳಜಿ. ನನ್ನ ಬಗ್ಗೆ ಆ ಹುಡುಗಿಗೆ ಅಗೌರವ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ಹೌದು ಹೌದು ಹೌದು. ಕೆಲವೊಮ್ಮೆ ಅದು ಅದ್ಭುತ, ನಿಮ್ಮ ವರ್ತನೆ ಅದ್ಭುತ, ಕೆಲವೊಮ್ಮೆ ಅದು ಶಾಪ ಕೂಡ. ಆಮೇಲೆ ಇರ್ಬೋದು ಸರ್, ನಾನು ಹೇಳ್ಕೊಂಡೆ. ಆಮೇಲೆ ಏನ್ ಹೇಳ್ತಿದ್ದೆ ಅಂತಂದ್ರೆ, ನೋಡಮ್ಮ ಮಕ್ಳಿಗೆ ತಿನ್ಸ್ಬೇಕಾದ್ರೆ ನೋಡಮ್ಮ ಯಾಕೋ ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ, ಖಾರ ಜಾಸ್ತಿ ಆಗ್ಬಿಟ್ಟಿದೆ, ಮಕ್ಳಿಗೆ ಇದನ್ನ ತಿನ್ಸ್ಬೇಡಮ್ಮ, ಬೇರೆ ಏನಾರು ಮಕ್ಳಿಗೆ ತಿನ್ಸಮ್ಮ, ಇದನ್ನ ತಿನ್ಸಕ್ ಹೋಗ್ಬೇಡಮ್ಮ. ಬಹಳ ವಿನಯವಾಗಿ ಹೇಳ್ತಿದ್ರಿ ಅಂತ. ಮಕ್ಳಿಗೆ ಇದನ್ನ ತಿನ್ಸಕ್ ಹೋಗ್ಬೇಡಮ್ಮ, ಬಹಳ ಖಾರ ಆಗ್ಬಿಟ್ಟಿದೆ, ಮಕ್ಳಿಗೆ ಬಹಳ ನಾವೇನೋ ತೊಳ್ಕೊಂತೀವಿ, ಆದ್ರೂ ಪರವಾಗಿಲ್ಲ ಚೆನ್ನಾಗೈತೆ, ಇಲ್ಲ ತೊಂದ್ರೆ ಇಲ್ಲ, ಸೂಪರ್ ಸೂಪರ್. ಆದ್ರೆ ಮಕ್ಳಿಗೆ ಮಾತ್ರ ಇದನ್ನ ತಿನ್ಸ್ಬೇಡಮ್ಮ ಅಂತ ಹೇಳ್ತಿದ್ದೆ ಸರ್. ವೆರಿ ಗುಡ್. ನೋಡಿ, ಒಬ್ಬ ಮಾವ ಆದವ್ರು ಹೆಂಗಿರ್ಬೇಕು. ಅದ್ಭುತ ಅದ್ಭುತ ಬಿಡಿ. ಹೇಳಿ. ಇದು ಈ ತರ ಆಗ್ತಾ ಸರ್. ಈಗ ಅವ್ರು ಪ್ರತಿ ಸರಿನೂ ಕೂಡ ಅವಳಿಗೆ ಹೆಂಗ ಮಾಡ್ತಾಳೆ ಸರ್, ಈಗ ಅವಳಿಗೆ ಹುಷಾರಿರಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಅಂತೇಳಿ ಗಂಡಿಗೆ ಹೇಳ್ತಾಳೆ. ಆಮೇಲೆ ನೋಡು, ನೀನು ಬೈಕಲ್ಲಿ ಬಾ, ನಾನು ಬಸ್ಸಲ್ಲಿ ಹೋಗ್ತೀನಿ. ಅಂದ್ರೆ ಗಂಡ ನಿಮ್ ಮಗನ್ನ ಬೈಕಲ್ಲಿ ಬಾ ಅಂದ್ಬಿಟ್ಟು ಅವ್ರು ಬಸ್ಸಲ್ಲಿ ಹೋಗ್ತಿದ್ರು. ಬಸ್ಸಲ್ಲಿ ಬಾ ನೀನು ಅಂತ ಹೇಳ್ತಾಳೆ. ಆಮೇಲೆ ಯಾಕಮ್ಮ ನಾನು ಬಸ್ಸಲ್ಲಿ ಬರ್ಬೇಕು, ಬಸ್ಸಲ್ಲಿ ನಾನು ಯಾಕೆ ಬರ್ಬೇಕು, ನಾನು ನಿನ್ ಜೊತೆಗೆ ಬರ್ತೀನಿ. ಇಲ್ಲ, ನಾನು ಹೇಳ್ತಿದ್ದೀನಲ್ಲ, ನೀನ್ ಬಸ್ಸಲ್ಲಿ ಬಾ, ನಾನೇ ಬಸ್ಸಿಗೆ ಬೇಕು, ದುಡ್ಡು ಬೇಕಾದ್ರೆ ತಗೊಂಡೋಗು, ನಾನು ಬಸ್ಸಿಗೆ ಬರೋ ಅವಶ್ಯಕತೆ ಐತೆ, ನೀನ್ ಅಲ್ಲೂ ಕಾಯೋದು, ಅಲ್ಲೇ ನನ್ನ ಕಾಯ್ಕೊಂತ ನಿಂತ್ಕೊಂಡಿರೋದು ಅದೆಲ್ಲ ಬೇಡ ಅಂತ ಅವನು ಹೇಳಿದ್ರೆ, ಇಲ್ಲ ನಾನು ಹೇಳ್ದಂಗೆ ನೀನ್ ಕೇಳ್ಬೇಕಷ್ಟೆ. ಈ ತರ ಎಲ್ಲ ಮಾಡ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಕಿರಿಕ್ ಮಾಡ್ತಾಳೆ ಸರ್. ಪ್ರತಿ ಸರಿ ಕಿರಿಕ್ ಮಾಡಿದಾಗ ಅವನಿಗೆ ತಾಳ್ಮೆ ತಡ್ಕೊಳಕ್ ಆಗದೆ ಇದ್ದಾಗ 1 ವರ್ಷ ಹೊಡೆದ ತಕ್ಷಣ ಅವ್ರ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋಗೋದು. ಪ್ರತಿ ಸರಿ ಈಗ 7 ಸರಿ ಆಗಿದೆ ಸರ್. ನಮ್ದೊಂದು ದೇವ್ರ ಕಾರ್ಯಕ್ರಮ ಇತ್ತು ಸರ್. ಇಲ್ಲೇ ನಮ್ಮ ಪಕ್ಕದಲ್ಲೇ ಒಂದು ಅಮ್ಮನ ಗುಡ್ಡ ಅಂತಿದೆ ಸರ್.
ಒಂದು ಹರಕೆ ಇತ್ತು, ನಮ್ಮ ಮಗನಿಗೆ ನೌಕರಿ ಸಿಕ್ಕರೆ ನಾವು ಹರಕೆ ಮಾಡ್ತೀವಿ ಅಂತೇಳಿ ದೇವ್ರ ಮುಕ್ಕೊಂಡಿದ್ವಿ. ನಾವು ಬಹಳ ವರ್ಷಗಳ ನಂತರ ಹರಕೆ ಮಾಡಕ್ಕೆ ನಾವು ತಯಾರಾಗಿದ್ವಿ. ನಮ್ಮ ಸೊಸೆನೂ ಕೂಡ ನೀನು ಎಲ್ರು ಒಟ್ಟಿಗೆ ಹೋಗಕ್ಕೆ ನಾವು ತಯಾರಾಗಿದ್ವಿ ಸರ್. ಅವತ್ತೇನಾಯ್ತು, ಅವತ್ತು ನಾವೆಲ್ಲ ಹೊಂಟ್ವಿ, ನಮ್ಮ ಸೊಸೆ ಹೊರಡ್ಲಿಲ್ಲ ಸರ್. ಮನೆಯಿಂದಲ್ಲ ಅಥವಾ ಅಲ್ಲಿ ತವ್ರ ಮನೇಲಿ ಇದ್ರ ಅವಾಗ? ಇಲ್ಲ, ನಮ್ಮ ಮನೆಗೆ ಇದ್ರು ಸರ್. ಸೊ ಹರಕೆ ತೀರ್ಸೋಕೆ ಹೋಗ್ಬೇಕಾದ್ರೆ ಅವರು ಬರ್ಲಿಕ್ಕೆ ಒಪ್ತಿಲ್ಲ ಅಂತ? ಅಲ್ಲ, ಬರಲ್ಲ ಅಂತ ಹೇಳಿದ್ರು ನಮ್ಗೇನ್ ತೊಂದರೆ ಇರಲಿಲ್ಲ ಸರ್. ಓಕೆ. ಆದ್ರೆ ನಾವೆಲ್ಲರೂ ಹೊಂಟ್ವಿ, ಟ್ಯಾಕ್ಟ್ರಿ ಮಾಡ್ಕೊಂಡ್ವಿ, ಕೆಲವು ವೆಹಿಕಲ್ ಮಾಡ್ಕೊಂಡ್ವಿ, ಎಲ್ಲ ಹೊಂಟ್ವಿ. ನಮ್ಮ ಸಂಬಂಧಿಕರನ್ನು ನಮ್ಮ ಆತ್ಮೀಯರು ಎಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಹೊಂಟ್ವಿ ಸರ್. ಅಂದ್ರೆ ಅಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡೋ ತರ? ಅಲ್ಲೇ ಕುರಿ ಊಟ ಅಲ್ಲೇ ಮಾಡ್ಕೊಳ್ತಾರ. ಆಮೇಲೆ ಏನಾಯ್ತು ಸರ್, ನಾವೆಲ್ಲ ಸ್ನಾನ ಮಾಡ್ಕೊಂಡು ಹೊಂಟ್ವಿ. ಸ್ವಲ್ಪ ಇದಕ್ಕೆ ಅಡಿಗೆ ಒಲಗಿ ಸ್ವಲ್ಪ ನೀರು ಒಲಗಿ ಸ್ವಲ್ಪ ಉರಿನೂ ಜಾಸ್ತಿ ಹಾಕಿ ಹೋದ್ವು. ಮಗಳು ನಮ್ಮ ಸೊಸೆನೂ ಕೂಡ ಸ್ನಾನ ಮಾಡ್ಕೊಂಡು ಬರ್ಲಿ ಅಂತ. ಅವತ್ತೇನಾಗ್ಬಿಡ್ತು ಸರ್, ನಮ್ಮ ಸೊಸೆಗೆ ಅಂದ್ರೆ ನಮ್ಗೆ ಮೊಮ್ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳೇ ಸರ್. ಓ, ಆ ವೇಳೆಗೆ 2 ಮಕ್ಕಳಾಗಿದ್ವಾ? 2 ಮಕ್ಕಳಾಗಿದ್ದು ಸರ್. ಓಕೆ, ಅಂದ್ರೆ ನಿಮ್ಮ ಮಗಳ ಮಕ್ಕಳು ಬೇರೆ, ಈಗ ಇವ್ರಿಗೂ 2 ಮಕ್ಕಳು? ಇವ್ರಿಗೂ 2 ಮಕ್ಕಳು. ಓಕೆ, 2 ಹೆಣ್ಣು ಮಕ್ಕಳೇ? 2 ಹೆಣ್ಣು ಮಕ್ಕಳೇ ಸರ್. ಆಯ್ತು. ಏನಾಯ್ತು ಅಂತಂದ್ರೆ, ಈ ಅಮ್ಮ ಆರಾಮಾಗೆ ಇವ್ರು ಹೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಲ್ಕೊಂಬಿಟ್ಟೇಳಿ ಸರ್. ಓ. ಅವ್ರು ಹೋಗಿ ಅಲ್ಲಿ ಬಹಳ ಬಿಸಿ ಆಗ್ಬಿಟ್ಟವ ನೀರು. ಬಿಸಿ ಅಂದ್ರೆ ಹೇಳ್ಬಾರ್ದು, 100 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಿಸಿ ಆಗ್ಬಿಟ್ಟೆ ಸರ್. ಕೋಳಿ ಹೆಜ್ಜೆ ತರ ಅಂದ. ಇಬ್ಬರು ಸುಟ್ಕೊಂಡ್ಬಿಟ್ಟೆ ಸರ್, ನೀರು ಮೈ ಮೇಲೆ ಹಾಕೊಂಡು. ಓ. ಇಬ್ರು ಮೈ ಮೇಲೆ ಹಾಕೊಂಡು ಫುಲ್ ಅಂದ್ರೆ ಹೇಳ್ಬಾರ್ದು. ನಾವು ಅಲ್ಲಿ ಟವರ್ ಸಿಗ್ತಿರ್ಲಿಲ್ಲ, ನಾವು ಹೋಗಿ ದೇವಸ್ಥಾನಕ್ಕೆ ಟವರ್ ಸಿಗ್ತಿರ್ಲಿಲ್ಲ. ಅಲ್ಲಿ ಯಾವುದೋ ಒಂದು ಕಾರಣಕ್ಕೆ ನಾವು ಇಲ್ಲಿ ಏನೋ ಒಂದು ಅಲ್ಲಿ ಈರುಳ್ಳಿ ಸಾಟಿದೆ ಇದು ಅಂತೇಳಿ ನಾವು ಬಂದ್ವಿ ಸರ್. ಮತ್ತೆ ಅಲ್ಲ, ನೀವು ಹೋಗ್ಬೇಕಾದ್ರೆ ಜೊತೆ ಕರ್ಕೊಂಡು ಹೋಗ್ಬೇಕಲ್ವಾ? ಕರೆದಿಲ್ಲ ಸರ್, ಬರ್ಲಿಲ್ಲ. ಓ, ನೀವು ಅದನ್ನ ಸ್ವಲ್ಪ ಗದರಿ ಕೇಳೋಷ್ಟು ಸ್ವಾತಂತ್ರ್ಯ ಅಷ್ಟೊತ್ತಿಗಾಲೆ ಕಳ್ಕೊಂಡ್ಬಿಟ್ಟಿದ್ರಿ? ಇಲ್ಲ ಸರ್, ನಾವು ಗದರಿ ಅಭ್ಯಾಸನೇ ಇಲ್ವಾ ಸರ್ ನಮ್ಗೆ. ಅಪ್ಪಿ ತಪ್ಪಿ ಕೂಡ ಯಾವತ್ತೂ ಗದರಿ ಇಲ್ಲ ನಾವು. ಇದೊಳ್ಳೆ ಕತೆ ಆಯ್ತು. ಆಯ್ತು. ಅದು ನಮ್ಮ ದುರಂತನೇನೋ ಗೊತ್ತಿಲ್ಲ, ನಮ್ಮ ಪಾಲಿಸಿನೇ ಅದು ಸರ್. ಅದೇ ಮುಂದೆ ಹೇಳ್ತೀನಿ, ಹೇಳಿ. ಆಮೇಲೆ ಸರ್ ಇಬ್ರು ಸುಟ್ಕೊಂಡ್ಬಿಟ್ಟಿದೆ ಸರ್. ಒಬ್ಳು 4 ವರ್ಷದ ಮಗಳು, ಒಬ್ಳು 1 ವರ್ಷದ ಮಗಳು ಸುಟ್ಕೊಂಡ್ರೋದಾ? ಮಕ್ಕಳು ಸುಟ್ಕೊಂಡ್ರೋದು. ನೀವು ಆ ಮಕ್ಳನ್ನಾದ್ರೂ ಕರ್ಕೊಂಡು ಹೋಗ್ಬೇಕಾಯ್ತಲ್ಲ? ಬಿಡಲ್ಲ ಸರ್ ಅಮ್ಮ. ಓಹೋ, ಆಯ್ತು. ಇಬ್ರು ಸುಟ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ನಾವು ಯಾವ್ದೋ ಕಾರಣಕ್ಕೂ ಬಂದ್ವಿ, ನಮ್ಗೆ ಅಲ್ಲಿ ಟವರ್ ಸಿಗ್ತಿರ್ಲಿಲ್ಲ. ನಾವು ಹೋಗಿ ದೇವಸ್ಥಾನದಾಗ ಟವರ್ ಸಿಗ್ತಿರ್ಲಿಲ್ಲ ಸರ್. ಓಕೆ, ಏನೋ ಸ್ವಲ್ಪ ಅಥವಾ ಊಟಕ್ಕೆ ಅಥವಾ ಅಡಿಗೆ? ಇಲ್ಲ, ಅಲ್ಲಿ ಕಾರ್ಡ್ ಸರ್ ಅದು. ಕಾರ್ಡ್, ಹಂಗಾಗಿ ಅಲ್ಲಿ ಟವರ್ ಸಿಗಲ್ಲ. ನಾವು ಯಾವ್ದೋ ಕಾರಣಕ್ಕೆ ನಾವು ಹೊರಗೆ ಬಂದ ತಕ್ಷಣ ನನ್ನ ಮಗಳು ಫೋನ್ ಮಾಡಿದ್ಲು, ಹಿಂಗ್ ಸುಟ್ಕೊಂಡ್ಬಿಟ್ಟಾರೆ ಇಬ್ರು ಅಂತ. ಆ ತಕ್ಷಣನೇ ಬಂದು ನಮ್ಮೂರಲ್ಲಿ ಬಂದು ನೋಡಪ್ಪ, ಒಂದು ಆಟೋಕ್ಕೆ ನಾವು ನೋಡಿದ್ವಿ, ತಾತ ಅಂತ ಇಬ್ರು ಒಯ್ಕೊಂತಾರೆ ಸರ್. ಆಮೇಲೆ ಒಂದು ಆಟೋಗೆ ಇದು ಮಾಡಿ ಆ ಹುಡುಗಿ ಕೈ ದುಡ್ಡು ಕಳಿಸಿ ಕೊಟ್ಟೋದ್ವಿ ಸರ್. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಪ್ಪ ಅಂತೇಳಿ ಹೇಳಿ ಕಳ್ಸಿ ಹೋದ್ವಿ ನಾವು. ಯಾಕಂದ್ರೆ ಅಲ್ಲೂ ನಾವು ಕರ್ಕೊಂಡು ಹೋದ ಜನಗಳು ಬೇಡಾದರೆ, ನಮ್ಮ ನೆಂಟರಿಷ್ಟರು ಬೇಡ ಇದಾರೆ. ನಾವೆಲ್ಲ ಒಂದ್ ಕಡೆ ಇಲ್ಲಿ ಲಕ್ಷ್ಯ ಮಾಡಕ್ ಆಗಲಿಲ್ಲ ಸರ್. ಅದೇ ಅಲ್ಲಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇತ್ತು. ಜಾಸ್ತಿ ಇತ್ತು. ಯಾಕಂದ್ರೆ ಅಲ್ಲಿ 100 ಜನ ಹೋಗಿದ್ರು. ಅದಾದ್ಮೇಲೆ ಅವ್ರಿಗೆ ಆಟೋದವ್ರಿಗೆ ದುಡ್ಡು ಕೊಟ್ಟು, ಅವ್ರು ನಮ್ಮ ಲೋಕಲ್ ಆಗಿರೋದ್ರಿಂದ ಆಟೋದವ್ರು ಕೂಡ ಅವ್ರೇನೆ, ಹಣ ನೀನೇನು ದುಡ್ಡು ಕೊಡೋದು ಬೇಡ, ಇರ್ಲಿ ನಾವು ಕರ್ಕೊಂಡು ಹೋಗ್ತೀವಿ ಅಂತಂದ್ರು. ಆಯ್ತಪ್ಪ ಅಂತೇಳಿ ಅವ್ರ ಕೈಲಿ 200 ರೂಪಾಯಿ ದುಡ್ಡು ಕೊಟ್ಟು ಪೋರ್ಷನ್ ಕಳಿಸಿ, ನೋಡಪ್ಪ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನನಗೆ ಫೋನ್ ಮಾಡು, ಬೈ ಚಾನ್ಸ್ ನನ್ಗೆ ಫೋನ್ ತಲುಪದೆ ಹೋದ್ರೆ ಅಲ್ಲಿ ಏನಾದ್ರು ಎಷ್ಟಾಗುತ್ತೋ ಅಷ್ಟು ಕಟ್ ಮಾಡ್ಕೊ, ಅಕಸ್ಮಾತ್ ಏನಾದ್ರು ಬೇಕಾದ್ರೆ ಬೇರೆ ನನ್ನ ಸ್ನೇಹಿತರಿಗೆ ಯಾರು ಫೋನ್ ಮಾಡು, ಯಾರು ಬಂದು ಕೊಡ್ತಾರೆ ಅಂತ ಹೇಳಿ ಕಳಿಸಿ ಹೋದ್ವಿ ಸರ್. ಯಾರನ್ನು ಕಳಿಸಿದ್ರಿ ನೀವು? ಆಟೋದವ್ರನ್ನ ಸರ್. ಆಟೋದವ್ರ ಜೊತೆ ನಿಮ್ಮ ಸೊಸೆ ಮತ್ತೆ ಮಕ್ಕಳು? ನಮ್ಮ ಸೊಸೆ ಮತ್ತೆ ನಮ್ಮ ಹೆಂಡತಿಯ ಅಕ್ಕ.
ಆಯ್ತು. ಕಳ್ಸಿದ್ವಿ, ಅವರೆಲ್ಲ ತೋರಿಸ್ಕೊಂಡು ಬಂದ್ರು ಸರ್. ಹ್ಮ್ ಚೆನ್ನಾಗಾಯ್ತು, ಅದೇನು ಸಮಸ್ಯೆ ಆಗ್ಲಿಲ್ಲ, ಬಹಳ ತೀರಾ ಸಮಸ್ಯೆ ಆಗ್ಲಿಲ್ಲ. ಒಂದ್ 15 ದಿನಕ್ಕೆ ಅದು ಗಾಯ ಎಲ್ಲ ವಾಸಿ ಆಯ್ತು. ಹ್ಮ್ ಹ್ಮ್ ಆದ್ರೂ ಅವತ್ತು ಬರ್ಬೇಕಾದ್ರೆ ಸರ್ ಅಮ್ಮ ಹೆಚ್ಚು ಕಡಿಮೆ 3 ಗಂಟೆಗೆ ಅಲ್ಲಿ ಊಟ ಎಲ್ಲ ರೆಡಿ ಆದ್ಮೇಲೆ ಬಂದ್ರು. ಅವಾಗ ನಾನು ಒಂದ್ ಮಾತು ಹೇಳಿದೆ ಅಮ್ಮಗೆ, ನೀನು ನಮ್ ಜೊತೆಗೆ ಬಂದ್ರೆ ಇದೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ಲ. ಹ್ಮ್ ನಾವು ನಾವು ನಿನ್ನ ಗಂಡನ ಅರಕೆ ತೀರ್ಸಕ್ಕೆ ನಾವು ಹೋಗಿದ್ದಲ್ಲಿಗೆ. ಹ್ಮ್ ನಿನ್ನ ಗಂಡನ ಅರಕೆ ತೀರ್ಸೋದಕ್ಕೆ ನಿಂದೇ ಪ್ರಾಮುಖ್ಯತೆ ಇರ್ಬೇಕಿತ್ತು. ಹ್ಮ್ ಹ್ಮ್ ಆದ್ರೂ ಕೂಡ ನೀನ್ ಬರ್ಲಿಲ್ಲ. ನೋಡಿದೆಲ್ಲ ಇದಕ್ಕೆಲ್ಲ ಸಮಸ್ಯೆ ಪಾಪ ದೇವ್ರೆ, ಬಹುಶಃ ದೇವ್ರ ತೋರ್ಸಿನೆಲ್ಲ ಗೊತ್ತಿಲ್ಲ, ಒಟ್ಟು ಏನಾರು ಆಗ್ಲಮ್ಮ ನೀನ್ ಇಷ್ಟೊತ್ತಿಗೆ ಬರೋದು ಎಷ್ಟು ಸಮಸ್ಯೆ ಅಂತ ಕೇಳಿದ್ವಿ ಸರ್. ಓ ಹಂಗೂ ಕಡೆಗೂ ಒಂಚೂರು ಬಾಯಿ ಬಿಟ್ಟಿದ್ದೀರಾ? ಬಿಟ್ಟು ಸರ್, ನಾವ್ ಯಾವಾಗಲೂ ಬಾಯಿ ಬಿಟ್ಟಿಲ್ಲ, ಆದ್ರೂ ಬಿಟ್ಟೆ ಅವತ್ತು. ಹ್ಮ್ ಹ್ಮ್ ಯಾಕಂದ್ರೆ ಮಕ್ಕಳ ಅವ್ರ ಗೋಳಾಟ ನೋಡಿ ತಾತ 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 ಅಂತ ಬೈಕೊಂಡವ್ ಸರ್ ಮಕ್ಕಳು. ಸೊ ನಿಮ್ಮ ಪಾಲಿಸಿಯಲ್ಲಿ ಏನೋ ಎಡವಟ್ಟಿದೆ ಅಂತ ನಿಮ್ಗೆ ಒಂಚೂರು ಅರಿವಿಗೆ ಬಂತು. ತೀರಾ ಮೃದುತ್ವ ಯಾಕೋ ಸರಿ ಹೋಯ್ತಿಲ್ಲ ಅಂತ. ಹ್ಮ್ 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 ಆದ್ರೂ ಅಯ್ಯಮ್ಮ ನಮ್ಮ ಹತ್ರ ಏನೂ ಮಾತಾಡ್ಲಿಲ್ಲ. ಒಂದು ಸಣ್ಣ ನಮಗೆ ಪ್ರತಿಕ್ರಿಯೆನೇ ಕೊಡ್ಲಿಲ್ಲ ಅಯ್ಯಮ್ಮ. ಅಂದ್ರೆ ಎಲ್ಲ ಕಾರ್ಯಕ್ರಮ ಸಾಂಗವಾಗ ಆಯ್ತು. ಕಾರ್ಯಕ್ರಮ ಎಲ್ಲ ಸಾಂಗವಾಗಾಯ್ತು. ಬಟ್ ಅಲ್ಲಿ ಮೇಲೆ ಇದನ್ನ ಹೇಳಿದ್ದ ನೀವು ಸರ್? ಅಲ್ಲೇ ಹೇಳಿದೆ ಸರ್, ನಾನು ಅಲ್ಲೇ ಹೇಳಿದೆ. ಹೇಳಕ್ ಅಲ್ಲೆಲ್ಲಿ ಇದ್ರ ಅವರು? ಅಲ್ಲಿ ಬಂದ್ರು ಸರ್, ಅಲ್ಲಿಗೆ ಅಂದ್ರೆ 3 ಗಂಟೆ ಊಟ ಟೈಮಿಗೆ ಬಂದ್ರು ಸರ್ ಅವರು. ಮಕ್ಳನ್ನ ಕರ್ಕೊಂಡ್ ಬಂದ್ರು 3-3:30 ಅಷ್ಟೊತ್ತಿಗೆ ಮಕ್ಕಳು ಕರ್ಕೊಂಡ್ ಬಂದ್ರು. ಅಡಿಗೆ ಎಲ್ಲ ರೆಡಿ ಆಗಿತ್ತು. ಊಟ ಮಾಡ್ಕೊಂಡ್ ಬಂದ್ರು. ಊಟ ಮಾಡಿ ಆದ್ಮೇಲೆ ಹೇಳಿದೆ ನಾನು, ಮತ್ತೆ ಅಕಸ್ಮಾತ್ ಊಟ ಮಾಡಿದ್ರೆ ಸಮಸ್ಯೆ ಆಗತ್ತಂತ. ಅಲ್ಲೇ ಹೇಳ್ಬಿಟ್ರ? ಅಲ್ಲೇ ಹೇಳ್ದೆ. ಮತ್ತೆ ಮನೆಗೆ ಹೋಗ್ಬಿಟ್ರೆ ಅಂತ. ಅದಾದ್ಮೇಲೆ ಸರ ಆಮೇಲೆ ಗಂಡನ ಜೊತೆಗೆ ಅಯ್ಯಮ್ಮ ಹೊರಟ್ಲು. ಅಂದ್ರೆ ನನ್ನ ಮಗನ ಜೊತೆಗೆ ಹೊರಟ್ಲು. ಹೊರಟಾದ ತಕ್ಷಣ ನಾನು ಬೈಕ್ ನ ಹೊರಟ್ಲು. ಆಯ್ತಮ್ಮ ಹೋಗ್ರಿ ಅಂತ ನಾನು ಕಳಿಸ್ದೆ. ಈಶ್ವರ. ಅದಾದ್ಮೇಲೆ ಸ್ವಲ್ಪ ಅದು ದೇವಸ್ಥಾನ ದಾಟಿದ ತಕ್ಷಣ ನಾನು ಇಲ್ಲ, ನಾನು ಟ್ಯಾಕ್ಟರ್ ಬರ್ತೀನಿ, ನೀನು ಹೋಗು, ಟ್ಯಾಕ್ಟರ್ ಬರ್ತೀನಿ ನೀನು ಹೋಗು ಅಂತ ಹೇಳಿದ್ರು. ಆಮೇಲೆ ಅಲ್ಲಮ್ಮ ನಾವು ಹಿಂದ್ಗಡೆ ಬೈಕ್ ನ ಬರ್ತಿದ್ವಿ ಸರ್. ಅಲ್ಲಮ್ಮ ನೀನು ಟ್ಯಾಕ್ಟರ್ ಬರೋದು ಎಷ್ಟು ಸೇಫು, ನಿನ್ ಗಂಡ ಜೊತೆಗೆ ನೀನು ಹೋಗೋದು ಅಲ್ವಾ? ಇಲ್ಲ ನನ್ನ ಜೊತೆಗೆ ಇಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಇದಾರೆ, ಅವ್ರ ಜೊತೆಗೆ ಹೋಗ್ಬೇಕು ನಾನು ಅಂತ ಹೇಳಿ. ಆಯ್ತಮ್ಮ ಹುಷಾರ್ ಬಿಗ್ಗಿಯಾಗಿ ಇಟ್ಕೊಂಡು ಕುತ್ಕ, ಆರಾಮ ಮನೆ ಸೇಫ್ ಆಗಿ ಬರಮ್ಮ ಅಂತ ಹೇಳಿ ನಾವು ಬಂದ್ವಿ ಸರ್. ಬಂದಾದ್ಮೇಲೆ ಮತ್ತೆ ಇನ್ನೊಂದ್ಸ ಹಾಸ್ಪಿಟ್ಲ್ ಹೋಗ್ಬೇಕಲ್ಲ ಸರ್, ಮಕ್ಕಳ ಅದೇ ಇದು ಸುಟ್ಟಿದ್ದಲ್ಲ ಸರ್, ಬಿಸಿನೀರು ಸುಟ್ಟೈತ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಂತ ಅಂದಾಗ ಹೋಗ್ರಪ್ಪ ಹಾಸ್ಪಿಟ್ಲಿಗೆ. ಇಲ್ಲ ನಾನು ನಿಮ್ ಜೊತೆಗೆ ಬರಲ್ಲ ಅಂತ, ಗಂಡನ ಜೊತೆಗೆ. ಮತ್ತೆ ಯಾರ ಜೊತೆಗೆ ಹೋಗ್ತೀಯಮ್ಮ? ಇಲ್ಲ ನಾನು ಹೋಗ್ತೀನಿ, ಅವ್ರ ಹಿಂದೆ ಬರ್ಲಿ ಅಷ್ಟೇ. ಅಲ್ಲಮ್ಮ ನೀನು ಯಾರೋ ಜೊತೆ ಹೋಗ್ತಿದ್ದೀನಮ್ಮ, ನೀನು ಅವ್ನ ಗಂಡನ ಜೊತೆಗೆ ಹೋಗ್ಬೇಕು ತಾನೆ? ಇಲ್ಲಪ್ಪ ನಿಮ್ಗೆ ಹೇಳೋದು ಅರ್ಥ ಆಗತ್ತೆ ಇಲ್ವಾ? ನಾನು ಹೋಗ್ತೀನಿ ಅಷ್ಟೇ, ನಾನು ಬಸ್ಸಲ್ಲಿ ಹೋಗ್ತೀನಿ, ಅವ್ರು ಬೈಕಲ್ಲಿ ಬರ್ಲಿ, ಅವ್ರು ಬೈಕ್ನ ಹೋಗ್ತಾ ಇರ್ತಾನೆ, ಬೈಕ್ನ ಬರ್ತಾನೆ, ಅವ್ರು ಬೈಕ್ನಾಗೆ ಬರ್ಲಿ ಅಂತೇಳಿ ಒತ್ತಾಯಮ್ಮ. ಏನೇ ನಮ್ಮ ವಿಚಿತ್ರವಾದ ಇದು ಸರ್. ಆಯ್ತಪ್ಪ ಹಂಗೆ ಮಾಡು. ಇಲ್ಲ ಒಂದ್ ಕೆಲಸ ಮಾಡಮ್ಮ, ನಾನೇ ಬಂದ್ಬಿಡ್ತೀನಿ, ನಾನೇ ಅಲ್ಲಿ ಬಂದು ಡಾಕ್ಟರ್ ದುಡ್ಡು ಕೊಡ್ತೀನಿ, ನಾನೇ ಬರಲ್ಲ. ಇಲ್ಲ ನನ್ ಗಂಡೆ ಹಾಕಿದಾನೆ ಅಂತಂದ್ರೆ ಆಯ್ತು ಅಂತ ಹೇಳಿ. ಹೌದು, ಬಟ್ ಜೊತೆಗೆ ಬೇಡ ಅಂತ. ಬಟ್ ಬಿಲ್ಲೆಲ್ಲ ಕೊಡೋದು ಹೌದೇ, ಬಟ್ ಪ್ರಯಾಣ ಜೊತೆಗೆ ಬೇಡ ಅಂತ. ಅದಾದ್ಮೇಲೆ ಸರ್ ಮತ್ತೆ ಒಂದು ಮದುವೆ ಇತ್ತು ಸರ್, ನಮ್ಮೂರ್ದೇ ಒಂದು ಮದುವೆ ಇತ್ತು. ಮದುವೆ ಹೋಗೋಣ ಅಂತೇಳಿ ನನ್ನ ಮಗನಿಗೆ ಹೇಳಿದೆ ಸರ್, ಈ ಮದುವೆಗೆ ನಾವು ಹೋಗೋಣ ಅಂತ. ಆಯ್ತು ಮದುವೆ ಹೋಗೋಣ ಅಂತೇಳಿ ಹೊಂಟಾಗ 1 ಕಿಲೋಮೀಟರ್ ಹೋದ ತಕ್ಷಣನೇ ಅವನು ಅವಳ ಮನಸ್ಥಿತಿ ಗೊತ್ತಿರೋದ್ರಿಂದ ಅವನು ಸ್ವಲ್ಪ ಸೂಕ್ಷ್ಮವಾಗಿ ಕೇಳಿದಾನೆ, ನೋಡಮ್ಮ ಮದುವೆಗೆ ಹೋಗ್ತಾ ಇದೀವಿ,
ಅವ್ರಿಗೆ ಪ್ರೆಸೆಂಟೇಶನ್ ದುಡ್ಡು ಮಾಡೋಣ ಅಥವಾ ಏನಾರು ಬೇರೆ ವಸ್ತು ರೂಪದಲ್ಲಿ ಕೊಡೋಣ ಅಂತ. ಯಾವ್ದು ಬೇಡ ಬಾ ವಾಪಸ್ ಹೋಗೋಣ ಅಂದಾನೆ. ಅರ್ಧಕ್ಕೋಗಿ ಅರ್ಧ ಅಂದ್ರೆ ಒಂದು ಕಿಲೋಮೀಟರ್ ಅಷ್ಟೇ ಹೋಗಿರೋ ಸರ್. ನಮ್ಮೂರಿಂದ 1 ಕಿಲೋಮೀಟರ್ ದೂರ ಒಂದು ಇದೆ ಸರ್. ಅದು ಒಂದು ಪೆಟ್ರೋಲ್ ಬಂಕ್. ಅಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕಾರೆ ಕೇಳಿದಾನೆ ಅವನು ಅವು ಯಾಕೋ ಮಾತಾಡ್ತಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಮಾತಾಡ್ಸೋಕೋಸ್ಕರ ಕೇಳಿದಾನೆ. ಅದೊಂದು ನೆಪ ಅಂತ. ಅದಾದ್ಮೇಲೆ ಇಲ್ಲ ವಾಪಸ್ ಹೋಗೋಣ ಬಾ, ಆಯ್ತು ಬಿಡು ಅಂತ ವಾಪಸ್ ತಿರ್ಗಿಸ್ತಾನೆ. ಇಲ್ಲ ಹೋಗೋಣ ನಡಿ ಅಂತ ಹೇಳಿ. ಅಲ್ಲ, ವಾಪಸ್ ತಿರುಗಿಸಿ ಇಂದವ್ರೆ ಮತ್ತೆ ಹೋಗೋಣ ಅಂತ. ಮತ್ತೆ ವಾಪಸ್ ಅವ್ನು ತಿರುಗಿದ ತಕ್ಷಣ ಮತ್ತೆ ವಾಪಸ್ ನಡಿ ಹೋಗೋಣ ಅಂತೇಳಿ ಮತ್ತೆ ಕರ್ಕೊಂಡು ಹೋಗಿ ಸರ್. ಆಯ್ತು ನಡಿ ಅಂತೇಳಿ ಕರ್ಕೊಂಡು ಹೋಗಿ ಸರ್. ನಮ್ಮೂರು ಒಂದು 10 ಕಿಲೋಮೀಟರ್ ಚೆನ್ನಗಿರಿ ಅಂತ ಸರ್. ಇಲ್ಲಿ ಚೆನ್ನಮ್ಮಾಜಿ ಕಲ್ಯಾಣ ಮಂದಿರ ಅಂತ, ಅಲ್ಲಿಗೆ ಕರ್ಕೊಂಡು ಹೋಗಿ ಸರ್. ಅಲ್ಲಿಗೆ ಕರ್ಕೊಂಡು ಹೋದ ತಕ್ಷಣ ಚೆನ್ನಮ್ಮಾಜಿ ಇದು ಕಲ್ಯಾಣ ಮಂಡಪ ಕರ್ಕೊಂಡು ಹೋಗಿ ಸೀದಾ ಹೋಗಿದ್ದಾರೆ ಸರ್. ಅವರು ಏನು ಪ್ರೆಸೆಂಟೇಶನ್ ಏನು ತಗೊಂಡೋಗಿಲ್ಲ, ಸೀದಾ ಹೋಗಿದ್ದಾರೆ. ಅಲ್ಲಿ ಹೋದ ತಕ್ಷಣ ನಾನು ಬರಲ್ಲ ನೀನು ಹೋಗು ಅಂದ. ನಾನು ಬರಲ್ಲ ನೀನು ಹೋಗಂದ. ನಾನು ಅವನೊಬ್ನೇ ಹೆಂಗ್ ಹೋಗ್ತಾನೆ ಸರ್ ಅವನು ಹೊರಗೆ ಬಿಟ್ಟು. ಆಮೇಲೆ ಇಲ್ಲ ವಾಪಸ್ ಹೋಗ್ಬಿಡೋಣ ಬಾ ಅಂತೇಳಿ. ಇಲ್ಲ ಬಾ ಹೋಗೋಣ ಮತ್ತೆ ಅಂತೇಳಿ ಮತ್ತೆ ಕದ್ದವ್ ಸರ್. ಆಯ್ತು ಹೋಗೋಣ, ಒಂದು ಪ್ರೆಸೆಂಟೇಶನ್ ತಗೊಂಡು ಹೋಗ್ಬಿಡೋಣ ಬಾ ಅಲ್ಲಿ ಹೋಗಿ ಅಂತೇಳಿ ಮತ್ತೆ ಸೀದಾ ವಾಪಸ್ ಮನೆಗೆ ಕರ್ಕೊಂಬಂದ ಸರ್. ಯಾಕೋ ಇಲ್ಲಿ ಏನೋ ವ್ಯತ್ಯಾಸ ಆಗ್ತದೆ ಅಂತ ಹೇಳಿ ಸೀದಾ ಮನೆಗೆ ವಾಪಸ್ ಕರ್ಕೊಂಬಂದ ಸರ್. ಅದಾದ್ಮೇಲೆ ನಮ್ಗೆ ಯಾಕಂದ್ರೆ ಅವಳು ಹೊರಡೋದು ಲೇಟ್ ಸರ್. ಒಂದು ಹಾಸ್ಪಿಟ್ಲಿಗೆ ಹೊರಡೋಣ ಅಂತ 9 ಗಂಟೆಗೆ ಹೋಗೋಣಮ್ಮ ಅಂತಂದ್ರೆ ಕನಿಷ್ಠ ಪಕ್ಷ 1 ಗಂಟೆ ಹೊಂಟ್ರೆ ಅವನ ಅದೃಷ್ಟ. ಅವನದು ಡ್ಯೂಟಿ ಇರುತ್ತಲ್ಲ ಸರ್, ಪೊಲೀಸ್ ಡ್ಯೂಟಿ ಅಂತಂದ್ರೆ ನಿಮಗೆ ನಾನೇನು ಹೇಳ್ಬೇಕಾದಿಲ್ಲ. ಪ್ರತಿ ಟೈಮ್ ಕೂಡ ಇದೇ ಇದು ಮಾಡೋದು. 9 ಗಂಟೆಗೆ ಅಂದ್ರೆ 1 ಗಂಟೆಗೆ ಹೊರಡೋದು. 1 ಗಂಟೆಗೆ ಹೊರಟ್ರೆ ಏನೋ ಸಮಾಧಾನ. ಹಾಸ್ಪಿಟ್ಲಿಗೆ ಹೊಂಟ್ರು ಅಷ್ಟೇ, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ರು ಅದೇ. ಅವ್ನಿಗೆ ಅವ್ನಿಗೆ ಒತ್ತಡ ತರಬೇಕು ಅಷ್ಟೇ. ಇದು ಏನು ಉದ್ದೇಶ ಅಂತ ಅರ್ಥ ಆಗ್ತಿಲ್ಲ ಸರ್. ನಾವು ಅಂತೂ ಯಾವ ಆಂಗಲ್ ಕೂಡ ನಾವು ಮಗಳ ತರನೇ ನೋಡ್ಕೊಂಡಿದ್ವಿ. ಯಾಕಂದ್ರೆ ನಾವು 1 ವರ್ಷ ಇದ್ದಾಗಲೂ ಕೂಡ ಅದೇ ಅತ್ತೆ ಮಾವನೇ ಇರೋದು, ಈಗಲೂ ಕೂಡ ಅದೇ ಅತ್ತೆ ಮಾವನೇ ಇರೋದು. ಅದಾದ್ಮೇಲೆ ಒಂದು ದಿನ ನಮ್ಗೆ ದಾವಣಗೆರೆನಲ್ಲಿ ಹೋಗಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ ಸರ್. ಯಾರು? ನಮ್ಮ ಸೊಸೆ. ಯಾರ ಮೇಲೆ? ನಮ್ಮ ಮೇಲೆ. ನಮ್ಮತ್ತೆ, ನಮ್ಮ ಮಾವಂದು, ನಮ್ಮ ಗಂಡು ಟಾರ್ಚರ್ ಅಂತೇಳಿ. ಓಹೋ. ಆಮೇಲೆ ಆದ್ರೆ ಹಿಂದಿನ ದಿನ ಏನಾಗಿತ್ತು ಆ ಮಟ್ಟಿಗೆ ಮುಂದುವರಿಯೋದಕ್ಕೆ ಕಾರಣ ಏನು ಸರ್? ನಂಗೆ ನೆನಪಿಲ್ಲ, ನೆನಪು ಮಾಡ್ಕೊಂತೀನಿ, ಹೇಳ್ತೀನಿ. ಅಂದ್ರೆ ಗಂಡ ಹೆಂಡತಿ ಗುದ್ದಾಡಿದ್ರು ಸರ್. ಹೆಂಗಾಗಿತ್ತು ನೆನ್ಪು ಬಂತು ಸರ್. ಏನಾಗಿತ್ತು ಅಂದ್ರೆ ಅವತ್ತು ನಾವು ಊಟಕ್ಕೆ ನಮಗೆ ಬಡಿಸಿಲ್ಲ ಸರ್ ನಮ್ಮ ಸೊಸೆ. ಅಂದ್ರೆ ರಾತ್ರಿ ಊಟಕ್ಕೆ ಬಡಿಸಿಲ್ಲ. ಅವತ್ತು ಊಟಕ್ಕೆ ಬಡಿಸು ಮುದ್ದೆ ಹಾಕಿ ಸಾರು ಹಾಕ್ಲಿಲ್ಲ. ಅಲ್ಲೇ ನಮ್ದು ಒಂದು ಇದಿದೆ ಸರ್, ಫ್ರಿಡ್ಜ್. ಆ ಫ್ರಿಡ್ಜ್ ಅಲ್ಲಿರೋ ಸಾರು ಹಾಕೊಂಡು ನಾವು ಊಟ ಮಾಡ್ಕೊಂಡು ಎದ್ದೋಗ್ಬಿಟ್ಟು ಸರ್. ಅಂದ್ರೆ ಆಕೆನೇ ಮುದ್ದೆ ಬಡಿಸಿದ್ರು ಸಾರು ಬಡಿಸಲಿಲ್ಲ. ಸಾರು ಬಡಿಸ್ತಿಲ್ಲ. ಆಮೇಲೆ ನಾನು 1 ನಿಮಿಷ 2 ನಿಮಿಷ 3 ನಿಮಿಷ 5 ನಿಮಿಷ ತನಕ ನೋಡಿದೆ. ಯಾಕೋ ಏನೋ ವೇರಿಯೇಷನ್ ಆಗ್ತದೆ ಅಂತೇಳಿ ನಾನು ಮೊಸರು ಹಾಕೊಂಡೆ ತಿಂದು ಎದ್ದೋಗ್ಬಿಟ್ಟೆ ಸರ್. ತಿಂದು ಎದ್ದೋಗ್ಬಿಟ್ಟೆ. ಆತಗೆ ನನ್ನ ಮಗನೂ ಕೂತ್ಕೊಂಡಿದ್ದ, ನನ್ನ ಮಗ ನನ್ನ ಹೆಂಡತಿನೂ ಕೂತ್ಕೊಂಡಿದ್ರು. ಅವ್ರಿಗೆ ಸ್ವಲ್ಪ ಬೇಸರ ಆಗಿತ್ತೆ ಅವ್ರಿಗೆ. ಆಮೇಲೆ ಸ್ವಲ್ಪ ಅವನು ಅಟ್ಲೀಸ್ಟ್ ನಿನಗೆ ಮುದ್ದೆ ಹಾಕಿದೀಯಾ, ಅಟ್ಲೀಸ್ಟ್ ಸಾರು ಹಾಕುವಂತ ಒಂದು ಇದು ಸೆನ್ಸ್ ಬೇಡವಾ ಅಂತೇಳಿ ನಾವು ಗಂಡ ಕೇಳಿದಾನೆ. ಅಷ್ಟಕ್ಕೆ ಜಗಳ ಮಾಡ್ಕೊಂಡಿದ್ದೆ ಸರ್. ಜಗಳ ಮಾಡ್ಕೊಂಡು 1 ಹೊತ್ತ ಹೊಡೆದ್ಬಿಟ್ಟೆ ನಾನು. 1 ಹೊತ್ತ ಹೊಡೆದ ತಕ್ಷಣ ಅವರ ಮುಂದೆ ನಿನಗೆ ಹೊಡಿಯಕ್ಕೆ ಯಾವ ರೇಟ್ ಐತೆ ಅಂತೇಳಿ ಅವರಪ್ಪ ಕರ್ಕೊಂಡೋಗಿ ದಾವಣಗೆರೆಯಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದೆ ಸರ್. ನಮ್ಮನ್ನು ಕರ್ಸಿದ್ರು, ಹೋದ್ವಿ. ನಾನು ಹೇಳಿದೆ, ನೋಡಮ್ಮ ನೀನು ಬೇಕಾದ್ದು ಹೇಳು, ನಾನು
ನಾನು ಹೇಳೋದೇನಾದ್ರು ತಪ್ಪಿದ್ರೆ ಹ್ಮ್ ನೀನು ಅಲ್ಲಿ ಅಬ್ಜೆಕ್ಷನ್ ಮಾಡಮ್ಮ ಅಂತ ಹೇಳಿದೆ. ಹ್ಮ್ ಅವ್ರು ನಮ್ಮನ್ನು ಕೇಳ್ತಾ ಇದ್ರಲ್ಲ ಸರ್ ಇವರು ಆಫೀಸರ್ಸ್, ಹ್ಮ್ ನನ್ನ ಗಂಡ ಡೈಲಿ ಕುಡಿದು ಬಂದು ಹೊಡಿತಾನೆ, ಹ್ಮ್ ನಮ್ಮ ಅತ್ತೆ ಮಾವ ಕುಡಿದು ಬಂದು ಹೊಡಿತಾರೆ ಹ್ಮ್ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರು ಸರ್. ಓ ಹಂಗಾಗಿ ನಾನು ಏನಾದ್ರು ತಪ್ಪು ಮಾತಾಡಿದ್ರೆ ದಯವಿಟ್ಟು ನೋಡಮ್ಮ, ನಾನು ಎಲ್ಲಿ ತಪ್ಪು ಮಾತಾಡ್ತೀನಿ ಅಲ್ಲೇ ನೀನು ಅಬ್ಜೆಕ್ಷನ್ ಮಾಡುವಂತ ಆಫೀಸರ್ ಹೇಳಿದೆ ಸರ್. ಹ್ಮ್ ನೋಡಮ್ಮ, ನೀನು ಮಕ್ಕಳನ್ನ ಅಥವಾ ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ನಾನು ಗಂಟೆಗಟ್ಲೆ ಬಸ್ಸಿಂದ ಕಾದು ಕರ್ಕೊಂಬಂದನೋ ಇಲ್ವೋ, ಹ್ಮ್ ಕರ್ಕೊಂಬಂದಿರ ಮಾವ. ನೀನು ಅಡಿಗೆ ಮಾಡಾಕಿದ್ದಿ ಯಾವತ್ತಾದ್ರೂ ನೀನ್ ಚೆನ್ನಾಗಿಲ್ಲ ಅಂತ ಹೇಳಿದೀನಿ ನಮ್ಮ? ಇಲ್ಲ 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 ಮಾವ, ನೀವ್ ಯಾವತ್ತೂ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಅಂತಂದಾಗ ಅವ್ರಿಗೆಲ್ಲ ನಂದಲ್ಲ, ಅವ್ರಿಗೆ ಗೊತ್ತಾಗ್ಬಿಡ್ತಾರೆ. ಮೇಲೆ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಯ್ತು ಇವರು ಬಹುಶಃ ಏನು ತಪ್ಪು ಮಾಡ್ಲಿರ್ಲಿಕ್ಕಿಲ್ಲ ಅಂತ ಅವ್ರಿಗೆ ಅರ್ಥ ಆಯ್ತು. ಅಲ್ಲಮ್ಮ, ಬೈ ಚಾನ್ಸ್ ನೀನ್ ಆಮೇಲೆ ನಿನ್ ಏನಮ್ಮ ಸಮಸ್ಯೆ? ನನಗೆ ಇವರೇ ಸಮಸ್ಯೆ ಅನ್ನೋದು ಸರ್ ಅಲ್ಲಿ, ನನ್ನ ಮತ್ತೆ ನನ್ನ ಹೇಳ್ತೀನಿ ಸರ್. ಇವ್ರ ಸಮಸ್ಯೆ ಅಂದ್ರೆ ಏನ್ ಸಮಸ್ಯೆ ಅಮ್ಮ ಅಂತಂದ್ರೆ ನನ್ಗೇನೋ ಗೊತ್ತಿಲ್ಲ, ನಾನು ಅವರಿಂದ ದೂರ ಹೋದ್ರೆ ನೆಮ್ಮದಿಯಾಗಿರ್ತೀನಿ ನಾನು. ಆಮೇಲೆ ಆಯ್ತಮ್ಮ, ನಮ್ಮಿಂದ ಆಗಿರೋ ಸಮಸ್ಯೆ ಒಂದೇ ಒಂದ್ ಸಣ್ಣ ಸಮಸ್ಯೆ ಹೇಳಿ ನೀನು ಹೋಗ್ಬಿಡಮ್ಮ, ನಮ್ಗೆ ತೊಂದರೆ ಇಲ್ಲ. ಆಮೇಲೆ ಅವರು ಆಫೀಸರ್ ಕೇಳಿದ್ರು ಸರ್ ಅವ್ರಿಗೆ, ನೋಡಮ್ಮ, ನಿನ್ನ ಮಗಳನ್ನ ನೀನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಬಸ್ಸಿಗೆ ಅವ್ರು ಗಂಟೆ ಕಾದಿದ್ದು ಕರ್ಕೊಂಡ್ ಬಂದಾರೆ, ಅದು ಸೆಕೆಂಡ್ರಿ. ಬೈ ಚಾನ್ಸ್ ನೀನೇ ಹಾಸ್ಪಿಟ್ಲಿಗೆ ಹೋಗೋ ಪ್ರಸಂಗ ಬಂದ್ರೆ ನಿನ್ನ ಮಕ್ಕಳನ್ನ ಕಾಯರಾರಮ್ಮ, ಈ ಕ್ಷಣದಲ್ಲಿ ನೀನು ಹೋಗ್ಬಿಡಮ್ಮ ಅಂತಂದ್ರು. ಅವ್ರ ಜೊತೆಗೆ ಅವರು ನಮ್ಮನ್ನ ಎಲ್ಲೂ ಅವ್ರು ಕಂಪ್ಲೇಂಟ್ ಕೊಟ್ಟರು ಕೂಡ ನಮ್ಮನ್ನೆಲ್ಲೂ ಇದ್ ಮಾಡ್ಲಿಲ್ಲ, ಆಕ್ಷೇಪ ಮಾಡ್ಲಿಲ್ಲ. ಅವ್ರು ನೀವು ತಪ್ಪು ಮಾಡಿದ್ರಿ ಅಂತ ಎಲ್ಲೂ ಯಾರಿಗೂ ಹೇಳಿಲ್ಲ. ನನ್ನ ಮಗನಿಗೆ ಹೆಂಗ್ ದಿನ ಕುಡ್ಕೊಂಬತ್ತಿ ಅಂತ ಅಂದಾಗ ಅವರು ಒಂದು ಮಾತು ಹೇಳಿದ್ರು ಸರ್ ನನ್ನ ಮಗನಿಗೆ. ಏನ್ ಹೇಳಿದ್ರು ಅಂತಂದ್ರೆ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರೋ ಯಾವ್ಯಾವನು ಎಲ್ಲೆಲ್ಲಿ ಕುಡಿತಾನೆ, ಯಾವ ಬಾರಲ್ಲಿ ಕುಡಿತಾನೆ ಎಲ್ಲ ಗೊತ್ತು ಅಂತ ಹೇಳಿದಾಗ, ಇಲ್ಲ ಒಂದಿನ ಕುಡ್ಕೊಂಬಂದಿದ್ರು. ನೀನ್ ನೋಡಮ್ಮ, ನೀನ್ ಕಂಪ್ಲೇಂಟ್ ಮಾಡಿರೋದು ದಿನಾ ಕುಡ್ಕೊಂಬರ್ತಾನೆ, ದಿನ ಹೊಡಿತೀನಿ ಅಂತೇಳಿ ಇಲ್ಲಿ ಕಂಪ್ಲೇಂಟ್ ಮಾಡಿದ್ಯಾ, ಈಗ ಒಂದಿನ ಕುಡ್ಕೊಂಬಂದಿಯಲ್ಲ ಅಂತೇಳಿ ಕೇಳಿದ್ರು ಸರ್. ಅದಕ್ಕೆ ಉತ್ತರನೇ ಇಲ್ಲ ಸರ್ ಹುಡುಗಿ ಹತ್ರ. ಈಗಲೂ ಸರ್ ನಮ್ಮ ಮನೆ ಬಿಟ್ಟು ಹೋಗಿದ್ದಾಳೆ ಸರ್. ಅವನಿಗೆ ನಮಗೆ ಒಂದು ಬೇಸರ ಏನಪ್ಪಾ ಅಂತಂದ್ರೆ, ನಾವು ಈಗ 54 ವರ್ಷ ನನಗೆ ಸರ, 54 ವರ್ಷ ನನಗೆ. ನಾನು ನನ್ನ ಹೆಂಡತಿ ಜೊತೆಗಿರ್ತೀವಿ, ಇಲ್ಲೋ ಒಂದ್ ಕಡೆ ನನ್ನ ಮಗಳು ಜೊತೆಗೆ ಇಲ್ವಲ್ಲ ಅನ್ನೋ ಒಂದು ಸಂಕಟ. ಮಗಳು ಯಾರು ಸರ್? ಮಗ ಸರ್. ಓಕೆ ಓಕೆ, ಮಗಳ ಜೊತೆಗಿಲ್ವಲ್ಲ ಅಂದ್ರಲ್ಲ, ಆ ಮಗಳಲ್ಲ ಸರ್, ಸೊಸೆ ಜೊತೆಗಿಲ್ವಲ್ಲ ಅಂತ. ಮಗಳಂತ ಸೊಸೆ. ಮಗ ಸೊಸೆ ಜೊತೆ ಇಲ್ವಲ್ಲ ಅಂತ. ಅದೇ ಅದೇ ಸರ್, ನಾವಿಷ್ಟು ವಯಸ್ಸಾದವರು ಅರ್ಥಕೊಂಡು ಒಟ್ಟಿಗೆ ಇದ್ದೀವಿ, ಮಗಂದು ಯಾಕೆ ಹಿಂಗಾಯ್ತು ಅಂತ. ಅದೇ ಸಮಸ್ಯೆ ಸರ್. ಅವತ್ತಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಫೈನಲ್ ಆಗಿ ಏನ್ ಹೇಳಿದ್ರು ಅವರು? ಏನು ಹೇಳಿಲ್ಲ, ಇಲ್ಲಿ ಸಮಸ್ಯೆನೇ ಇಲ್ಲ ಸರ್. ಇಲ್ಲಿ ಕಂಪ್ಲೇಂಟ್ ನೀವು ಕೊಡುವಂತ ಸಮಸ್ಯೆನೂ ಇಲ್ಲ, ಅವ್ರಿಗೆ ಕಂಪ್ಲೇಂಟ್ ಎದುರಿಸೋ ಸಮಸ್ಯೆ ಇಲ್ಲ ಅಂತ ಹೇಳಿ ನೀನು ಈಗ ತಕ್ಷಣ ಹೋಗ್ಬಿಡಮ್ಮ ಅಂತಾನು ಹೇಳಿ ಕಳ್ಸಿದ್ರು ಸರ್. ಹೋಗ್ಬಿಡಮ್ಮ ಅಂದ್ರೆ ಮನೆಗೆ ಹೋಗುವಂತಲ್ಲ ಅಥವಾ ಎಲ್ಲಿಗೆ ಹೋಗು? ಅಲ್ಲ, ನಮ್ ಜೊತೆಗೆ ಹೋಗುವಂತ, ಅತ್ತೆ ಅವ್ರ ಜೊತೆಗೆ ಹೋಗು. ಇದು ಯಾವ್ದು ಅಷ್ಟು ಎನ್ಕ್ವೈರಿ ಮಾಡಿ ಶಿಕ್ಷೆ ಕೊಡುವಂಥದ್ದು ಏನ್ ನಡೆದಿಲ್ಲ, ಇದೆಲ್ಲ ಸಹಜ. ಸುಮ್ನೆ ಏನೇನೋ ಹೇಳ್ಬೇಡ, ಹೋಗಮ್ಮ ಇವ್ರ ಜೊತೆ ಬದುಕು ಅಂತ. ಹೌದು ಹೌದು ಸರ್, ಹೌದು. ಅವತ್ತು ಬರ್ಲಿಲ್ಲ. ಅವತ್ತು ಈಗ ನೋಡಮ್ಮ, ನಾನು ಅಪ್ಪ ಅಂತಿದ್ಲು ಸರ್ ನನಗೆ. ಹೋಗ ಒಂದು ವಾರ ಬಿಟ್ಬಿಡ್ತೀನಪ್ಪ, ಈಗೇನೋ ನಾವು ಇಲ್ಲೆಲ್ಲ ಪೂರ್ತಿ ಅಲ್ಲಿ ಅದಕ್ಕಿಂತ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಅವ್ರ ಅಪ್ಪ ಅವ್ರು ಬಂದು ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಅತ್ತೆಗೆ ಶೆಡ್ ಹೊಡಿದ್ದೀನಿ ಸರ್, ನಿಮ್ಗೆ ಏನ್ ಮಾಡ್ತೀವಿ ನೋಡು ಅಂತೇಳಿ. ನಿಮ್ಮ ಹೆಂಡತಿಗೆ? ನಮ್ಮ ಹೆಂಡತಿಗೆ. ಹಂಗಾಗಿ ನೋಡಮ್ಮ, ಅವಳಿಗೇನು ಹೇಳಿದ್ ನಾನು ಒಂದು ವಾರ ಬಿಟ್ಟು ಬರ್ತೀನಪ್ಪ, ಹಿಂಗೆಲ್ಲ ಏನೇನೋ ಆಗ್ಬಿಟ್ಟಿದ್ದೆ, ಒಂದ್ ವಾರ ಆಯ್ತಮ್ಮ, ಒಂದ್ ವಾರ ಬಿಟ್ಟು ಬಾ ಅಂತಂದೆ ಸರ್. ಅದಾದ್ಮೇಲೆ ಒಂದ್ ವಾರವನ್ನು ಬಿಟ್ಟು ಬರ್ಲಿಲ್ಲ, ಹೆಚ್ಚು ಕಡಿಮೆ 2-3 ತಿಂಗಳಾಯ್ತು ಸರ್, ಬರ್ಲಿಲ್ಲ. 2-3 ತಿಂಗಳಾಯ್ತು ಬರ್ಲಿಲ್ಲ. ನಮ್ಮೂರಲ್ಲಿ ಊರ ಹಬ್ಬ ಇತ್ತು ಸರ್. ನಾವು 2 ಮರಿ ಎಲ್ಲ ಕಡ್ದು ಹಬ್ಬ ಮಾಡೋವಂತ ಒಂದು ಪ್ರಮೇಯ ಬಂತು.
ಅವತ್ತು ಮಗ ಬೇರೆ ಹತ್ರ ಫೋನ್ ಮಾಡ್ತೀನಿ ಸರ್, ಅವರ ಸಂಬಂಧಿತ ಹತ್ರ ಫೋನ್ ಮಾಡ್ತೀನಿ, ನೀನ್ ಬರ್ಲೇಬೇಕು ಹಂಗ ಹಿಂಗ ಅಂತೇಳಿ. ಅವನಿಗೂ ಅವ್ನಿಗೆ ಹೆಂಡತಿ ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೂ. ಆಮೇಲೆ ಆಮೇಲೆ ಬೆಳಿಗ್ಗೆ ಬಂದ್ರು ಸರ್ ಅವ್ರು ನೈಟ್ ಎಲ್ಲ ಫೋನ್ ಮಾಡಿದ್ರು, ಬೆಳಿಗ್ಗೆ ಬಂದ್ರು. ನಾವು ಏನು ಕೇಳ್ಕೊಲಿಲ್ಲ ಸರ್. ಅದಾದ್ಮೇಲೆ ಕೊನೆ ದಿನ ಸರ್, ಈಗ ಲೈವ್ ಬರ್ತೀನಿ ಸರ್. ಈಗ ಏನಾಗಿತ್ತು ಅಂತಂದ್ರೆ, ಇದು 2 ಸರಾಯಿ ಪ್ಯಾಕೆಟ್ ನ ಸಿಲಿಂಡರ್ ಮೇಲೆ ಇಟ್ಟಿದೆ ಸರ್. ಯಾರು? ನಮ್ಮ ಹೆಂಡತಿ ಅಕ್ಕನಿಗೆ ಕೊಡ್ಬೇಕು ಅಂತೇಳಿ ಅವರ ನಮ್ಮ ಅಣ್ಣನ ಮಗ. ಇಲ್ಲ, ಈಗ ಕನ್ಫ್ಯೂಸ್ ಮಾಡ್ಬಿಡಿ. ಯಾರು ಅಲ್ಲಿಟ್ಟಿದ್ಯಾರು ಸಾರಾಯಿ ಪ್ಯಾಕೆಟ್? ಅಲ್ಲಿಟ್ಟಿದ್ದು ನನ್ನ ಮಗಳು ಸರ. ಮಗಳು ಅಂದ್ರೆ ನಮ್ಮ ಹೆಂಡತಿ ಅಕ್ಕ ಕೊಡ್ಬೇಕು ಅನ್ನೋ ಉದ್ದೇಶ. ನಮ್ಮ ಹೆಂಡತಿ ಅಕ್ಕ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ ಸರ್. ಓಹೋ, ನಿಮ್ ನಾದ್ನಿ? ನಾದ್ನಿ ಅಂದ್ರೆ ನಮ್ಮ ಹೆಂಡತಿ ಅಕ್ಕ, ನಮ್ಮ ಅಕ್ಕಿ. ಅವ್ರಿಗೆ ಕೊಡ್ಲಿಕ್ಕೆ ಅಲ್ಲಿಟ್ಟಿದ್ಯಾರು? ಅಲ್ಲಿಟ್ಟಿದ್ದು ನಮ್ಮ ಮಗಳು ಸರ್. ಸೊಸೆನೋ ಮಗಳು? ಮಗಳು. ಏನು ಅಂದ್ರೆ ಆ ಟೈಮಲ್ಲಿ ಅಲ್ಲಿ ಒಂದು ಕತೆ ನಡೀತಿತ್ತು ಸರ್. ಅಲ್ಲಿ ನಮ್ಮ ಹೆಂಡತಿ ಅಕ್ಕನ ಮಗನಿಗೆ ಒಂದು ಹುಡುಗನ್ ನೋಡೋ ಇದಿತ್ತು ಸರ್. ಅದೇ ಅಕ್ಕನ ಮಗನಿಗೆ ಹುಡುಗಿ ನೋಡೋ ಅಂತ ಒಂದು ಮಾತುಕತೆ ಆಗ್ತಾ ಇರ್ತದೆ ಸರ್. ಆಗ ನಮ್ಮ ಹೆಂಡತಿ ಅತ್ತಿಗೆನೂ ಕೂಡ ಅಲ್ಲೇ ಇತ್ತು. ಇಲ್ಲಿ ಕೊಟ್ರೆ ಸರಿಯಾಗಲ್ಲ ಅಂತೇಳಿ ಏನ್ ಮಾಡಿದ್ರು, ಆ ಪ್ಯಾಕೆಟ್ ನ ತಗೊಂಬಂದು ಸಿಲಿಂಡರ್ ಮೇಲೆ ಇಟ್ಟಂಗೆ ನನ್ನ ಮಗಳು. ಈಗ ನಮ್ ದೊಡ್ಡಮ್ಮ ಕೈಗೆ ಕೊಟ್ಬಿಟ್ರೆ ಸರಿಯಾಗಲ್ಲ, ನಮ್ಮ ಅಣ್ಣ ಬೈತಾನೆ ಅಂತೇಳಿ ಅಲ್ಲಿ ಇಟ್ಟಂಗೆ ಸರ್. ನಿಮ್ಮ ಕುಡಿಯಕ್ಕೆ ಅವರೇ ತಂದು ಕೊಡ್ತಿದ್ರ? ಅಲ್ಲ ಸರ್, ಅಲ್ಲ, ಅದು ಯಾರಿಗೋ ತಂದು ಕೊಟ್ಟಿದ್ದನ್ನ ಆತ ಇಲ್ಲಿ ನಮ್ಮ ದೊಡ್ಡಮ್ಮ ಹೆಂಗೋ ಕುಡಿತಾಳ ಅಂತೇಳಿ ಗೊತ್ತಿತ್ತು ಅವ್ರಿಗೆ. ಅಲ್ಲ, ಅದು ಬೇಡ ಅಂತ ಹೇಳೋಷ್ಟು ಇರ್ಲಿಲ್ವಾ? ಇಲ್ಲ, ಅವರು ಪಕ್ಕ ಕುಡಿತಾರೆ. ಅವ್ರಿಗೆ ಹೆಚ್ಚು ಕಡಿಮೆ 53-54 ವರ್ಷ ಆಗಿತ್ತು ಸರ್ ಅವ್ರಿಗೆ. ಅವ್ರು ಅವಾಗ ಕುಡಿತಾರೆ. ಅದನ್ನ ನಾವು ಪ್ರಶ್ನೆ ಮಾಡಕ್ಕಾಗಲ್ಲ. ಒಟ್ಟು ಏನೋ ಕುಡಿತಾರೆ ಸರ್ ಅವರು. ಆಯ್ತು ಅದನ್ನ ಸಿಲಿಂಡರ್ ಮೇಲೆ ಇಟ್ಟಾರೆ. ಅದೇ ಟೈಮಿಗೆ ಸಿಲಿಂಡರ್ ಖಾಲಿ ಆಗಿತ್ತು ಸರ್. ಸಿಲಿಂಡರ್ ಖಾಲಿ ಆಗಿತ್ತು. ಸಿಲಿಂಡರ್ ಖಾಲಿ ಆಗಿತ್ತೆ ಅಂದ ತಕ್ಷಣ ನಾವು ಹೋಗಿ ಸಿಲಿಂಡರ್ ತಂದ್ವಿ. ತರಬೇಕಾದ್ರೆ ನಮ್ಮ ಸೊಸೆ ಅಲ್ಲಿರೋ ಒಂದು ಬ್ರಾಂಡಿ ಪ್ಯಾಕೆಟ್ ನೋಡ್ಬಿಟ್ಟು ಹೇಳಿ ಸರ್. ನೋಡ್ಬಿಟ್ಟು ಅದನ್ನ ಬಚ್ಚಿಟ್ಟು ಹೇಳಿ ಸರ್. ಅದನ್ನ ನನ್ನ ಮಗಳು ಕೂಡ ಮರ್ತಾಳೆ. ಮತ್ತಾದ್ಮೇಲೆ ಅವ್ರ ದೊಡ್ಡಮ್ಮ ನೋಡಿದ ತಕ್ಷಣನೇ, ದೊಡ್ಡಮ್ಮ ತಡಿ ಇಲ್ಲಿ ಪ್ಯಾಕೆಟ್ ಇತ್ತು ಕೊಡ್ತೀನಿ ನಿನಗೆ ಅಂತ. ಆಮೇಲೆ ಅಲ್ಲಿ ಹೋದ್ರೆ ಇಲ್ಲ. ಏನಾಯ್ತಮ್ಮ ಅದು? ನನಗೇನು ಗೊತ್ತು ಅಂತ ಹೇಳಿದೆ ಸರ್. ಅದಾದ್ಮೇಲೆ ಬಂದು ಔಟ್ರು ನೋಡಿದಾಗ ಸಿಕ್ಕಿತ್ತು ಸರ್. ಅದು ಸಿಕ್ಕಾಗ ಆ ಹುಡುಗಿ, ನೋಡಮ್ಮ ಅಲ್ಲೇ ಯಾಕೆ ಇಟ್ಕೊಂಡಿದ್ದೆ? ಅವಪ್ಪ ನಾವು ಯಾರಿಗೋ ಕೊಡಕ್ಕೆ ಇಟ್ಕೊಂಡಿದ್ನ, ನೀನೇ ಇಟ್ಕೊಂಡಿದ್ದೆ ಅಂತ ಕೇಳಿದಾಗ ನಮ್ ಸೊಸೆ, ಇಲ್ಲ ನಿಮ್ಮ ನನ್ ಗಂಡ ಹೇಳ್ತಿದ್ದ ನಮ್ಮ ಅತ್ತೆ ಕುಡಿಯಲ್ಲ ಅಂತೇಳಿ, ಅದನ್ನ ಪ್ರೂವ್ ಮಾಡಕ್ಕೋಸ್ಕರ ಇಟ್ಕೊಂಡಿದ್ದೆ ಅಂತ ಹೇಳಿ. ಅವ್ರ ದೃಷ್ಟಿಯಲ್ಲಿ ಅತ್ತೆ ಅಂದ್ರೆ ನಿಮ್ಮ ಹೆಂಡ್ತಿನ ಅಥವಾ ಅವರ? ನನ್ನ ಹೇಳ್ತೀನಿ ಸರ್. ಇವರೇ ಕುಡಿತಾರೆ ಅಂತ ತೋರ್ಸ್ಬೇಕಿದೆ ಈಗ ಅವ್ರಿಗೆ. ತೋರ್ಸ್ಬೇಕಿದೆ. ಆಮೇಲೆ ನಾನು ಹೊರಗಡೆ ಇದ್ದೆ, ಬಂದೆ. ನೋಡು ಮಾವ, ನೋಡು ಕುಡಿಯಲ್ಲ ಅಂತ ಹೇಳಿದ್ರಿ, ಅತ್ತೆ ಕುಡಿಯಕ್ಕೆ ನಾನು ಪ್ರೂಫ್ ಮಾಡ್ತೀನಿ. ನೋಡಮ್ಮ, ಅತ್ತೆ ಕುಡಿಲಿ, ನಾವ ಕುಡಿಲಿ, ಯಾರು ಕುಡಿಲಿ, ಅದನ್ನ ಪ್ರೂಫ್ ಮಾಡೋ ಉದ್ದೇಶ ಆಯ್ತಮ್ಮ ನಿನಗೆ? ಅವ್ರು ಕುಡಿತಾರೋ ಹಾಳಾಗ ಹೋಗ್ತಾರೋ. ಅಕಸ್ಮಾತ್ ಕುಡಿದಿಂದ ಅವ್ರು ಕುಡಿಯೋದ್ರಿಂದ ನಿನಗೆ ಏನಾದ್ರು ತೊಂದರೆ ಆಗಿದ್ರೆ ಬಿಡಮ್ಮ. ಅಕಸ್ಮಾತ್ ಕುಡಿತಾರೋ ಅದು ಯಾರಿಗೆ ತೊಂದ್ರೆ, ಅದು ನನಗೆ ಲೆಕ್ಕಕ್ಕೆ ಬೇಡ. ಅದು ಹೌದಾ? ಹಂಗಂದ್ರ ನೀವು? ಅದು ಲೆಕ್ಕಕ್ಕೆ ಬೇಡ. ಅದನ್ನ ತಗೊಂಡು ನೀನು ಅದನ್ನ ಪ್ರೂಫ್ ಮಾಡಿ ಏನ್ ಸಾಧನೆ ಮಾಡ್ಬೇಕಿದೆ ಅಂತೀಯಮ್ಮ ಅಂತಂದೆ. ಇಲ್ಲ, ನನ್ ಗಂಡ ಹೇಳಿದ್ರು ನಮ್ಮಮ್ಮ ಕುಡಿಯಲ್ಲ ಅಂತೇಳಿ ನಾನು ಪ್ರೂಫ್ ಮಾಡ್ಬೇಕು. ನನ್ನ ಮತ್ತೆಗೆ ನಾನು ನನ್ನ ಗಂಡಗೆ ನಾನು ಉತ್ತರ ಕೊಡ್ಬೇಕು ಅಂತ ಹೇಳಿದ್ರು ಸರ್.
ಹ್ಮ್ ಅದೇ ವಿಚಾರಕ್ಕೆ ಗಲಾಟೆ ಆಯ್ತು ಸರ್. ಅವತ್ತು ಹೋದವಳು ಇನ್ನೂ ಬಂದಿಲ್ಲ ಸರ್. ಅವತ್ತು ನನ್ನ ಮಗ ಬಂದ, ನಮ್ಮಮ್ಮ ಕುಡಿತಾಳೆ ಅಂತ ಅನ್ಕೋ ನೀನು. ಮಮ್ಮೇನ್ ಕುಡಿಯಲ್ಲ, ಯಾವುದೇ ಕಾರಣಕ್ಕೂ ಕುಡಿಯಲ್ಲ, ಆದ್ರೆ ಕುಡಿತಾಳೆ ಅಂತ ಅನ್ಕೋ. ಅದನ್ನ ತಗೊಂಡು ನೀ ಏನ್ ಮಾಡ್ತೀಯ? ನಾನ್ ಯಾವಾಗ ನಮ್ಮ ಕುಡಿಯಲ್ಲ ಕುಡಿತಾಳೆ ಅಂತೇಳಿ ನಾ ಯಾವಾಗ ನಿನಗೆ ಪ್ರೂಫ್ ಮಾಡ್ಕೊಳಕ್ ಬಂದೀನಿ ಅಂತ ಒಂದ್ ವರ್ಷ ಹೊಡೆದ ತಕ್ಷಣ ಬಂದು ಅವ್ರು ಕರ್ಕೊಂಡೋದ್ರು. ಇವತ್ತಿಗೆ 31 ದಿನ ಆಗಿದೆ ಸರ್. ಇದು ಸಮಸ್ಯೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಆಯ್ತು, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಅದಕ್ಕೂ ಮುಂಚೆ ಯಾವ ನಮ್ಮ ಇಲ್ಲಿ ತಂದಿದ್ದು ಇದನ್ನು ಮನೆ ಒಳಗಡೆ ತಂದು ಸಿಲಿಂಡರ್ ಮೇಲೆ ಇಡುವಷ್ಟು ಧೈರ್ಯ ಮಾಡಿದ್ದು ಈ ಇಂಥ ಅನಿಷ್ಟಗಳನ್ನ ಯಾರಮ್ಮ ಅಂತ ಒಬ್ರು ಹಿರಿಯರಾಗಿ ನೀವು ಅದನ್ನ ಮಾತಾಡಬೇಕಿತ್ತೆ ಹೊರತು ನೀವು ಅದನ್ನು ಕೇಳೋದು ಯಾಕಮ್ಮ ನಿನ್ಗೆ ಅದು ಯಾಕೆ ಬೇಕಿತ್ತಮ್ಮ ಇದು ಹೇಳೋ ಮಾತಾ ಇದು ಹಿರಿಯರು? ಹೌದು ಹೌದು, ಅದನ್ನ ತಪ್ಪಿದೆ ಸರ್. ಹೌದು ತಪ್ಪಿದೆ ಸರ್. ಅರೆ ನಾನು ಅದಕ್ಕೆ ಪುನರುಚ್ಚಾರ ಮಾಡಿದೆ. ಹೌದಾ ನೀವು ಹೇಳಿದ್ರ ಅಂತ ನಾನೇ ಹೇಳಿದೆ ಅಂತೀರಾ ನೀವು? ಹೌದು ಸರ್, ಹೇಳ್ದೆ ನಾನು. ಅರೆ ಯಾಕಂದ್ರೆ ಒಂದ್ ಯಾವುದು ಸಾಕ್ಷಿಗೆ ಕಾಯ್ತಾ ಇರೋ ಜೀವದ ಮುಂದೆ ಎಷ್ಟು ಎಚ್ಚರವಾಗಿರ್ಬೇಕಲ್ಲ ಇಡೀ ಮನೆ ಮಂದಿ ಅಲ್ಲ? ಹೌದು ಸರ್, ಹೌದು. ನಿಮ್ ಮಗಳಿಗೆ ಹೇಳ್ಬೇಕಿತ್ತು. ನಾಚಿಕೆ ಆಗಲ್ಲ ನಿನಗೆ? ಆಯ್ತು, ದೊಡ್ಡಮ್ಮನ ಕುಡ್ಸೋಕ್ ಬಿಡ್ಸೋಕ್ ಆಗಲ್ಲ, ಅದೆಲ್ಲ ಓಕೆ. ಇದನ್ನ ರಾಜಾರೋಷವಾಗಿ ಮಾಡೋ ಬಹಳ ಸಭ್ಯ ಸಂಗತಿ ಏನಲ್ವಲ್ಲ ಅದು? ಹೌದು ಸರ್. ನಾನು ಇಲ್ಲಿ ಇಡ್ತೀನಿ ಇಲ್ಲಿ ಕಾಯ್ತಾ ಇರೋರ್ ಮುಂದೆ ನೀವೇ ಬಾಯಿಗೆ ಆಹಾರ ಆಯ್ತೀರ ಅಷ್ಟೇ. ಹೌದು ಸರ್. ಅದು ನೋಡಿ, ಅದು ನಿಮ್ಮ ದೊಡ್ಡತನ. ನಾನು ನಿಮ್ ಕಾಲಿಗೆ ಬೀಳ್ತೀನಿ. ಬಟ್ ದಯಮಾಡಿ ಆ ತರ ನಮ್ಗೆ ಮಾತಾಡಿದ್ರು ಪರವಾಗಿಲ್ಲ, ಅವು ಬಹಳ ತಪ್ಪಾಗ್ತಾವ ಅವು. ಆಯ್ತು, ಅದಾದ್ಮೇಲೆ ಮಗ ಕೈ ಮಾಡ್ಬಿಟ್ರ? ಮಗ ಕೈ ಮಾಡ್ದ. ಯಾಕೆ ಬೇಕು ಅದು? ಅವ್ರು ಕುಡಿತಾರೋ ಏನೋ ಗೊತ್ತಿಲ್ಲ, ಅವ್ರಿಗೆ ಏಜ್ ಆಗಿತ್ತೆ, ಅವ್ರು ಕುಡಿತಾರೋ ಸಾಯ್ತಾರೋ ಬದುಕೋರ್ ನಾವು. ನಿನಗೇನ್ ಬೇಕೋ ಅದು ಮಾಡ್ಕೊ, ನಿನಗೆ ಏನ್ ಸಮಸ್ಯೆ ಆಗಿತ್ತೆ, ನಿನಗೇನ್ ತಂದಾಕಲ್ವಾ, ನಿನಗೆ ಏನ್ ತೊಂದರೆ ಆಗಿತ್ತೆ ಅಂತ ನನ್ನ ಮಗ ಕೇಳ್ದ. ಆಮೇಲೆ ಅವಳು ಜೋರ್ ಮಾಡಿದಾಳೆ ಸರ್. ಹಂಗಾಗಿ ಅವನು ಕೈ ಮಾಡಿದ. ಅವ್ನು ಕೈ ಮಾಡಿದ್ ಸರಿ ಅಂತ ನಾನು ಒಪ್ಕೊಳಲ್ಲ ಸರ್ ಯಾವ ಕಾರಣಕ್ಕೆ. ಯಾಕಂದ್ರೆ ಒಂದ್ ಹೆಣ್ಮಗು ಮೇಲೆ ಕೈ ಮಾಡಬಾರ್ದು, ಅದು ಧರ್ಮ. ಇದೇನು ಮೊದ್ಲಲ್ವಲ್ಲ, ಈಗ ಅಲ್ಲಿ ಆಯ್ಕೆ ಮಾಡ್ರೆ ಎಡವಟ್ಟು ಮೊದ್ಲಲ್ಲ, ಹೊಡೆದಿರೋದು ಮೊದ್ಲಲ್ಲ. ಇದು ಬಹಳ ಸಲ ಆಗೋಗಿದೆ. ಬಟ್ ಇರ್ಲಿ, ಅಂದ್ರೆ ಹಿಂಗಾದ ತಕ್ಷಣ ಅವ್ರ ಹಿರಿಯರು ಬಂದ್ಬಿಡ್ತಿದ್ರ ಅಥವಾ ಅವ್ರ ಅಪ್ಪ ಅಮ್ಮ? ಪ್ರತಿ ಸರಿನು ಸರ್ ಹೊಡೆದ್ರ ಅಂದ ತಕ್ಷಣ ಮುಗಿತ್ ಸರ್. ಯಾಕೆ ಹೊಡೆದ್ರು ಏನು ಕೇಳ್ತಿರ್ಲಿಲ್ಲ ಸರ್. ಪ್ರತಿ ಸರಿ ಬರೋದು, ಕಾರ್ ತಗೊಂಡ್ಬರೋದು. ಆಮೇಲೆ ಒಂದೇ ಒಂದು ಮಾತು ಕೂಡ, ನಾನು ಹಿರಿಯ ಇದ್ದೀನಿ, ನನಗೆ ಒಂದು ಮಾತು ಕೇಳ್ದೇನೆ ಆ ಹುಡುಗಿ ಗಂಟು ಮುಟ್ಟೆ ಕರ್ಕೊಳೋದು, ಓದ್ಕೊಂಡು ಹೋಗೋದು ಸರ್. ನನಗೆ ಒಂದು ಪ್ರಶ್ನೆ, ನಿಮ್ಮ ಮಗ ಪಾಪ ನೋಡಿ ಓದಿ ಕಷ್ಟಪಟ್ಟು ಅಥವಾ ಏನೋ ಒಂದು ಜಾಬ್ ಇದ್ರ ಬಗ್ಗೆ ಸೊಸೆಗೆ ಹೆಮ್ಮೆ ಇರ್ಲಿಲ್ವಾ ಅಂತ? ಅಥವಾ ಅವ್ರು ನಮ್ಮ ಅಳಿಯ ಇಂಥವನಪ್ಪ ಒಳ್ಳೆ ಡಿಪಾರ್ಟ್ಮೆಂಟಲ್ಲಿ ಇದೆ, ಇದ್ರ ಬಗ್ಗೆ ಹೆಮ್ಮೆ ಇರ್ಲಿಲ್ವಾ ಇವ್ರು ಯಾರಿಗೂ? ಗೊತ್ತಿಲ್ಲ ಸರ್ ಅವ್ರಿಗೆ ಯಾವ ತರ. ಅವರು ಸರ್ಕಾರಿ ನೌಕರಿಗೆ ಕೊಡ್ಬೇಕು ಅನ್ನೋ ಉದ್ದೇಶ ಇತ್ತು. ಆಮೇಲೆ ಅವ್ರ ಉದ್ದೇಶ ಏನ್ ಗೊತ್ತಾ ಸರ್, ನಾವು ಹಿಂಸೆ ಮಾಡ್ತಿದೀವಿ, ನಾವು ಬೇರೆ ನಮ್ಗೆ ನಾವು ಯಾವ ಯಾಂಗಲ್ ಕೂಡ ನಾವು ಅಪ್ಪಿ ಕೂಡ ಸಣ್ಣ ಹಿಂಸೆನೂ ಕೂಡ ಮಾಡಿಲ್ಲ ಸರ್. ನಮ್ಮಿಂದನೇ ಇವ್ರಿಗೆ ತೊಂದರೆ ಆಗ್ತಿದೆ ಅಂತ ಹೇಳ್ತೇವೆ ಸರ್. ಅರ್ಥ ಆಗ್ಲಿಲ್ಲ. ನಾನು ನನ್ನ ಹೆಂಡತಿಯಿಂದ ನನ್ ಸೊಸೆ ತೊಂದರೆ ಆಗ್ತಿದೆ ಅಂತ. ಇಲ್ಲಿ ಅವ್ರ ಅಪ್ಪ ಅಮ್ಮ ಅಳಿಯನ್ ಕುರಿತು ಬೆರಳು ಮಾಡ್ತಿಲ್ಲ, ನಿಮ್ ಕುರಿತು ನಮ್ ಕುರಿತು ಬೆರಳು ಮಾಡ್ತಿದ್ರು. ಕೆಲವು ಟೈಮ್ ಕೂಡ ಹಂಗೆ ಬಿಂಬಿಸ್ತಾ ಇದ್ದಾರೆ ಕೂಡ. ಕೆಲವು ಟೈಮ್ ಅವ್ರು ಬಂದಾಗ ಸರ್ ಏನ್ ಹೇಳ್ತಿದ್ರು ಗೊತ್ತಾ, ನೋಡಮ್ಮ ನೀನು ನಿನ್ನ ಬಟ್ಟೆ, ನಿನ್ನ ಮಗಳ ಬಟ್ಟೆ, ನಿಮ್ಮ ಗಂಡನ ಬಟ್ಟೆ ಹಾಕಿ ತೊಳ್ಕೋಬೇಕು, ಇನ್ನೊಬ್ಬರ ಬಟ್ಟೆ ಯಾಕೆ ತೊಳ್ಕೊಕ್ ಹೋಗ್ತೀವಿ ಅಂತೇಳಿ ನನ್ನ ಎದುರಿಗೆ ಹೇಳಿದ್ರು ಸರ್. ಓಹೋ. ಬಟ್ ಈಗ ಅಲ್ಲಿ ಸ್ಟೇಷನ್ ಅಲ್ಲಿ ಒಂದು ಮಾತು ಹೇಳ್ಬಿಟ್ರು, ಏನು ನನಗೆ ಯಾಕೋ ಗೊತ್ತಿಲ್ಲ, ನಿಮ್ಮ ಜೊತೆ ನಾನು ನಿಮ್ಮಿಂದ ದೂರ ಹೋದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಅನ್ನಿಸ್ತಾ ಇದೆ ಅಂತ. ಅಂದ್ರೆ ಈ ಸಮಯದಲ್ಲಿ ನಿಮ್ಗೆ ಅನ್ನಿಸ್ತಾ, ಹೌದಾ ಈಗ ಹಿಂಗನ್ಸಿರ್ಬೋದು, ಹಂಗಾರೆ ನಾವು ಸಪ್ರೇಟ್ ಅಂದ್ರೆ ಎಲ್ಲೋ ಒಂದು ಮಾತು ನಿಮ್ಮ ಮಗನಿಗೆ ಹೇಳಿದ್ರ ಅದನ್ನ? ನೋಡಪ್ಪ ಯಾಕೋ ಹೇಳಿದ್ರು. ಆತ ಒಂದೇ ಮಾತು ಹೇಳಿದ್ರು, ನಾನು ಬದುಕಿದ್ರು ನಿಮ್ ಜೊತೆಗೆ, ಸತ್ರು ನನ್ನ ಜೊತೆಗೆ, ನಾನು ಯಾವುದೇ ಕಾರಣಕ್ಕೂ ನನ್ನ ಸಾಯಿಸ್ಬೇಕಂತಿದ್ದೀರಾ, ನಾನು ಬೇರೆ ಹೋಗ್ತೀನಿ. ಓಕೆ ಓಕೆ. ನಾನು ಇರೋದು ಒಬ್ಬ ಮಗ, ನಾನು ನಿಮ್ಮನ್ ಬಿಟ್ಟು ನನ್ಗೆ 25 ವರ್ಷ ಸಾಕಿದ್ರಿ, ನಾನು ಕನಿಷ್ಠ 20 ವರ್ಷ ಸಾಕೋದಂದ್ರೆ ಬಿಟ್ಟಿದ್ ನನಗೆ, ನಿಮ್ಮನ್ನು ಒಂದು 20 ವರ್ಷ ಸಾಕ್ಬೇಕಲ್ಲ ನಾನು ಅಂದ. ಅದು ಬಹಳ ಒಳ್ಳೆ ಮಾತು. ಅದಾದ್ಮೇಲೆ ಸರ್ ನಾವು ಏನ್ ಮಾಡಿದ್ವಿ ಅಂತ, ನಮ್ಮ ಮಗಳು ಬಂದಿದ್ರು ಸರ್ ಈ ರೀಸೆಂಟ್ ಅಲ್ಲಿ. ನಾವೇ ನಮ್ಮೂರಲ್ಲೇ ಒಂದು ಮನೆ ಮಾಡಿದ್ವಿ ಸರ್. ನಾವು ಹೋಗ್ಬಿಡೋಣ ಅಂತೇಳಿ
ನಾನು ಹೆಂಡತಿ ಹೋಗ್ಬಿಡೋಣ, ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ತದೆ ಅಂದ್ರೆ ನಾವ್ಯಾಕಿರೋದು, ಅವ್ರ ಗಂಡ ಹೆಂಡತಿ ಚೆನ್ನಾಗಿರ್ಲಿ ಅಂತ ಅಷ್ಟೊಳಗೆ ಹೋಗ್ಬಿಟ್ರು ಸರ್. ಓಹ್, ನೀವು ಹೀಗೆ ಹೊರಗಡೆ ಹೋಗೋ ಯೋಚನೆ ಮಾಡಿದ್ದು ಹೌದು, ಅದಕ್ಕೊಂದು ತಯಾರಿ ಮಾಡಿದ್ದು ಹೌದು. ಹೌದು ಸರ್. ಅಂದರೆ ಇದೇನೋ ಇದು ಸ್ವಲ್ಪ ಈ ಕುಡಿತದ್ದು ಅಥವಾ ಇದೇನೋ ಸಿಕ್ತು, ಇದೇ ಲಾಸ್ಟ್ ಘಟನೆನಾ? ಅಂದ್ರೆ ಸರ್ ಅರ್ಥ ಆಗ್ಲಿಲ್ಲ ಸರ್. ಅದೇ ಸಿಲಿಂಡರ್ ಮೇಲೆ ಇಟ್ಟಿದ್ದೆ ಇದೇ ಲಾಸ್ಟ್ನೇ ಘಟನೆ? ಅದು ಕೊನೆಯ ಘಟನೆ ಸರ್. ಓ, ಅದಾದ್ಮೇಲೆ ಹೋಗಿದ್ದಾ? ಅದಾದ್ಮೇಲೆ ಹೋಗಿದ್ದು ಈಗ 1 ತಿಂಗಳು 31 ದಿನ ಆಗಿದೆ ಸರ್ ಇವತ್ತು. ಅಂದ್ರೆ ಹೀಗೆ ಹೋಗಿದ್ದು ಬಂದಿದ್ದು ಇದು ಮೊದ್ಲಲ್ವಲ್ಲ, ಈ ಹಿಂದೆನೂ ಆಗಿದೆಯಲ್ಲ? ಹೌದು ಆಗಿದೆ ಬಟ್ ಸರ್. ಹೋಗಿ ಬರೋದಿಕ್ಕೆ ಎಷ್ಟು ಗ್ಯಾಪ್ ತಗೊಳ್ತಿದ್ರು ನಾರ್ಮಲಿ ಬೇರೆ ಹಿಂದೆ? ಆರಂಭದಲ್ಲಿ 20 ದಿನ, ಆಮೇಲೆ 3-4 ತಿಂಗಳ ತನಕನೂ ಆಗಿತ್ತು ಸರ್ ಇದು. ಓಹೋ, ಹಂಗಾರೆ ಈಗ 1 ತಿಂಗಳು ಇದೇನು ಜಾಸ್ತಿ ಏನಲ್ಲ ಈಗ? ಜಾಸ್ತಿ ಅಲ್ಲ ಸರ್ ಅದು. ಹೌದು. ಬಟ್ ಆದ್ರೂ ಇದೇನಪ್ಪ ಇದು ಹಿಂಗೆ ಮುಂದುವರಿತು, ಇದಕ್ಕೆ ಏನು ಕೊನೆ ಇಲ್ವಾ ಅಂತ? ಅದೇ ಅರ್ಥ ಆಗ್ತಿಲ್ವ ಸರ್. ಆಮೇಲೆ ಆ ಹುಡುಗಿ 2ನೇ ಮಗಳಿದ್ದಾಳೆ ಸರ್. ಯಾರು? ನಮ್ಮ ಮೊಮ್ಮಗಳು 2ನೇ ಮಗಳಿದ್ದಾಳೆ ಸರ್. ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ ಸರ್. ಪಾಪ. ಆರೋಗ್ಯ ಅದು ಬಹಳ ರೇರ್ ಸಮಸ್ಯೆ. ಓ ಹೌದಾ? ಈಗಾಗಲೇ 5 ಆಪರೇಷನ್ ಆಗಿದೆ ಸರ್. ಈಶ್ವರ. ಈಗ ಅಂದ್ರೆ ಟಾಯ್ಲೆಟ್ ರಿಸರ್ಚ್ ಒಂದೇ ಕಡೆ ಆಗ್ತಿತ್ತು ಸರ್. ಅದಿನ್ನು ಒಂದು ಅದಕ್ಕೆ ಸ್ವಲ್ಪ ಸ್ವಲ್ಪ ಅವಳು ಗಟ್ಟಿ ಆದ್ಮೇಲೆ ಮಾಡ್ಬೇಕು ಅಂತೇಳಿ ಇದಾರೆ ಸರ್. ಅದು ಇಷ್ಟೆಲ್ಲ ಸಮಸ್ಯೆ ಇದೆ. ಅಂದ್ರೆ ಮಗಳ ಈ ಸ್ಥಿತಿ ನೋಡಿಯೂ ಆಕೆ ಇದ್ರ ಬಗ್ಗೆ ಕಾಳಜಿ ಇಲ್ವಾ ತಾಯಿಗೆ? ಇಲ್ಲ. ಅವರ ಅಮ್ಮನು ಕೂಡ ಯಾವತ್ತೂ ಬಂದಿಲ್ಲ ಸರ್, ಹಾಸ್ಪಿಟ್ಲಿಗೆ ಕೂಡ ಯಾವತ್ತೂ ಬಂದಿಲ್ಲ. ಬಂದ್ರು ಕೂಡ ಅಟ್ಲೀಸ್ಟ್ ಹಾಸ್ಪಿಟ್ಲಿಗೆ ಇರೋರಿಗೆ ಒಂದು ಸ್ವಲ್ಪ ಏನೋ ಫುಡ್ ತರಬೇಕು ಅನ್ನೋ ಒಂದು ಕಾಳಜಿನೇ ಇಲ್ಲ ಸರ್. ಈಗ ಒಂದು ವೇಳೆ ನಿಮ್ಮ ಮಗ ಆಯ್ತು, ಅದನ್ನ ಆಮೇಲೆ ವಿವರಣೆ ಮಾಡುವ. ಈಗ ಇಲ್ಲ, ನನ್ನ ಅಪ್ಪ ಅಮ್ಮನಿಂದ ಸ್ವಲ್ಪ ದೂರನೇ ಇದ್ದು ನಾನೇನು ಸಪ್ರೇಟ್ ಬದುಕೋಣ ಅಂತ ಒಂದು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಅಂದರೆ ಆಕೆ ಬರೋದು ಹೌದಾ? ಅಥವಾ ಅದು ಆ ಜೀವನಕ್ಕೆ ಆಕೆ ಒಪ್ತಾರ? ಬರ್ಬೋದು ಸರ್, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಬಟ್ ಅವನು ಯಾವುದೇ ಕಾರಣಕ್ಕೂ ನನ್ನ ಜೀವ ಹೋದ್ರೆ ಮಾತ್ರ ನಾನು ಇಲ್ಲಿಂದ ಈ ಮನೆಯಿಂದ ದೂರ ಹೋಗ್ತೀನಿ ಹೊರ್ತು, ನಾನು ಈ ಜೀವ ಇರೋವರೆಗೂ ಯಾವುದೇ ಕಾರಣಕ್ಕೂ ನನ್ನ ತಂದೆ ತಾಯಿ ನನಗೆ ಮಾಡಿರೋ ಇದು ಏನು ನನಗೆ ಮಾಡಿರೋ ವಾತ್ಸಲ್ಯ ಇರ್ಬೋದು, ಪ್ರೀತಿ ಇರ್ಬೋದು, ಗೊತ್ತಿಲ್ಲ. ಬಟ್ ನನ್ನ ತಂದೆ ತಾಯಿನ ಬಿಟ್ಟು ಹೋಗಲ್ಲ ಅನ್ನೋ ಉದ್ದೇಶನೇ ಹೊಂದಿರೋದು ಸರ್. ಯಾವ ಕಾರಣಕ್ಕೂ ಎಷ್ಟು ನಾನು ಬಹಳಷ್ಟು ಸರಿ ಹೇಳಿದ್ದೀನಿ ಸರ್, ನೋಡಪ್ಪ ನೀವು ಚೆನ್ನಾಗಿರೋ ಗಂಡ ಹೆಂಡತಿ ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನನಗೆ ಎಷ್ಟೋ ಸರಿ ಹೃದಯ ಬಡಿತ ಎಲ್ಲ ವ್ಯತ್ಯಾಸ ಆಗಿ ನಾನು ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೀನಿ. ನೋಡಪ್ಪ ಇದೆಲ್ಲ ಆಗಬಾರ್ದು ಅಂತ ನೀನ್ ಸ್ವಲ್ಪ ದೂರ ಇದ್ಬಿಡಪ್ಪ. ನೀನ್ ದೂರ ಇದ್ದರೆ ನೀನ್ ದೂರ ಇರಲ್ಲ, ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಇರ್ತಿ ಅಷ್ಟೇ. ದಯಮಾಡಿ ಬೇರೆ ಇದ್ಬಿಡಪ್ಪ. ನನಗೆ ಯಾವ ಕಾರಣಕ್ಕೂ ನೋಡಪ್ಪ ನಾನು ನಿಮ್ಮನ್ನ ಬಿಟ್ಟು ನಾನು ತಕ್ಷಣ ಹೋದೆ ಅಂತಾರೆ ಅವತ್ತು ನನ್ನ ಮರ್ತ್ಕೊಂಡ್ಬಿಟ್ರಿ ಅಂತ ಬಿಡ್ತಾನೆ ಸರ್. ಅವನು ಒಂಥರ ಭಾವನಾತ್ಮಕವಾಗಿ ಮಾತಾಡ್ತಾನೆ ಸರ್. ಅಪ್ಪರೇ ಇಲ್ಲಿ ಕರೆಕ್ಟಾಗಿ ನೀವು ಮಗನ ವಿಚಾರ ನೋಡಿ. ಮಗ ಏನು ತಂದೆ ತಾಯಿ ಕುರಿತು ಆ ಮಟ್ಟಿನ ಸೌಜನ್ಯ ಹಾಗೂ ಆ ಮಟ್ಟಿನ ಕಾಳಜಿ ಅಥವಾ ತಮ್ಮ ಕರ್ತವ್ಯದ ಕುರಿತು ಮಾತಾಡ್ತಿದ್ದಾರೆ, ನಾನು ನಿಮ್ಮನ್ನು ಸಾಕಬೇಕು, ಇದು ಬಹಳ ಅದ್ಭುತ, ಅದರಲ್ಲಿ 2 ಮಾತಿಲ್ಲ. ಆದರೆ ಕೆಲವೊಮ್ಮೆ ಪರಿಸ್ಥಿತಿ ಹೇಗೆ ಬರುತ್ತೆ ಅಂದರೆ, ಒಂದು ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ಯಾರಿಗೆ ಇದು ನೋವಾಗುತ್ತೇನೋ ಅಂತ ಭಾವಿಸಿದ್ದಾನೋ ಅವರೇ ಪರವಾಗಿಲ್ಲಪ್ಪ ನಾವು ಸಹನೆ ಮಾಡ್ತೀವಿ, ನೀವು ಚೆನ್ನಾಗಿದ್ದರೆ ನಮಗಿಲ್ಲಿ ನೆಮ್ಮದಿ, ಆಮೇಲೆ ಒಂದು ಸ್ವಲ್ಪ ಪರಿಸ್ಥಿತಿ ತಣ್ಣಗಾದ ಮೇಲೆ ಹೆಂಗೋ ನೀನು ಅವಳನ್ನು ನಿನ್ನ ವಶಕ್ಕೆ ತಗೊಂಡು ಸರಿ ಮಾಡ್ಕೊಳ್ಬೋದೇ ಹೊರತು ನಾವು ಹಿಂಗೆ ಮಾಡ್ಕೊಂಡು ಹೋದರೆ ಯಾವುದೂ ಸರಿ ಹೋಗಲ್ಲ ಅಂತ ಹೇಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಇವತ್ತು. ಅದು ಅಂದರೆ ಮಗ ನಿಮ್ಮ ಕುರಿತು ಈ ನನ್ನ ತಂದೆ ತಾಯಿ ಮುಖ್ಯ, ನನಗೆ ಮುಖ್ಯ, ಹೌದು ಸರಿ, ಇದರಲ್ಲಿ ಯಾವ ತಪ್ಪು ಇಲ್ಲ, ಅಥವಾ ಅದು ಬಹಳ ಮಾದರಿಯಾದ ವ್ಯಕ್ತಿತ್ವವೇ ಹೌದು. ಆದರೆ ಇಲ್ಲಿ ಒಂದು ತೀರ್ಮಾನ ಬರಬೇಕಲ್ಲ. ಈಗ ಒಂದು ಸಂಸಾರ ಮಾಡಿದೆ ಹಿಂಗೆ ಓಡೋಕೊಂಡು 3 ತಿಂಗಳಿಗೆ ಹೋಗೋದು ಮತ್ತು ಮದುವೆಗೆ ಏನು ಅರ್ಥ ಇದೆ, ಸಂಸಾರಕ್ಕೆ ಏನು ಅರ್ಥ ಇದೆ? ಅಥವಾ ಒಂದು ಕೂಡು ಕುಟುಂಬವಾಗಿ ಹಿರಿಯರನ್ನು ಸಾಕಿ ಸಲಹೆ ಮಕ್ಕಳನ್ನು ನೋಡಿಕೊಂಡು ಒಂದು ಒಗ್ಗಟ್ಟಾಗಿ ಇರಬೇಕು ಅನ್ನೋ ಆ ಮದುವೆ ಅಥವಾ ಇದು ಯಾವುದಕ್ಕೂ ಅರ್ಥವೇ ಇಲ್ದಂಗೆ ಆಗ್ಬಿಡುತ್ತೆ. ಮಗ ಒಂದು ವೇಳೆ ಅಲ್ಲಿ ಕೇಳಿ ನೋಡಬೇಕು.
ಸರ್ ನಿಮಗೆ ಡಿಸ್ಟರ್ಬ್ ಮಾಡ್ತೀನಿ, ದಯವಿಟ್ಟು ಒಂದೇ ಒಂದು ಮಾತು ಸರ್. ಅವಳು ಪದೇ ಪದೇ ಹೇಳೋದು ಏನು ಗೊತ್ತಾ ಸರ್, ನಾನು ನನ್ನ ಮನಸ್ಥಿತಿ ಸರಿ ಇಲ್ಲ, ಒಂದು 2 ತಿಂಗಳು ಮಟ್ಟಿಗೆ ಮಾತ್ರ ಬೇರೆ ಆಗ್ತೀನಿ ಅಂತ ಹೇಳ್ತಾಳೆ ಸರ್. ಅಂದ್ರೆ ಅವನು ಈ 2 ತಿಂಗಳಲ್ಲಿ ಅವಳಿಗೆ ಸ್ವಲ್ಪ ದುಡ್ಡಿನ ಇದು ಸರ್, ಅಕಸ್ಮಾತ್ 2 ತಿಂಗಳು ನನಗೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅವನ ಸ್ನೇಹಿತರ ಹತ್ರ ಮಾತಾಡ್ಕೊಂಡಿದ್ದಾನೆ ಸರ್. ಅರ್ಥ ಆಗ್ಲಿಲ್ಲ ನನಗೆ ಸರ್. ಅವಳು ಒಂದು ವೇಳೆ ಸಪರೇಟ್ ಹೋದ್ರೆ ನನಗೆ 2 ತಿಂಗಳು ಮಾತ್ರ ನಾನು ಸಪರೇಟ್ ಹೋಗ್ತೀನಿ ಅಂತ ಹೇಳಿರೋದು. ಅದಾದ್ಮೇಲೆ ಬಂದು ನಮ್ಮ ಅತ್ತೆ ಮಾವನ್ನ ಎಲ್ಲರೂ ಚೆನ್ನಾಡ್ಕೊಂಡು, ನಮ್ಮ ಅತ್ತೆ ಮಾವ ಎಲ್ಲರೂ ಒಳ್ಳೆರೇ, ಅವ್ರನ್ನೆಲ್ಲ ಚೆನ್ನಾಡ್ಕೊಂತೀನಿ, ಆದ್ರೆ 2 ತಿಂಗಳು ಮಾತ್ರ ನಾನು ದೂರ ಇರ್ತೀನಿ ಅಂತ ಹೇಳ್ತಾಳೆ ಸರ್. ಅಂದ್ರೆ ನಿಮ್ಮ ಮಗನಿಗಿರೋ ಗೊಂದಲ ಅಂದ್ರೆ ಆ 2 ತಿಂಗಳು ಯಾವುದು ಕುತಂತ್ರದ ಭಾಗವಾಗಿರುತ್ತೆ ಅಂತಲ್ಲ? ಹೌದು ಸರ್, ಅದು ಅವನು ಹೇಳ್ತಾನೆ, ಪ್ರಾಣದ ಕುರಿತು ಭಯ ಇದೆ ಅಂತ. ಹೌದು, ಖಂಡಿತ ಸರ್, ಖಂಡಿತ. ಅರೇ, ಆ ಮಟ್ಟಿನ ರಾಕ್ಷಸಿ ಗುಣ ಆಕೆಯಲ್ಲಿ ಎಲ್ಲಿ ಕಾಣ್ತು ನಿಮಗೆ? ಅಥವಾ ನಿಮ್ಗನ್ಸುತ್ತಾ? ಅಂದ್ರೆ ನೀವು ಅತ್ತೆ ಮಾವನಾಗಿ ನಿಮಗೆ ಆ ಬಲವಾದ ಅನ್ಸುತ್ತಾ? ಹೌದಾ? ಇದಕ್ಕಿರ್ಬೋದು. ಖಂಡಿತ ಅನ್ಸುತ್ತೆ ಸರ್ ನಮಗೆ. ಅದಕ್ಕೆ ಬಹಳ ಸಾಕ್ಷಿ ಅನ್ನೋ ತರ ಏನಾದ್ರು ಇದೆಯಾ ನಿಮ್ ಬದುಕಲ್ಲಿ ಘಟನೆ? ನಮ್ಮಲ್ಲಿ ಇಲ್ಲ ಸರ್, ಇಲ್ಲ. ಆದ್ರೂ ಬರೀ 2 ತಿಂಗಳು ಹೋಗಿ ನಾನು ಸರಿಯಾಗಿ ಬರ್ತೀನಿ ಅನ್ನೋದು ಆಕಸ್ಮಿಕ ಸರ್. ಅಂದ್ರೆ ಅದನ್ನ ಯಾವಾಗ ಹೇಳಿದ್ದು? ಅದನ್ನ ಯಾರಿಗೆ ಯಾವಾಗ ಹೇಳಿದ್ದು? ನಮ್ಮ ಅಣ್ಣರಿಗೆ ಸರ್. ನಮ್ಮ ಅಣ್ಣರು ಅಂತಂದ್ರೆ ನಮ್ಮ ಸಡ್ಕ, ನಮ್ಮ ಹೆಂಡತಿಯ ಅಕ್ಕನ ಗಂಡನ ಹತ್ರ ಹೇಳಿರೋದು ಸರ್. ಏನಂತ? ನಂಗೆ 2 ತಿಂಗಳು, ನನಗೆ 2 ತಿಂಗಳು ಸಾಕು, ನಾನು ಬೇರೆ ಇರ್ತೀನಿ, ಅಲ್ಲಿ ಹೋಗಿ ಬಂದ್ಮೇಲೆ ನನ್ನ ಅತ್ತೆ ಮಾವಂತ ಚೆನ್ನಾಗಿರ್ತೀನಿ ಅಂತ. ಇದನ್ನ ಈ ಪ್ರಾಣಾಪಾಯದ ವಿಚಾರಕ್ಕೆ ಕಲ್ಪನೆ ಯಾಕೆ ಬಂತು ನಿಮ್ಗೂ ನಿಮ್ಮ ಮಗನಿಗೂ? ಆಮೇಲೆ ಅವನಿಗೆ ಅವಾಗ ಹೇಳ್ತಿರ್ತಾನೆ ಸರ್ ನನ್ನ ಮಗನಿಗೆ, ನಿನ್ ಸತ್ರ ನನಗೆ ಕೋಟಿಗಟ್ಟಲೆ ದುಡ್ಡು ಬರ್ತವೆ ಅಂತ. ಓಹೋ. ನನಗೆ ನೀನು ಇಷ್ಟ ಇಲ್ಲ, ನೀನು ಒಂದ್ಸರಿ ಏನೋ ಯಾವ್ದೋ ಒಂದು ಸಣ್ಣ ವಿಚಾರ ಸರಿ ಹೇಳ್ತೀನಿ, ಒಂದು ಯಾವ್ದೋ ಶಾಂಪೂ ತರಬೇಕಿತ್ತಂತೆ. ನಾನು ಇಲ್ಲಮ್ಮ, ನಾನು ಡ್ಯೂಟಿ ಹೋಗ್ತೀನಿ, ಬರ್ತೀನಿ. ಶಾಂಪೂ ತರಿದ್ರೆ ಯಾಕೆ ಸಾಯಕ್ ಹೋಗ್ತೀನಿ, ನಿನ್ ಸತ್ರ ನನಗೆ ಬೇಕಾದಷ್ಟು, ನಿನ್ನ ಆದಾಯ ನನಗೆ ಬೇಕಾದಷ್ಟು ಬರುತ್ತೆ ಅಂತ ಹೇಳ್ತಂತೆ ಸರ್. ಈಗ ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಈ ಕುಟುಂಬದ ಕೌನ್ಸಿಲಿಂಗ್ಗಳು ಮಾಡಬೇಕಾದ್ರೆ ಒಂದು ಡೈಲಾಗ್ ಬರುತ್ತೆ ಹೆಣ್ಮಕ್ಳಿಂದ. ಏನಂದರೆ, ಅಥವಾ ಹೆಣ್ಮಕ್ಳು ಅಂತಲ್ಲ, ಒಂದು ತುಂಬ ಫ್ರಸ್ಟ್ರೇಷನ್ನಲ್ಲಿ ಏನೋ ಒಂದು ನೋವು ಆಗ್ತಿದೆ, ಬಟ್ ಅದು ಹೇಳ್ಕೊಳಕ್ಕಾಗ್ತಿಲ್ಲ, ಅಥವಾ ಇಂಥದ್ದೇನೋ ಇದ್ದಾಗ ಎಲ್ಲರದ್ದು ಒಂದು ಮಾತಿರುತ್ತೆ. ಏನಂದರೆ, ನನಗೊಂದು 5 ನಿಮಿಷ ನನ್ನನ್ನು ಯಾರು ಮಾತಾಡಿಸ್ಬೇಡಿ, ನನ್ನ ಪಾಡಿ ನಾನು ಬಿಟ್ಬಿಡಿ ಅಂತ ಒಂದು ಮಾತು ಬರುತ್ತೆ. ಅದನ್ನು ಯಾವುದೋ ಒಂದು ಗಳಿಗೆಯಲ್ಲಿ ನೀವು ಆಡಿರ್ತೀವಿ, ನಾವು ಆಡಿರ್ತೀವಿ, ನೀವು ಆಡಿರ್ತೀರ. ಒಂದು ದಿನ ನನಗೆ ಯಾರು ಫೋನ್ ಮಾಡಬೇಡಿ, ನನ್ನೊಂದು 5 ನಿಮಿಷ ಸುಮ್ಮನೆ ಬಿಟ್ಬಿಟ್ರಪ್ಪ, ನಂಗೆ ಸಪ್ರೇಟ್ ಒಂಥರ ಇರಬೇಕು, ನನಗೆ ಯಾವುದು ಸರಿ ಬರ್ತಿಲ್ಲ ಅಂತ ಒಂದು ಮಾತು. ಅಂದರೆ ಅದರ ಅರ್ಥ 5 ನಿಮಿಷ ಕೇಳ್ತಿರೋ ಆ ಗಳಿಗೆ ಇದೆಯಲ್ಲ, ಅವನು ಅವನದು ಏನೋ ತೊಳಲಾಟ, ಅವನದು ಯಾವುದೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ, ಅಥವಾ ಯಾವುದೂ ಅವನಿಗೆ ಸರಿ ಬರ್ತಾ ಇಲ್ಲ, ಅಥವಾ ಯಾವುದರ ಕುರಿತು ಬಹಳ ದೊಡ್ಡ ಅಸಮಾಧಾನ ಇದೆ. ಬಟ್ ಅವೆಲ್ಲವೂ ಕೂಡ ಮಂಜಿನಂತೆ ಕರಗೋಗಿ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕಂದ್ರೆ ಬಹುಶಃ ಯಾರೋ ಆ ಸಮಯದಲ್ಲಿ ಬಂದು ಸುಮ್ಮನೆ ಅವನ್ನ ಬೆನ್ನು ಕೇರಿದ್ರು ಕೂಡ ಅವನಿಗೆ ಭಯಂಕರ ಕೋಪ ಬರುತ್ತೆ ಅಲ್ವಾ? ಹೌದು ಸರ್. ಅಂದರೆ ಒಬ್ಬ ಮನುಷ್ಯ, ಹೌದು, ಆಕೆ ತಪ್ಪಿದೆಯೋ ನಿಮ್ಮ ತಪ್ಪಿದೆಯೋ ಏನೋ, ಯಾಕೂ ಇಷ್ಟೆಲ್ಲ ಒದ್ದಾಟ ನಡೀತಾ ಇದೆ, ಆಕೆ ಮುಟ್ಟಿರು ಮುನಿ ಸೊಪ್ಪು ಥರ ಆಡ್ತಿದ್ದಾಳೆ. ಇಂಥ ಸಮಯದಲ್ಲಿ ಆಯಿತು, 1-2 ತಿಂಗಳು ಮಗನ ಜೊತೆ ಅಲ್ಲದೆ ಹೋದ್ರು ನೀನೇ ಸಪ್ರೇಟ್ ಆಗಿರು. ಈಗ ಅದೇ ಸರ್, ನಾವು ಸಪ್ರೇಟ್ ಆಗಿರೋಕ್ಕೆ ಯಾವುದೇ ಆ್ಯಂಗಲ್ ಅಲ್ಲೂ ಕೂಡ ಅವ್ನು ಬಿಡಲ್ಲ ಸರ್. ಅವನು ಆ ಕ್ಷಣದಲ್ಲಿ ಅದನ್ನ ಹೇಳ್ತೀನಿ, ಮಗನ ಜೊತೆ ಅಲ್ಲ, ಮಗ ಈಗ ನಿಮ್ಮ ಜೊತೆನೇ ಇರಲಿ. ನಾನು ಹೇಳ್ತೀನಿ, ಈಗ ತವ್ರ ಮನೇಲಿ ಇರ್ತಾರೋ ಎಲ್ಲೋ ಇರ್ತಾರೋ, ಬಟ್ ನಿನಗೆ ಬೇಕಾದಷ್ಟು ಸಮಯ, ಟೇಕ್ ಯುವರ್ ಓನ್ ಟೈಮ್. ಸರ್, ನಮಗೆ ಇರೋ ಪ್ರಶ್ನೆ ಏನು ಗೊತ್ತಾ ಸರ್, ಅಕಸ್ಮಾತ್ ಆಯಮ್ಮ ಹೋಗಿ 1-2 ತಿಂಗಳು ಫ್ರೀ ಆಗಿರ್ತೀನಿ ಅಂತಂದ್ರೆ ಅವ್ರು ತವ್ರ ಮನೇಲಿ ಇರ್ತಾಳ 4 ತಿಂಗಳು. ಮತ್ತೇನು ಸಪ್ರೇಟ್, ಗಂಡು ಸಪ್ರೇಟ್ ಅಂತ ಸರ್? ಓಹ್, ಅಂದ್ರೆ ಈ ತಾಯಿ ಮನೆ ಸಪರೇಟ್ ಬೇಡ, ಈ ಸಪರೇಟ್ ಬೇಕು ಅಂತ. ಅಂದ್ರೆ ಗಂಡನ ಜೊತೆ ಸಪರೇಟ್ ಇರೋದು ಮಾತ್ರ ಸಪರೇಟ್ ಅಂತ ಪರಿಗಣಿಸುತ್ತೀನಿ ಅಂತ. ಹೌದು ಸರ್, ಹೌದು. ತಾಯಿ ಮನೇಲಿ 6 ತಿಂಗಳಿದ್ರು ಅದು ಆ ಥರ ಇಲ್ಲ ಅಂತ. ಅಲ್ಲ, ಈಗ ನಿಮ್ಮ ಮಗನಿಗೆ ಯಾಕಂಗ ಅನಿಸ್ತಾ ಇದೆ?
ಮಕ್ಕಳೆಷ್ಟು ವಯಸ್ಸಿನವ್ರೀಗ, ಎಷ್ಟು ದೊಡ್ಡವರು ಅವರು? ಸರ್ ನನ್ನ ಮಕ್ಕಳು ಒಂದು 4 ವರ್ಷ ಸರ್, ಇನ್ನೊಂದು 1.5 ವರ್ಷ ಸರ್ ಮೊಮ್ಮಕ್ಕಳು. ಬಟ್ ನನಗೆ ಈ ಮಾತುಕತೆ ನೋಡಿದಾಗ ತೀರಾ ಕೊಲ್ಲುವ ಹಂತದ ಹೆಣ್ಮಗಳು ಅಂತ ಅನ್ಸಲ್ಲ. ಬಟ್ ಆದರೂ ನೀವೇನೋ ಹೇಳ್ತಾ ಇದ್ದೀರಿ, ಪಾಪ ಆತರು ನಮ್ಮ ಪ್ರಾಣದ ವಿಚಾರ ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಹೆಚ್ಚು ಗೊಂದಲ ಬೇಡ, ಒಂದೊಂದು ಸತ್ಯ. ಮಗಳ ಬದುಕನ್ನೇ ನೋಡಿದ್ರಿ, ಯಾವ ಸಂಬಂಧಗಳು ಹತ್ರ ಇರೋಕ್ಕಾಗ್ತಿಲ್ಲ, ಯಾವ ಸಂಬಂಧಗಳು ಹತ್ರ ಇದ್ರೂ ಕೂಡ ನೆಮ್ಮದಿ ಇಲ್ಲ ಅಂದಾಗ ಬಿಡಿಸ್ಕೊಂಡ್ಲು ಆಕೆ. ನೀವೇ ಬಿಡಿಸಿದ್ರು, ಅವ್ರು ಬಿಡಿಸಿದ್ರು, ಒಟ್ಟಿನ ಬಿಡಿಸ್ಕೊಂಡ್ರಲ್ಲ. ಇಲ್ಲಿ 2 ಮಕ್ಕಳಾಗಿದ್ದಾವೆ. ಅಲ್ಲಿ ನಿಮ್ಮ ಮಗಳ ಮೊದಲ ಮದುವೆಯಲ್ಲಿ ಬಿಡಿಸ್ಕೊಳ್ಬೇಕಾದ್ರೆ ನಿಮ್ಗೆ ಆ ಥರದ್ದು ಹೆವಿ ಸವಾಲುಗಳೇನಿರಲಿಲ್ಲ, ಯಾಕಂದ್ರೆ ಅಲ್ಲಿ ಮಕ್ಕಳೇ ಇರಲಿಲ್ಲ. ಹೌದು ಸರ್. ಅಲ್ಲಿ ಬಿಡುಗಡೆ ಅನ್ನೋದು ಆ ಮಟ್ಟಿನ ದೊಡ್ಡ ಏನೋ ಒಂದು ಮರ್ಯಾದೆಗೆ ತೊಂದರೆ ಬಂತು ಅಥವಾ ಅದಕ್ಕೊಂಚೂರು ದೋಷ ಆಯಿತು ಅನ್ನೋದು ಬಿಟ್ಟರೆ, ಅಯ್ಯೋ ಅಲ್ಲೇ ಉಳಿಲಿಕ್ಕೆ ಮಗಳ ಹತ್ರ ಕಾರಣವೇ ಇರಲಿಲ್ಲ. ಹೌದು ಸರ್, ಹೌದು. ಬಟ್ ಇಲ್ಲಿ 2 ಮಕ್ಕಳಿದ್ದಾವೆ. ಹೌದು ಸರ್. ಮತ್ತೆ ಏನೋ ಒಂದು ಗೌರವ, ಒಂದು ಪೊಲೀಸ್ ಅಥವಾ ಏನೋ ಒಂದು ಮಾಡ್ಕೊಂಡು ಬಂದಿರ್ತಾರೆ ಪಾಪ ಅವರು. ಹೌದು ಸರ್. ಈಗ ನಾನೇ ಡೈವರ್ಸ್ ಅನ್ನೋ ಮಾತನ್ನು ನಾನು ತೆಗಿಯೋಕ್ಕಾಗಲ್ಲ. ಅಂಡ್ ಈಗ ಸದ್ಯಕ್ಕೆ ಅದು ಒಳ್ಳೇದು ಅಲ್ಲ. ಮಗಳು ಈ ಸಾರಿ ಅಲ್ಲ, ಇನ್ನೂ 3-4 ಅಲ್ಲ 5-6 ಬಾರಿ ತವರು ಮನೆಗೆ ಹೋಗಿ ಬಂದರೂ ಕೂಡ ನೀವು ಹೇಗೆ ನಿಮ್ಮ ಮಗಳ ಮೊದಲ ಮದುವೆಯನ್ನು ಅಯ್ಯೋ ನಮ್ದೊಂದು ತಪ್ಪು ಆಯ್ಕೆ ಅಂದುಕೊಂಡು ಸಮಾಧಾನವಾಗಿದ್ದು ಅದಕ್ಕೆ ಇನ್ನೊಂದು ದಾರಿ ತೋರಿಸಿದ್ರು, ಇಲ್ಲೂ ಕೂಡ ಹಾಗೆ ನೀವು ಕೂಡ ಹಿರಿಯರಾಗಿ ಆಯ್ತಪ್ಪ ನಮ್ಮ ಮಗನೇ ಇದನ್ನು ಸರಿ ಮಾಡ್ಕೊಳ್ಬೇಕು ಹೊರತು ನಾವು ಮಧ್ಯೆ ಏನು ಮಾತಾಡಿದ್ರು, ಮಗನಿಗೇನು ನಿಮ್ಮ ಮೇಲೆ ಪ್ರೀತಿ ಇರ್ಬೋದು, ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಇರ್ಬೋದು, ಬಟ್ ನಾಳೆ ದಿನ ಒಂದು ಕೆಟ್ಟ ಗಳಿಗೆ ಬಂದಾಗ ಎಲ್ಲ ತಿರುಗಿ ಬಿದ್ದು ಬಿಡ್ತಾರೆ. ಹೌದು ಸರ್, ಹೌದು. ಅದು ನಿಮ್ಮ ಮಗ ಕೆಟ್ಟವನಾಗ್ತಾನೆ ಅಂತ ಹೇಳ್ತಾ ಇಲ್ಲ, ಬಟ್ ಲೋಕದಲ್ಲಿ ಒಂದು ಕತೆ ಇದೆ, ಅದನ್ನು ನೀವು ನೆನ್ಪಿಟ್ಕೊಂಡಿರ್ಬೇಕು ಹಿರಿಯರಾಗಿ. ಹೌದು ಸರ್, ಹೌದು. ನಾಳೆ ದಿನ ನಿಮ್ಮಿಂದಲೇ ನನ್ನ ಬದುಕು ಹಿಂಗಾಯಿತು, ಪೊಲೀಸ್ ಸ್ಟೇಷನಲ್ಲಿ ನಾನು ಅದನ್ನೇ ಹೇಳಿದ್ದೆ, ನೀವು ನನಗೆ ನಿಮ್ಮ ಮಗನನ್ನು ಒಂಚೂರು ನನ್ನ ಜೊತೆ ಸಪ್ರೇಟ್ ಕಳಿಸೋಕೆ ಎಂದು ಮುಂದೆ ನೋಡಿದ್ರೆ ಇವತ್ತು ನನ್ನ ಸಂಸಾರ ಹಾಳಾಗ್ಲಿಕ್ಕೆ ನೀನೇ ಕಾರಣ ಅಂತ ಹೇಳಕ್ಕೂ ಆಗಬಾರ್ದು. ಹೌದು ಸರ್, ಹೌದು, ಹೌದು, ಹೌದು. ಯಾಕಂದರೆ ಇದನ್ನೆಲ್ಲ ಆಲ್ರೆಡಿ ಸಾರ್ಕೊಂಡು ಬಂದುಬಿಟ್ಟಿದ್ದಾರೆ. ಇಲ್ಲಿ ಭಾಳ ಎಲ್ಲರ ಬೆರಳು ಬರ್ತಿರೋದು ನಿಮ್ಮ ಮೇಲೆ ಆಗಿರೋದ್ರಿಂದ. ಯಾಕಂದರೆ ಗಂಡನ ಒಳ್ಳೆಯವರಾಗಿ ಇಟ್ಕೊಂಡಿದ್ದಾರೆ ಅವರೆಲ್ಲ. ಗಂಡನ ಮೇಲೆ ಅಷ್ಟು ದೂರುಗಳು ಇಲ್ಲದೆ ಹೋದ್ರು ನಿಮ್ಮ ಮೇಲಿದ್ದಾವೆ. ಪಾಪ ನೀವು ಅಂಥದ್ದೇನು ಮಾಡಿಲ್ಲ. ಇಲ್ಲ ಸರ್, ನಾನು ಅದನ್ನೆಲ್ಲ ಒತ್ತಿ ಹೇಳಿದೆ ಸರ್. ಪ್ರತಿ ಸರಿನೂ ಕೂಡ ಜಗಳ ಆದಾಗ ಗಂಡನ ಜೊತೆಗೆ ಜಗಳ ಇದೆ ಸರ್. ನಾವು ಯಾವತ್ತೂ ಜಗಳ ಮಾಡಿಲ್ಲ ಸರ್. ತಪ್ಪಿ ಕೂಡ ಜಗಳ ಮಾಡಿಲ್ಲ ನಾವು ಯಾವತ್ತೂ. ಎಂಥ ಪ್ರಮೇಯ ಬಂದಾಗಲೂ ಕೂಡ ಜಗಳ ಮಾಡಿಲ್ಲ ಸರ್. ಬಟ್ ಇನ್ನೊಂದು ನನಗಿಲ್ಲಿ ಬಹಳ ಸ್ಪಷ್ಟವಾಗಿ ಅನಿಸಿದ್ದು, ಮನೆಯಲ್ಲಿ ಹಿರಿಯರು ದೌರ್ಜನ್ಯ ಮಾಡಬಾರ್ದು, ಹೌದು. ತೀರಾ ಉಸಿರುಗಡಿಸೋ ವಾತಾವರಣ ಸೃಷ್ಟಿ ಮಾಡಬಾರ್ದು, ಹೌದು. ಬಟ್ ಒಂದು ಭಯಭಕ್ತಿ ಇರಬೇಕು ಯಾರಿಗೇ ಆದರೂ. ಹೌದು ಸರ್, ಹೌದು. ಅಂದರೆ ಒಂದು ಉಪ್ಪು ಹಾಕಿಲ್ಲ, ಒಂದೇನೋ ಒಂದು ಎಡವಟ್ಟು ಆದಾಗ ಏನಮ್ಮ ಹಿಂಗೆ ಮಾಡಿದ್ದೀಯಾ, ಸ್ವಲ್ಪ ನೋಡಿಕೊಂಡು ಮಾಡಮ್ಮ ಅಂದರೆ ನಾನು ಇಂಡೈರೆಕ್ಟಾಗಿ ಹೇಳ್ತಿದ್ದೆ ನಾನು ತಗೊಂಡೋಗ ಆ ಆಹಾರನ ಬೇಕಾದ್ರೆ ಎಷ್ಟು ಬರ್ತಿದ್ದೆ ಹೊರತು ನಾನು ನನ್ನ ಸೊಸೆಗೆ ಹೇಳ್ತಿರ್ಲಿಲ್ಲ ಅಂದರೆ ಇದು ಯಾವ ಮಟ್ಟಿಗೆ ಆಯಿತು ಅದು ನಂಗೆ ಆರಂಭದಲ್ಲಿ ಗಮನಕ್ಕೆ ಬಂತು. ಅದು ಯಾವ ಮಟ್ಟಿಗೆ ಆಯಿತು ಅಂದರೆ ಇವತ್ತಿನ ಈ ವರ್ತನೆ ಇದೆಯಲ್ಲ, ಅವತ್ತಿನ ನಿಮ್ಮ ಸಹಿಸುವಿಕೆಯ ಎಲ್ಲ ಒಟ್ಟು ಮೊತ್ತ ಇದು. ಹೌದು ಸರ್, ಹೌದು, ಹೌದು, ಹೌದು. 1+1+1+1+1 10 ಸತಿ ಹಾಕಿದ್ರೆ 10 ಹೇಗೆ ಆಗುತ್ತೋ ಹಂಗೆ 1 ಸಹನೆ +1 ಸಹನೆ +1 ಸಹನೆ ಇಲ್ಲಿಗೆ ಬಂದು ನಿಂತಿದೆ ಇವತ್ತು. ಹೌದು ಸರ್, ಹೌದು. ಅರೇ ಒಂದು ಮನೆಯಲ್ಲಿ ಒಂದು ಇಡೀ ಕುಟುಂಬ ಸೇರಿಕೊಂಡು ಹರಕೆ ತೀರಿಸಬೇಕಾದ ಕಾಲದಲ್ಲಿ ಸೊಸೆ ಅಲ್ಲಿ ಮಲಗಿದ್ದಾಳೆ, ಇನ್ನು ಮಿಕ್ಕಿದ್ದೆಲ್ಲ ನೀವು ಮಾಡ್ಕೊಳ್ತೀರಾ, ಅಲ್ಲಿ ಮುಗೀತದು, ಇನ್ನೇನಿದೆ ಅಲ್ಲಿ? ಹೌದು ಸರ್. ಅಯ್ಯೋ ನಮ್ಮ ಅತ್ತೆ ಮಾವ ವಯಸ್ಸಾಯ್ತಪ್ಪ, ನಾನು ನಿಂತು ಎಲ್ಲ ಮಾಡಬೇಕು, ನನ್ನ ಗಂಡನಿಗೋಸ್ಕರ ಮಾಡ್ಕೊಂಡಿದ್ದ ಹರಕೆ ನಾನೇ ಎದ್ದು ಬೆಳಗ್ಗೆಯಿಂದ ರಂಗೋಲಿ ಬಿಡೋದ್ರಿಂದ ಹಿಡಿದು ಮನೆ ಸಾರಿಸಿ ಬಂದವ್ರಿಗೆಲ್ಲ ಕಾಫಿ ಮಾಡಿಕೊಟ್ಟು ಎಲ್ಲ ಸಂಬಂಧಿಕರನ್ನು ಊರಿನವ್ರನ್ನೆಲ್ಲ ಕರೆದು ಲಾರಿ ಹತ್ರ ಕರೆಸಿ ಎಲ್ಲರನ್ನೂ ಹತ್ತಿಸಿ ನಾನು ಹಿಂದ್ಗಡೆ ಹೋಗ್ಬೇಕು, ನಾನು ಅಲ್ಲೆಲ್ಲ ನೋಡ್ಕೊಳ್ಬೇಕು ಅಂದರೆ ಸೊಸೆ ಆದವಳು ಹೀಗಿರಬೇಕಾಯ್ತು. ನೀವು ಅದನ್ನು ಹೇಳಬೇಕಾದ್ರೆ ನನಗೆ ವಿಚಿತ್ರ ಅನಿಸ್ಬಿಡ್ತು. ಹೌದಾ, ಒಂದು ಇಡೀ ಮನೆ ಹರಕೆ ತೀರಿಸೋ ಸಮಯದಲ್ಲಿ ಸೊಸೆ ಹಿಂಗೆ ವರ್ತಿಸ್ತಾ ಇದ್ದಾರೆ, ಮತ್ತು ಅದನ್ನು ನೀವು ಹೋಗಲಿ ಬಿಡಿ ಅಂದ್ಕೊಂಡಿದ್ದೀರಾ ಅಂದರೆ ಓಹೋ ಇದೆಲ್ಲೋ ಮುಂದೆ ದೊಡ್ಡ ದುರಂತ ಆಗೋದಿದೆ ಅಂತ ಅಲ್ಲಿ ಅನ್ನಿಸ್ತು ಸುಮ್ಮನೆ. ಯಾಕಂದರೆ ಸಹನೆ ಎಲ್ಲಿರಬೇಕೋ ಅಲ್ಲಿರಬೇಕು.
ಇಲ್ಲ ಸರ್, ಅತಿ ವಿನಯము ದೂತ ಕ್ಷಣಮ ನಂಗ ಅನ್ನೋ ಪರಿಸ್ಥಿತಿ ನಂದು. ಆ ವಿನಯ ಅವ್ರದ್ದಿದ್ರೆ ದೂರ್ತ ಅನ್ಬೋದಿತ್ತು, ಅವ್ರು ಹಂಗೆ ಇದ್ರು, ನಿಮ್ದು ಸಹನೆ ಅತಿ ಆಯ್ತು. ಹೌದು ಸರ್. ವಿನಯ ಅದು ಬೇರೆ, ಇದು ಸಹಿಸುವಿಕೆ. ಸಹಿಷ್ಣು ಎಲ್ಲಿರಬೇಕು? ಮಕ್ಕಳ ವಿಚಾರದಲ್ಲಿರಬೇಕು, ರೋಗಿಗಳ ವಿಚಾರದಲ್ಲಿರಬೇಕು, ಹಿರಿಯರ ವಿಚಾರದಲ್ಲಿರಬೇಕು, ಬುದ್ಧಿಮಾಂದ್ಯರ ವಿಚಾರದಲ್ಲಿರಬೇಕು. ಎಲ್ಲ ಚೆನ್ನಾಗಿರೋನ್ನ ಅತಿಯಾಗಿ ಸಹಿಷ್ಣು ಮಾಡೋದಿದೆಯಲ್ಲ, ಅದು ಲೋಕಕ್ಕೂ ಒಳ್ಳೇದಲ್ಲ, ದೇಶಕ್ಕೂ ಒಳ್ಳೇದಲ್ಲ, ದೇಹಕ್ಕೂ ಒಳ್ಳೇದಲ್ಲ, ಮನೆಗೂ ಒಳ್ಳೇದಲ್ಲ. ಖಂಡಿತ ಸರ್. ಸಹನೆ ಅದು ಅಸಹಾಯಕರ ಕುರಿತು ಇರಬೇಕು. ಮತ್ತೆ ಗೊತ್ತಿಲ್ಲದೆ ಆಯ್ತು ಅಂದಾಗ ಸಹನೆ ಮುಖ್ಯ. ಹೌದು ಸರ್. ಹೌದಪ್ಪ, ಸೊಸೆಗೆ ಬಾಣ್ತಿ ಅಥವಾ ಗರ್ಭಿಣಿ ಅಥವಾ ರೋಗ ಬಂದಿತ್ತು, ಅಯ್ಯೋ ಅದಕ್ಕೆ ಬಿಟ್ಟು ಹೋದ ಸಾರ, ಇನ್ನೇನಿಲ್ಲ ಅಂದಿ, ಇದು ಬೇರೆ ಕತೆ. ಹೌದು. ಅಯ್ಯೋ ಎಲ್ಲ ಚೆನ್ನಾಗಿತ್ತು ಸಾ, ನಾವೇ ಎಲ್ಲ ಮಾಡ್ಕೊಂಡು ಅವಳೇನು ಕುರಿಲಿಲ್ಲ, ಮತ್ತು ಸೊಸೆ ತಂದಿದ್ದು ಯಾಕೆ ಮತ್ತೆ? ತಂದ ಮೇಲೂ ಎಲ್ಲ ನೀವೇ ಮಾಡೋದಾದ್ರೆ ಹಂಗೆ ಇರ್ಬೋದಿತ್ತಲ್ಲ. ಅಂದರೆ ಇದು ನಿಮ್ಮಲ್ಲೂ ಇರಬೇಕಿತ್ತು. ಹೌದಪ್ಪ, ಇವಾಗ ಕಾಲ ಬದಲಾಗಿದೆ ಸರ್, ಏನು ಮಾಡೋಕ್ಕಾಗುತ್ತೆ, ಸೊಸೆಗೆ ಹಂಗೆಲ್ಲ ಹೇಳೋಕ್ಕಾಗಲ್ಲ, ಆಯಿತಾ, ನೀವು ಹಂಗೆ ಇರ್ರಿ. ಇದು ಗಂಡನಿಗಿರ್ಬೇಕಿತ್ತು. ಈಗ ಅವರು ಹೊಡೆಯೋ ಕಡೆ ಎಲ್ಲ ಹೊಡೆದಿದ್ದಾರೆ, ಬೈದಿದ್ದಾರೆ, ಎಲ್ಲ ಆಗಿದೆ. ಬಟ್ ಅದನ್ನು ಮೀರಿ ಯಾಕೋ ನಿಮ್ಮ ಪಾಲಿಗೆ ಇಲ್ಲಿ ಈ ಸ್ಥಿತಿಗೆ ಬಂದು ನಿಂತಿದ್ದೀರಿ. ಆದರೆ ನಾನು ಹೇಳೋದು, ಈ ಸಮಯದಲ್ಲಿ ಆಕೆ ಎಂದಿನಂತೆ, ನಾನು ಹೇಳಿದ್ನಲ್ಲ ಈ ಮುಂಚೆ ಈಗ ಹಿಂಗೇನೋ ಮಾಡಿಕೊಂಡು ತವ್ರ ಮನೆಗೆ ಹೋಗಿರೋದು ಇದು ಮೊದಲು ಅಲ್ಲ, ಇದು ಕೊನೆಯೂ ಅಲ್ಲ. ಹೌದು ಸರ್. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲಿಯವರೆಗೂ ಆ ಹೆಣ್ಣು ಮಗಳನ್ನು ನೀವು ಅಥವಾ ಅದರಲ್ಲೂ ನಿಮ್ಮ ಮಗ ಸ್ವಲ್ಪ ಅವರ ದಾರಿಗೆ ಹೋಗಿ ದಾರಿಗೆ ತರಬೇಕು. ಈಗ ನನ್ನ ಅಪ್ಪ ಅಮ್ಮನ ನಾನು ಬಿಟ್ಟು ಹೋಗಲ್ಲ, ಇದು ಒಬ್ಬ ಮಗನಾಗಿ ಮಗ ಹೇಗಿರಬೇಕು, ಇದು ಅದ್ಭುತ, ಲೋಕಕ್ಕೆ ಉದಾಹರಣೆ ಅದು. ಆದರೆ ಇಲ್ಲಿ ನನ್ನ ಕಾರ್ಯಕ್ರಮದಲ್ಲಿ ನೀವು ಸುಮ್ಮನೆ ಹಳೇದೆಲ್ಲ ಕೇಳಿ ನೋಡಿ, ಎಷ್ಟೋ ತಂದೆ ತಾಯಿಗಳು ಅದನ್ನು ಹೇಳಿದ್ದಾರೆ. ಹೌದಪ್ಪ, ಹೋಗಪ್ಪ ಅಂದರೆ ಮಗನನ್ನು ನೀವು ಸ್ವಲ್ಪ ಕಳಿಸ್ಬೇಕು, ನೀವು ಸ್ವಲ್ಪ ಆಯ್ತಪ್ಪ ಮಾಡಿ, ಏನು ನಾವು ಇಲ್ಲೇ ಇರ್ತೀವಿ, ಅದೇನು ಮಾಡ್ಲಿಕ್ಕೆ ಸಾಧ್ಯ, ನಾವು ಪಕ್ಕದಲ್ಲೇ ಇರ್ತೀವಿ. ಹಿಂಗೆ ಮಾಡದೆ ಹೋದರೆ, ಒಂದು ಹೆಣ್ಣಿನ ಹಠ ಇದೆಯಲ್ಲ, ಅದು ಆರಂಭದಲ್ಲಿ ಚೌಟದೆ ಹೋದರೆ, ಆರಂಭದಲ್ಲೇ ಅದಕ್ಕೆ ಶಾಂತಿ ಮಾಡದೆ ಹೋದರೆ ಅದು ದೈತ್ಯವಾಗ್ಬಿಡುತ್ತೆ. ಹೌದು ಸರ್, ಹೌದು. ಅದಕ್ಕೆ ಇಲ್ಲಿ ಮಾತಿನ ಮೂಲಕ ನ್ಯಾಯ ಮಾಡಿ ಏನೂ ಪ್ರಯೋಜನ ಇಲ್ಲ. ಇಲ್ಲ ನಾನು ನಿಮ್ಮನ್ನು ಬಿಡೋದೇ ಇಲ್ಲ ಅನ್ನೋದಾದರೆ ಸುಮ್ಮನೆ ಅವ್ರು ಅಲ್ಲಿ ನೀವಿಲ್ಲಿ ಯಾಕೆ ನಿಮ್ಮ ಸಪ್ರೇಟ್ ಬದುಕನ್ನು ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಇಲ್ಲ ನಾವು ಅದಕ್ಕೆಲ್ಲ ಆ ಮಟ್ಟಿಗೆ ಬಿಡುಗಡೆಗೆಲ್ಲ ಡೈವರ್ಸ್ಗೆಲ್ಲ ನಾವು ಸಾಧ್ಯ ಇಲ್ಲ, ನಾವು ಆ ಮಟ್ಟಿಗೆ ಇನ್ನೂ ಸಮಸ್ಯೆ ಹಾಳಾಗಿಲ್ಲ ಇದು ಅನ್ನೋದಾದರೆ, ಮಗ ಸ್ವಲ್ಪ ಹೆಂಡತಿಯನ್ನು ವಿಶ್ವಾಸಕ್ಕೆ ತಗೊಳ್ಬೇಕು. ಹೌದು, ನಮ್ಮ ಅಪ್ಪ ಅಮ್ಮ ಒಂದು ಸ್ವಲ್ಪ ಹಂಗಿರ್ಬೋದು, ನೀವೇನೂ ಮಾಡಿಲ್ಲ ಹೌದು, ಆದರೆ ಹೆಂಡತಿಗೆ ಒಳ್ಳೆಯವರಾಗಲಿಕ್ಕೆ, ಹೆಂಡತಿಯನ್ನು ದಾರಿಗೆ ತರಲಿಕ್ಕೆ ಆಕೆಗೆ ಯಾರು ಶತ್ರುರೋ, ಆ ಹೆಂಡತಿಗೆ ಯಾರು ಶತ್ರುಗಳೋ ಅವರನ್ನೇ ಈತ ಸ್ವಲ್ಪ ಬೈಯೋ ಥರ ನಾಟಕ ಮಾಡಿದ್ರೆ ಅವಳಿಗೂ ಹತ್ರ ಆಗ್ತಾನೆ ಗಂಡ. ಹೌದಲ್ಲ? ಹೌದು ಸರ್, ಹೌದು. ಇದು ನಿಮಗೆ ಅನ್ಯಾಯ ಅಂತ ನೀವು ಅಂದ್ಕೊಳ್ಬೇಡಿ. ಮಗನ ನಾಳೆ ಭಾಳ ಬದುಕಬೇಕಾದವರಲ್ವೇ? ಹೌದು ಸರ್. ಇಲ್ಲ, ಮಗ ನಮ್ಮ ಜೊತೆಲೇ ಇರಬೇಕು, ಮಗ ಹೆಂಡತಿಯನ್ನು ಬಿಟ್ಟರು ಪರವಾಗಿಲ್ಲ, ನಮಗೆ ಸೇವೆ ಮಾಡ್ಕೊಂಡು ಇದು ಸರ್ ಯಾವ ಆಂಗಲ್ ನಮ್ಮಲ್ಲಿಲ್ಲ ಸರ್. ಅದೇ ಹೇಳ್ತಾರೆ, ಅಂತವ್ರು ನೀವಲ್ಲ, ನಾನು ಅದನ್ನೇ ಹೇಳಕ್ ಬಂದೆ. ಸೊ ಈಗಿರ್ಬೇಕಾದ್ರೆ ಇನ್ನೂ ಒಂಚೂರು ಕೈಕಾಲು ಗಟ್ಟಿ ಇದ್ದಾಗಲೇ ಒಂಚೂರು ಆಚೆ ಹೋಗಿ ಹೆಂಡತಿನ ಸರಿ ಮಾಡ್ಕೊಂಡು ಕರ್ಕೊಂಡು ಬರಲಿ. ನೀವು ಬಿದ್ದಂತ ಕಾಲಕ್ಕೆ ಹೋಗ್ಲಿಕ್ಕಾಗಲ್ಲ, ಅದು ಬೇರೆ ಕತೆ. ಈಗ ನಿಮ್ಗೆ ಅಲ್ಲಿ ಏಳಿಸ್ಬೇಕು, ನಿಲ್ಲಿಸ್ಬೇಕು, ಕರ್ಕೊಂಡು ಹೋಗ್ಬೇಕು, ಕರ್ಕೊಂಬರ್ಬೇಕು, ಹಿಂಗಿದ್ದಾಗ ಹೆಂಡತಿ ತಿಪ್ಪುರ್ಲಾಗ ಹಾಕಿದ್ರು ಹೋಗ್ಬೇಡಿ ಸರ್ ಅಂತ ನಾನೇ ಹೇಳ್ತಾ ಇದ್ದೆ ನಿಮ್ಮ ಮಗನಿಗೆ. ಅರೆ ಇಲ್ಲಿ ಇಬ್ಬರು ಹಿರಿಯರು ಹಾಸಿಗೆ ಹಿಡಿದಿದ್ದಾರೆ, ಅವ್ರನ್ನ ಬಿಟ್ಬಿಟ್ಟು ಹೆಂಗ್ರಿ ಹೋಗ್ತೀರಿ ಅಂತ ಹೇಳ್ಬೋದು. ಬಟ್ ಈಗ ಒಂಚೂರು ಚೆನ್ನಾಗಿದ್ದ ಕಾಲದಲ್ಲಿ ಒಂಚೂರು ಅವ್ರ ಪರ ನಡ್ಕೊಳ್ಬೇಕು. ಇದು ಈ ಹಿಂದೆಯಿಂದಲೂ ಸ್ವಲ್ಪ ಸದರ ಕೊಟ್ಕೊಂಡು ಬಂದಿರೋದಕ್ಕೆ ಈಗ ಇದು ಅನಿವಾರ್ಯ, ಬೇರೆ ದಾರಿ ಇಲ್ಲ. ಇಲ್ಲ ಅವ್ರು ಹಂಗೆ ಇರಲಿ, ನೀವು ಹಿಂಗೆ ಇರ್ರಿ, ನೀವು ಗಂಡಸಲ್ವಾ, ನೀವು ಮಾಡ್ಕೊಂಡಿರ್ರಿ, ಅವಳಿಗೆ ಅಷ್ಟು ಇರಬೇಕಾದ್ರೆ ನಿಮ್ಗಿನ್ನೆಷ್ಟು ಇರಬೇಕು ಅಂತ ನಾನು ಹೇಳ್ಬೋದು. ಆದರೆ ಅದು ಒಳ್ಳೆ ಪರಿಹಾರ ಆಗಲಿಕ್ಕಿಲ್ಲ. ಹೌದು ಸರ್, ಹೌದು. ಯಾಕಂದರೆ ಇಲ್ಲಿ ಯಾರೋ ಒಬ್ರು ಸೋಲ್ದೆ ಹೋದರೆ, ಸೋಲು ಇದೆಯಲ್ಲ ಇದು ಗೆಲುವಿಗೋಸ್ಕರ ಸೋಲು ಅನಿವಾರ್ಯ. ಗೆಲುವು ಅಂದರೆ ಸಂಸಾರದ ಗೆಲುವಿಗೋಸ್ಕರ ಒಬ್ಬರಾದರೂ ಸೋಲ್ಬೇಕು. ಹೌದು ಹೌದು. ನೀವು ಹಿರಿಯರಾಗಿ ಎಷ್ಟು ಮೌನ ಆಯಿತು, ಹೇಳಬೇಕಾದ ಕಾಲದಲ್ಲಿ ಯಾಕೋ ನೀವು ಮೌನ ಧರಿಸಿದ್ರಿ, ಅಥವಾ ನಿಮ್ಮ ಪಾಪ ಸಂಸ್ಕಾರ ಹಂಗಿತ್ತು, ಅದೇನೋ ಆಯಿತು, ತೊಂದರೆ ಇಲ್ಲ. ಆದರೆ ಲೋಕಕ್ಕೆ ಇದರಿಂದ ಒಂದು ಸಂದೇಶ ಹೋಗಬೇಕು. ಯಾವುದೇ ಹೆಣ್ಣಾದರೂ ಗಂಡಾದರೂ ಸ್ವಲ್ಪ ಅತ್ತೆ ಮಾವ ಅಥವಾ ಹಿರಿಯರು ಇದು ಒಂಚೂರು ಭಯ ಭಕ್ತಿ ಇಲ್ಲದ ಹೊರತು ಆ ಮನೆ ಬರ್ತಾ 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 ಲಂಗು ಲಗಾಮಿಲ್ಲದ ಕುದುರೆ ಆಗಿಬಿಡುತ್ತೆ.
ಖಂಡಿತ ಸರ್. ಇವತ್ತು ಒಂದು ಆ ತಂದೆ ತಾಯಿ ಆ ಕಡೆ ಹೆಣ್ಣಿನ ಅಪ್ಪ ಅಮ್ಮ ಆದವರು ಇದೆಲ್ಲ ಬರುತ್ತಮ್ಮ, ಇದಕ್ಕೋಸ್ಕರ ನೀನು ಹಿಂಗೆಲ್ಲ ಮಾಡ್ಕೊಳಂಗಿಲ್ಲ, ಅವ್ರದ್ದೇ ತಪ್ಪಿದೆಯಾ, ನಾವು ಅವರಿಗೆ ಬೈತೀವಿ. ಆದರೆ ಇಲ್ಲಿ ಓಡ್ ಬರೋದು, ತಿಂಗಳಿಗೂ ತವ್ರ ಮನೆಗೆ ಬರೋದು, ಇದೆಲ್ಲ ಮಾಡಬಾರ್ದಮ್ಮ. ಏನೇ ಇದ್ರೂ ಒಳ್ಳೆ ಕೆಲಸ ಇದೆ, ಒಳ್ಳೆ ಜೀವನ ಇದೆ, ಯಾಕೆ ಹಾಳು ಮಾಡ್ಕೊಳ್ತೀಯ? ಒಂದೋ ಹಿಂಗೆ ಹೇಳೋರು ಅಲ್ಲಿರಬೇಕಿತ್ತು. ಇಲ್ಲ ನನ್ನ ಗಂಡನೇ ನನಗೆ ಬಹಳ ಮುಖ್ಯ, ಇಂಥದಕ್ಕೆಲ್ಲ ನಾನು ಹೆದರೋಳಲ್ಲ, ಅಥವಾ ಇದಕ್ಕೆ ನಾನು ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗೋಳಲ್ಲ. ಇಲ್ಲ, ಈ ಹೆಣ್ಣಿಗಿರಬೇಕಿತ್ತು, ಅಥವಾ ಈ ಹೆಣ್ಣು ಹಿಂಗೆ ಸ್ವಲ್ಪ ಗೊಂದಲಕ್ಕೊಳಗಾದಾಗ ಹೇಳೋ ಅಪ್ಪ ಅಮ್ಮ ಇರಬೇಕಿತ್ತು. ಇಬ್ಬರು ಅವ್ರದ್ದೇ ಅಂದಾಗ ಅಲ್ಲಿ ಸರಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವೇನು ಮಾಡ್ತೀರಾ? ಈ ನ್ಯಾಯ ಪಂಚಾಯಿತಿ ಮಾಡೋದು ಬಿಡ್ಬಿಡಿ, ಅದು ಇದರಿಂದ ಆಗೋದಲ್ಲ. ಅದು ಇಲ್ಲಿ ನಿಮ್ಮ ಮಗನಿಗೆ ಸ್ವಲ್ಪ ಹೇಳಿ, ನೋಡಪ್ಪ, ನಮಗೆ ನೀನೇನು ಅಂತ ಗೊತ್ತು, ನಿನಗೂ ನಾವೇನು ಅಂತ ಗೊತ್ತು. ಆದರೆ ನಿನ್ನ ಸಂಸಾರ ಸರಿ ಮಾಡ್ಕೊಳ್ಳೋಕೆ ನಿನ್ನ ಹೆಂಡತಿಯಂತೆ ಸ್ವಲ್ಪ ವರ್ತಿಸು. ನಮ್ಮನ್ನೇ ಬೈಯು, ಏನು ತೊಂದರೆ ಇಲ್ಲ, ಯಾಕಂದ್ರೆ ಸಂಸಾರ ಸರಿ ಹೋಗ್ಬೇಕು. ನಿಮಗೆ ಬೇಜಾರಾಗೋದು ಬೇಡ. ಯಾಕಂದ್ರೆ ಈ ಒಂದು ನಾಟಕ, ಕೃಷ್ಣ ಹೇಗೆ ಯುದ್ಧ ಗೆಲ್ಲಲಿಕ್ಕೆ ಅನೇಕ ತಂತ್ರಗಳು ಮಾಡೋದ್ನೋ, ಇದೊಂದು ಈ ಗೆಲ್ಲೋದಿಕ್ಕೆ ತಂತ್ರದ ಒಂದು ಭಾಗ ಅಷ್ಟೇ ಇದು. ಕಣೆ, ನಮ್ಮ ಅಪ್ಪ ಅಮ್ಮ ಯಾಕೋ ಸ್ವಲ್ಪ ಇತ್ತೀಚೆಗೆ ಹಂಗೆ ಆಡ್ತವ್ರೆ, ನೀನೇನು ಯೋಚನೆ ಮಾಡ್ಬೇಡ, ನಾವು ಸಪ್ರೇಟ್ ಬದುಕೋಣ, ನಿನ್ಗೆ ಇದ್ರ ಬಗ್ಗೆ ಏನೇ ಯೋಚನೆ ಮಾಡ್ಬೇಡ, ನಾನು ಅಪ್ಪ ಅಪ್ಪನ ಮಾತಾಡ್ಸ್ಕೊಳ್ತೀನಿ, ನೀನು ಏನು ಅವ್ರು ಯಾಕೋ ಸ್ವಲ್ಪ ಇತ್ತೀಚೆಗೆ ಬದಲಾಗ್ತವೆ, ಒಂಚೂರು ಹಿಂಗೆ ಹೇಳಲಿ. ಯಾಕಂದ್ರೆ ಯಾವಾಗ ಗಂಡ ಹೆಂಡತಿ ಸ್ವಲ್ಪ ಹೆಂಡತಿಯನ್ನು ಅವರದೇ ದಾರಿಯಲ್ಲಿ ಹೋಗಿ ಸ್ವಲ್ಪ ದಾರಿಗೆ ತಂದುಕೊಂಡಾಗ, ನಿಮ್ಮ ಮಗ ಅಂತೂ ನಿಮಗೆ ಇದ್ದೇ ಇದ್ದಾರೆ, ಕಡೆಗೆ ಹೆಂಡತಿ ಬಿಟ್ಟರೆ ಪರವಾಗಿಲ್ಲ, ನಾನು ಅಪ್ಪ ಅಮ್ಮನ ಬಿಡಲ್ಲ ಅನ್ನೋದಿದೆಯಲ್ಲ, ಇದು ಒಳ್ಳೆಯದೇ. ಬಟ್ ಹೆಂಡತಿಯನ್ನು ಒಂದೇ ಸಾರಿ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡದೆ ಬಿಡೋದಿದೆಯಲ್ಲ, ಅದು ಅನ್ಯಾಯ ಅನ್ಸ್ಕೊಂಡ್ಬಿಡುತ್ತೆ. ನಾಳೆ ದಿನ ಅದು ಪಶ್ಚಾತ್ತಾಪ ಕಾಡ್ಬಿಡುತ್ತೆ. ಅವ್ರಿಗೆ ಬಿಟ್ಬಿಡಿ, ನಿಮಗೆ ಕಾಡುತ್ತೆ. ಅಯ್ಯೋ ಇದೇನಪ್ಪ, ನಾವೇ ಒಂಚೂರು ಏನೋ ತಗ್ಗಿ ಬಗ್ಗಿ ಒಂದು ಸುಳ್ಳು ಹೇಳಿಸಿ ಆದರೂ, ಅಥವಾ ಒಂಚೂರು ದೂರ ಕಳಿಸಿ ಆದರೂ ಸಂಸಾರ ಒಂಚೂರು ನೆಟ್ಟು ಮಾಡಬೇಕಿತ್ತು, ನಾವೇ ಹಿಂಗೆ ಮಾಡ್ಕೊಂಬಿಟ್ವಲ್ಲಪ್ಪ ಅಂತ ಹಿಂಗೇನೋ ನಿಮಗೆ ಅನಿಸಿದಾಗ ನೆಮ್ಮದಿ ಸಾವಿರಲ್ಲ ಅದು. ಅದಕ್ಕೆ ಹೇಳಬೇಕು, ಮಗನೇ, ನೀನೇನು ಅಂತ ನನಗೆ ಗೊತ್ತು. ಇವನ್ ನನ್ನ ಮುಂದೆನೇ ನೀನು ನನ್ನನ್ನು ಬೈದರೂ ಕೂಡ ಆ ಬೈಗುಳದ ಹಿಂದೆ ಏನೋ ಕಾರಣ ಇದೆ ಅಂದ್ಕೊಳ್ತೇನೆ ಹೊರತು ನನ್ನ ಮಗನ ನಾನು ತಪ್ಪಾಗಿ ತಿಳ್ಕೊಳೋನಲ್ಲ. ಹಾಗಾಗಿ ನಿನ್ನ ಹೆಂಡತಿಗೆ ಈಗ ಆ ಹೆಂಡತಿಯ ಇಚ್ಛೆಯಂತೆ ನೀನು ವರ್ತಿಸು ಸ್ವಲ್ಪ. ಅಂದರೆ ನೀನು ಮಾತಾಡು, ಹಿಂಗಾದರೆ ಚಂದ. ಬಟ್ ನನಗೆ ಒಂದು ನಂಬಿಕೆ ಇದೆ, ಏನಂದರೆ ನೀವು ಏನು ಧರ್ಮದಿಂದ ವಿನಯದಿಂದ ನಡ್ಕೊಂಡು ಬಂದಿದ್ದೀರಿ, ಹೌದು ಅಲ್ಲೆಲ್ಲೋ ಒಂದು ಕಡೆ ನೀವು ಹಂಗಿರಬಾರ್ದಿತ್ತು ಅಂತ ಹೇಳಿದೆ ಸತ್ಯ. ಆದರೆ ತೀರಾ ಆಳವಾದ ಧರ್ಮ ಅಂತ ಬಂದಾಗ ಶಾಂತಿ ಸಮಾಧಾನ ಅದು ಯಾವತ್ತಿದ್ರೂ ಸತ್ಯ, ಅದೇ ದೇವರಿಗೆ ಪ್ರಿಯವಾಗುವಂಥದ್ದು. ಬಟ್ ಏನೋ ಲೌಕಿಕವಾಗಿ ಕೆಲವೊಂದನ್ನು ಒತ್ತಡ ಅಥವಾ ಕೆಲವೊಂದು ಮುಖ ಗಂಟಿಕೊಳ್ಬೇಕಾಗುತ್ತೆ, ಅದು ಸಂಸಾರದ ನಾಟಕ, ಅದು ಮಾಡಬೇಕಿತ್ತು ಅಂತ ಹೇಳಿದೆ ಅಷ್ಟೇ. ಬಟ್ ಅದನ್ನು ಮೀರಿ ನಿಮ್ಮದೊಂದು ಪ್ರಸನ್ನತೆ, ಯಾವಾಗಲೂ ಎಲ್ಲವನ್ನು ಸಹಜವಾಗಿ ತಗೊಳ್ಳೋದು, ಯಾರಿಗೂ ನೋವು ಮಾಡದೇ ಇರೋದು, ಇದು ತುತ್ತ ತುದಿಯ ಧರ್ಮ. ಅದು ಈ ಎಲ್ಲವನ್ನ ಸಂಸಾರ ಇದೆಲ್ಲವನ್ನು ಮೀರಿ ಇರಬೇಕಾದಂತಹ ಧರ್ಮ ಅದು ನಿಮಗಿತ್ತು. ಬಟ್ ಲೌಕಿಕವಾಗಿ ಕೆಲವೊಮ್ಮೆ ಬರೀ ರಾಮನ ಬುದ್ಧಿ ಕೆಲವೊಮ್ಮೆ ವರ್ಕ್ ಆಗಲ್ಲ. ಒಂಚೂರು ಒಳಗಡೆ ನೀವು ರಾಮನಾಗಿ ಇದ್ದರೂ ಕೂಡ ಹೊರಗಡೆ ಆಗಾಗ ಸ್ವಲ್ಪ ರಾವಣನ ಥರ ಕೋಪಿಷ್ಟರಾಗಬೇಕಾಗುತ್ತೆ. ಕಾರಣ ಅಲ್ಲಿಗೆ ಯಾರೋ ದಾರಿ ತಪ್ಪೋದನ್ನು ತಪ್ಪಿಸ್ಬೇಕಿರುತ್ತೆ. ಅಯ್ಯೋ ಮಗು ಮಣ್ಣು ತಿಂದ, ತಗೊಳಪ್ಪ ಇನ್ನೊಂಚೂರು ತಿನ್ನು ಅಂತ ತಾಯಿ ಕೊಡೋಕ್ಕಾಗುತ್ತೆ. ಮಣ್ಣು ತಿಂದಾಗ ಹೊಡಿಬೇಕಾಗುತ್ತೆ, ಪೆಟ್ಟು ಕೊಡಬೇಕಾಗುತ್ತೆ. ಅದರ ಅರ್ಥ ತಾಯಿ ಕೆಟ್ಟವಳು ಅಂತ ಅಲ್ಲ, ಆ ಮಗುವನ್ನ ಈಗ ತಿದ್ದೆ ಹೋದ್ರೆ ನಾಳೆ ಅದು ಮನೆ ಹಾಳು ಮಾಡುತ್ತೆ ಅಂತ. ಬಟ್ ನಾನೇನು ಅಂದ್ಕೊಂಡ್ಬಿಟ್ಟೆ, ಅಯ್ಯೋ ಮಗು ಮಣ್ಣು ತಿಂತಾ ಇದ್ರೆ ನಾನು ಅಂದರೆ ಒಂದು ತಪ್ಪು ಕಂಡಾಗ ಸುಮ್ಮನಿರೋದು ಅಂದ್ರೆ ಅದರ ಅರ್ಥ ಎರಡನೇ ತಪ್ಪಿಗೆ ಅವಕಾಶ ಮಾಡಿಕೊಟ್ಟಂಗೆ. ಇದು ಬೇರೇನೂ ಅಲ್ಲ. ಹಾಗಾಗಿ ಇಲ್ಲಿ ಕಾಲ ಒಂದು ಬಂದುಬಿಟ್ಟಿದೆ. ಸೊ ನೀವು ಸುಮ್ಮನೆ ಯಥಾವತ್ತು ಮೌನವನ್ನು ಧರಿಸಿಬಿಡಿ. ಆಯಿತು, ನಮ್ಮ ಉಳಿದ ಬದುಕನ್ನು ಈ ಜಂಜಾಟವನ್ನು ಬಿಡಿ. ಯಾಕಂದರೆ ಮಗ ಅಂತೂ ದೇವರಂಥವ್ರಿದ್ದಾರೆ, ಅದು ನಿಮ್ಮ ಭಾಗ್ಯ. ಇದು ಇವರು ಗೊಂದಲ ಏನೇ ಆಗಲಿ, ಅದು ಅಲ್ಲೇ ಇರಲಿ, ಇದು ಇಲ್ಲೇ ಇರಲಿ, ನಾನು ಹೇಳ್ದಂಗೆ ಮಗನಿಗೆ ಅದೊಂಚೂರು ಬುದ್ಧಿವಾದ ಹೇಳಿ ನೀವು ಸ್ವಲ್ಪ ಸೈಡಿಗೆ ಸರ್ಕೊಳ್ಳಿ ಪರದೆಯಿಂದ.
ಆದರೆ ಇದೆಲ್ಲದಕ್ಕೂ ಮೀರಿ ದೊಡ್ಡ ಸತ್ಯ ಅಂದರೆ ಎಷ್ಟೋ ತಂದೆ ತಾಯಿಗಳಿಗೆ ಮಕ್ಕಳು ಕಡೆಗಾಲದಲ್ಲಿ ನೋಡ್ಕೊಳ್ಳಲ್ಲ, ಒಂದೊಳ್ಳೆ ಮಾತಾಡಲಿಕ್ಕೂ ಇರಲ್ಲ. ಅಂಥದ್ರಲ್ಲಿ ನಿಮಗಿಂತ ಮಗ ಸಿಕ್ಕಿದ್ದಾರೆ. ಆ ಹೆಂಡತಿ ಮಗಂದು ಏನೇ ಸೈಡಲ್ಲಿ ನಡೆದರೂ ಕೂಡ ನಿಮಗೆ ಯಾವುದರಲ್ಲೂ ಭಗವಂತ ತೊಂದರೆ ಮಾಡಲ್ಲ. ಬಟ್ ನೀವೇನಂದರೆ ಈ ಸಮಯದಲ್ಲಿ ಓಹೋ ಎಲ್ಲರ ಬೆರಳು ನಮ್ಮ ಮೇಲೇ ಇದೆ, ಹಾಗಾಗಿ ಕಡೆಗಾಲದಲ್ಲಿ ಯಾಕೆ ನಾವು ಕೆಟ್ಟವರಾಗಬೇಕು, ಬೇಡ ಮೌನವಾಗಿದ್ದು ರಾಮ ಧ್ಯಾನ ಮಾಡ್ತಾ ಕೃಷ್ಣ ಧ್ಯಾನ ಮಾಡ್ತಾ ಜ್ಞಾನ ತಿಳ್ಕೊಳ್ತಾ ಮುಕ್ತಿ ಕಡೆ ಹೊರಟು ಬಿಡೋಣ. ಇದು ಮುಗಿಯದ ಕತೆ. ಇದು ಸರಿ ಮಾಡ್ತೀವಿ ಮತ್ತೆ ಕಿತ್ತೋಗುತ್ತೆ, ಸರಿ ಮಾಡ್ತೀವಿ. ಇದೊಂಥರ ಈ ಮರಳುಗಾಡಲ್ಲಿ ಒಂಟೆ ಕಟ್ಟ ಹಾಕದಂಗಂತೆ. ಒಂದು 10-20 ಒಂಟೆ ಹೊಡ್ಕೊಂಡು ಹೋಗಿದ್ದ ಯಾರು, ಒಂದಷ್ಟು ಒಂಟೆ ರಾತ್ರಿ ಈ ಕಡೆ ಮಲಗಿಸಿ ಈ ಕಡೆ ನೋಡೋ ಅಷ್ಟೊತ್ತಿಗೆ ಇನ್ನೊಂದು ಒಂಟೆ, ಇದೊಂದು ಕಪ್ಪೆಯನ್ನು ಬಟ್ಲಿಗೆ ಹಾಕದಂಗೆ, ಒಂದು ಹಾಕಿದ್ರೆ ಒಂದು ಎದ್ದು ಹೇಳುತ್ತೆ. ಹಂಗೆ ಈ ಕಡೆ 4 ಒಂಟೆ ಪಾಪ ಮಲಗುದು ಪಾಪ ಅಂತ ಹಿಂಗೆ ಎದಳೋ ಅಷ್ಟೊತ್ತಿಗೆ ಈ ಕಡೆ ವಾಲೆ ಮ್ಯಾಕೆದ್ದಿದ್ವು ಅಂತ. ಹಂಗೆ ಇಲ್ಲಿ ಸರಿ ಮಾಡೋದು ಅದು ಓಡೋಗೋದು, ಸರಿ ಮಾಡೋದು ಓಡೋಗೋದು ಇಲ್ಲ. ಬಹುಶಃ ನೀವು ನಿಮ್ಮ ಮಗನನ್ನು ವಶಕ್ಕೆ ತಗೊಂಡು ಬಿಟ್ಟಿದ್ದೀರಾ, ಹೆಂಡತಿಗೆ ಬಿಡ್ತಾನೆ ಇಲ್ಲ ಅಂತ ಅವ್ರಿಗೊಂದು ತಪ್ಪು ಕಲ್ಪನೆ ಬಂದಿರ್ಬೋದು. ಹೌದು ಸರ್, ಅಲ್ವಾ? ಬಟ್ ನಿಮ್ಮ ಮಗನಿಗೆ ನೀವು ಹೇಳಬೇಕು, ಅಪ್ಪ ಇವತ್ತಿನ ಹೆಣ್ಮಕ್ಳು ಭಾಳ ಸೂಕ್ಷ್ಮ ಇದ್ದಾರಪ್ಪ, ಹಾಗಾಗಿ ನೀನೇನು ಮಾಡ್ತೀವಿ ಸ್ವಲ್ಪ ಅವಳಂತೆ ವರ್ತಿಸು, ಫೋನ್ ಮಾಡು, ಮಾತಾಡು, ಒಂಚೂರು ಸಪ್ರೇಟ್ ಇರೋದು ಅಂದರೂ ಏನು ತೊಂದರೆ ಇಲ್ಲ, ಇದ್ದು ಬಿಡು, ಅಥವಾ ನೋಡಿ ಏನು ಮಾಡ್ತೀಯ. ಬಟ್ ನಾವಂತೂ ಈಗ ಇದ್ರ ಬಗ್ಗೆ ಹೆಚ್ಚು ಇನ್ವಾಲ್ವ್ ಆಗೋದು, ಯಾರನ್ನೂ ಕರೆಸಿ ನ್ಯಾಯ ಮಾಡಿಸೋದು ಏನೂ ಇಲ್ಲ. 3 ಹೊತ್ತು ಊಟ ಮಾಡ್ತೀವಿ. ಯಾವುದೇ ಪ್ರಯೋಜನ ಆಗಲ್ಲ ಸರ್. ಇಲ್ಲ ಅದಾಗಲ್ಲ. ಯಾಕಂದರೆ ಇಲ್ಲಿ ಇಬ್ಬರು ನಿಮ್ಮ ಮಗ ಆಗಲಿ ಸೊಸೆ ಆಗಲಿ ಇವ್ರೇನು ಏನೋ ಅನಕ್ಷರಸ್ಥರಲ್ಲ ಅಥವಾ ಏನೋ ಚಿಕ್ಕ ಹುಡುಗರಲ್ಲ. ಹೌದು ಸರ್. ಇಬ್ಬರಿಗೂ ಸರಿ ಯಾವುದು ತಪ್ಪು ಯಾವುದು ಗೊತ್ತು. ಬಟ್ ಎಲ್ಲೋ ಒಂದು ಅಹಂಕಾರ ಇಬ್ಬರನ್ನು ಸ್ವಲ್ಪ ದೂರ ಮಾಡುತ್ತೆ. ಅದಕ್ಕೆ ಪೆಟ್ಟು ಬೀಳುತ್ತೆ, ಕಾಲ ಬರುತ್ತೆ ಮುಂದೆ. ಬಟ್ ನಿಮ್ಮ ಕಾರ್ಯಕ್ರಮಗಳ ಹೆಚ್ಚು ಕಡಿಮೆ 1,000ಕ್ಕಿಂತಲೂ ಹೆಚ್ಚು ಕಥಾನಕಗಳನ್ನ ಕೇಳಿದೀನಿ ಸರ್. ನಾನು BA ಸರ್. ಅಯ್ಯೋ ದುರದೃಷ್ಟವಶಾತ್ ನನ್ನ ಗೌರ್ಮೆಂಟ್ ಅಪಾಯಿಂಟ್ ಇಲ್ಲ. ಅಯ್ಯೋ ಅದ್ನ್ಯಾಕೆ ದುರಾದೃಷ್ಟ ಅಂತೀರಿ? ನೋಡಿ, ಮಗನಿಗೆ ಮಗಳ ಕುರಿತು ಎಂಥ ಅದ್ಭುತವಾದ ತಂದೆ ಪಾತ್ರ ನಿಭಾಯಿಸಿದ್ದೀರಿ. ಈ ಕೆಲಸ ಸಿಕ್ತೋ ಸಿಗ್ಲಿ, ಬಟ್ ನೀವಂತೂ ಇವತ್ತಿನವರೆಗೂ ಅದೇ ಧರ್ಮದಲ್ಲಿ ಬದುಕ್ತಾ ಇದ್ದೀರಿ. ಗೌರ್ಮೆಂಟ್ ಜಾಬ್ ಸಿಕ್ಕಿ ಇರೋರಿಗೆ ದೇವಲೋಕದಲ್ಲಿ ಸ್ಥಾನ ಸಿಗುತ್ತೋ ಇಲ್ವೋ, ಆದರೆ ನಿಮ್ಮಂಥ ಸಜ್ಜನರಿಗಂತೂ ಭಗವಂತ ಅತ್ಯಂತ ಶ್ರೇಷ್ಠ ಸ್ಥಾನ ಕೊಡ್ತಾನೆ. ಆದರೆ ನೋಡಿ, ಈ ಸಮಯದಲ್ಲಿ ಯಾಕೋ ಕಡೆಗಾಲದಲ್ಲಿ ಇಂಥದ್ದನ್ನು ನೋಡೋ ಪರಿಸ್ಥಿತಿ. ಬಟ್ ನನಗನ್ಸುತ್ತೆ ಇವೆಲ್ಲದರಿಂದ ವೈರಾಗ್ಯ ತಂದುಕೊಂಡು ನೀವು ಪರಿಪೂರ್ಣ ಜ್ಞಾನದ ಕಡೆ, ಪರಿಪೂರ್ಣ ವೈರಾಗ್ಯದ ಕಡೆ, ಪರಿಪೂರ್ಣವಾಗಿ ಈ ಕಡೆ ಬರಬೇಕಿದೆ. ಸ್ವಲ್ಪ ಓಕೆ, ಇದು ಈ ಮಗ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಸೊಸೆಗೆ ಇರುವ ಅತೃಪ್ತಿ ತೀರಾ ಆಳವಾಗಿ ಹುಡುಕ್ತಾ ಹೋದರೆ ಆಕೆ ಕೊಡೋ ಯಾವ ಕಾರಣವೂ ಬಹಳ ಘನವಾದದ್ದಲ್ವೇ ಅಲ್ಲ, ಗಂಭೀರವಾದಲ್ವೇ ಅಲ್ಲ. ಹಂಗ ನೋಡಿದ್ರೆ ಓಹೋ ಇದು ಸೊಸೆಯ ರೂಪದಲ್ಲಿ ನಮಗೇನು ಹೇಳ್ತಾ ಇದೆ ಅಂತ ಅರ್ಥ. ಅದು ನೀವು ಸ್ವಲ್ಪ ಇದೆಲ್ಲ ಬಿಟ್ಬಿಟ್ಟು ಆ ಕಡೆಗೆ ತಿರುಕೊಳ್ಳಿ ಅಂತ. ಯಾಕಂದ್ರೆ ಆಕೆ ಕೊಡ್ತಿರೋ ಯಾವ ಕಾರಣವು ಅದು ಘನವಾದದ್ದಲ್ಲ, ಅಥವಾ ಅಲ್ಲೇನೋ ಅಂಥದ್ದು ನಡೆದೂ ಇಲ್ಲ. ಈ ಮಕ್ಕಳು ಬಹಳ ಖುಷಿಯಾದಾಗಲೂ ಒಂದಷ್ಟು ಎಡವಟ್ಟು ಮಾಡ್ತಾರಂತೆ, ಬಹಳ ದುಃಖವಾದಾಗಲೂ ಕೆಲವು ಎಡವಟ್ಟು ಮಾಡ್ತಾರಂತೆ. ಹಂಗೆ ಇವರು ನವಯುವಕರೇನು ಮಾಡ್ಕೊಳ್ತಿದ್ದಾರೆ, ನಿಮಗದು ವಿಚಿತ್ರ ಅನ್ಸುತ್ತೆ. ಪರಮಾತ್ಮ ದೇಶ ನಾನು ಜೀವಮಾನದಲ್ಲಿ ಕೂಡ ನಿಮ್ಮ ಹತ್ರ ಮಾತಾಡ್ತೀನಿ ಅನ್ನೋ ನಂಬಿಕೆ ನನಗಿರಲಿಲ್ಲ. ಯಾಕಂದ್ರೆ ನಾನು ಬಹಳಷ್ಟು ಸರಿ ಪ್ರಯತ್ನ ಮಾಡಿದ್ದೀನಿ ಸರ್, ಬಹಳಷ್ಟು ಸರಿ ಪ್ರಯತ್ನ ಮಾಡಿದೀನಿ. ನಿಮ್ಮ ಎಪಿಸೋಡ್ಗಳನ್ನ ನಾನು ಇತ್ತೀಚೆಗೆ 1.5 ವರ್ಷ ನೋಡ್ತಾ ಇದ್ರೇನು ಬಹುತೇಕ ಎಲ್ಲಾ ನೋಡಿದೀನಿ ಅನ್ನೋ ಭಾವನೆ ಇದೆ ಸರ್ ನನಗೆ. ಎಲ್ಲದನ್ನು ಕೂಡ ಯಾವ್ದು ಕೂಡ ಇದು ಕೇಳಿದ ಇದು ಕೇಳಿಲ್ಲ ಇದು ಕೇಳಿಸ್ಕೊಂಡು ಬಹಳ ಅಂದ್ರೆ ಎಲ್ರಿಗೂ ಕೂಡ ನೀವು ಕೊಡೋ ಒಂದು ಸಮಚಿತ್ತದ ಸಮಾಧಾನ ಇದೆಯಲ್ಲ ಸರ್, ಅದು ಭಗವಂತನಿಗೂ ಕೂಡ ಮೀರಿದ್ದು ಅಂತ ಅನ್ಕೊಂಡಿದ್ದೀನಿ ಸರ್ ನಾನು. ಅಯ್ಯೋ ಹಾಗೇನಿಲ್ಲ ನೋಡಿ, ದೊಡ್ಡವರಾಗಿ ಇಷ್ಟೊತ್ತು ಹೇಳಿದ್ದು ನಾನು ಈ ಸ್ಥಾನದಲ್ಲಿ ಕೂತಾದ್ರೆ ಈಗ ನಾನು ಹೇಳೋದು ನಿಮಗಿಂತ ಬಹಳ ನಿಮ್ಮ ಅನುಭವದಷ್ಟು ನನಗೆ ವಯಸ್ಸಾಗಿಲ್ಲ. ಆದ್ರೆ ಭಗವಂತ ಅದಕ್ಕೋಸ್ಕರ ನಿಮ್ಮ ಸೃಷ್ಟಿ ಮಾಡೋದು ಅನ್ಕೊಂಡಿದ್ದೀನಿ ಸರ್. ಏನೇ ಇರ್ಲಿ, ನನ್ನ ಹಾರೈಕೆ ಈ ವರ್ಷದ ಅಂತ್ಯ ಭಾಗದಲ್ಲಿ ನಿಮ್ಮ ಕನಸಿನಂತೆ ಎಲ್ಲವೂ ಸ್ವಲ್ಪ ಸರಿದಾರಿಗೆ ಬರುತ್ತೆ. ಈಗ ಸ್ವಲ್ಪ ಮಗ ಮಾತಾಡ್ಕೊಳ್ಳಿ, ನೀವು ಮೌನವಾಗಿ, ಆಯ್ತಾ? ನೀವು ಮೌನವಾಗಿ ಯಾವ ಸಂಬಂಧಿಕ ಎಲ್ಲೂ ಕೂಡ
ಹಿಂಗಾಗಿದೆ ಅಂತ ಎಲ್ಲೂ ಅದು ಹಾಗೆ ಗೊತ್ತಾಗುತ್ತಾ ಅದನ್ನೇನು ಮಾಡಲಿಕ್ಕಾಗಲ್ಲ, ನೀವೆಲ್ಲೂ ಹೇಳೋಕೆ ಹೋಗಬೇಡಿ. ಬಟ್ ಈ ದಿನ ಇಲ್ಲಿಗೆ ಬಂದಿರೋದು, ಇದನ್ನು ಹಂಚ್ಕೊಂಡಿರೋದು, ನಾನು ಅದನ್ನು ಬಾಯಿ ತುಂಬ ಹೇಳಿದ್ದೀನಿ, ಖಂಡಿತ ಅಲ್ಲಿ ಒಳ್ಳೆಯದಾಗುತ್ತೆ. ಮಗ ಸ್ವಲ್ಪ ಸೊಸೆಯ ಇಚ್ಛೆಯನ್ನು ಅರಿತು ನಡೀಲಿ, ಅಲ್ಲಿ ಏನು ಮನೆ ಹಾಳಾಗುವಂಥದ್ದು ಆಕೆನೂ ಏನು ಎಡವಟ್ಟು ಮಾಡಿಲ್ಲ, ಇದೆಲ್ಲ ಹೋಗೋದು ಬರೋದು ಇದ್ದಿದ್ದೇ ಇದು. ಈಗ ನೀವೇ ಕಾರ್ಯಕ್ರಮದಲ್ಲಿ ಕೇಳ್ದಂಗೆ ಗಂಡನ ಇಲ್ಲಿ ಇಟ್ಕೊಂಡು ಇನ್ನೊಬ್ಬನ ಹತ್ರ ಹೋಗೋ ಬುದ್ಧಿ ಅಲ್ಲ ಅದು. ಅದೇ ಹೇಳ್ತಾ ಇದ್ದೀನಿ. ಹಾಗೆ ನೋಡಿದ್ರೆ ಈಗೇನು ನಡೀತಾ ಇದೆಯಲ್ಲ ಇದೊಂದು ತಾತ್ಕಾಲಿಕ, ಇದು ಮುಂದೆ ಸರಿ ಹೋಗುತ್ತೆ. ತೀರಾ ನಡತೆಗೆಟ್ಟ ವಿಚಾರಗಳು ಮನೆಯಲ್ಲಿ ನಡೀತಾ ಇಲ್ಲ, ಅದ್ರ ಬಗ್ಗೆ ನಿಮ್ಗೆ ಯಾವಾಗಲೂ ಸಮಾಧಾನ ಇರಬೇಕು. ಯಾಕಂದ್ರೆ ಇದನ್ನೆಲ್ಲ ಕೇಳ್ತಾ ಇರೋರು ನಿಮಗೆ ಎಷ್ಟು ಕೆಟ್ಟು ಹೋಗಿರೋ ಕಾಲದಲ್ಲಿ ಅದಕ್ಕೆ ಹೇಳ್ತಾರಲ್ಲ, ಯಾರೋ ಆಸ್ತಿಗೋಸ್ಕರ ಒಡೆದಾಡ್ತಿರೋ ಮಕ್ಕಳು ಮುಂದೆ ಇನ್ಯಾವುದೋ ತಾಯಿ ತನ್ನ ಮಕ್ಕಳನ್ನ ನೆನೆಸ್ಕೊಂಡ್ರಂತೆ. ಯಾಕಂದ್ರೆ ಆ ಮಕ್ಕಳು ಏನು ಒಂಚೂರು ಇಡ್ಲಿಗೋ ಸಾಂಬಾರ್ಗೋ ಒಡೆದಾಡ್ತಿದ್ರಂತೆ. ಅಯ್ಯಪ್ಪ, ಇಡ್ಲಿಗೂ ಸಾಂಬಾರ್ಗೂ ಹೊಡೆದಾಡೋ ಮಕ್ಕಳೇ ಬೆಟರು ಆಸ್ತಿಗೋಸ್ಕರ ಹೊಡೆದಾಡೋದಕ್ಕಿಂತ ಅಂತ. ಅಲ್ಲೇ ಸರಿ ಮಾಡಿಬಿಡ್ಬೇಕು ನನ್ನ ಮಕ್ಕಳನ್ನ ಅಂತ ಆಕೆ ಅಂದ್ಕೊಂಡ್ಲಂತ. ಹಂಗೆ ಈ ಜಗದ್ ಇಲ್ಲಿ ಕಾರ್ಯಕ್ರಮದಲ್ಲಿ ನಡೀತಿರೋ ಇಷ್ಟೆಲ್ಲ ಅಸಹ್ಯ ಸಂಗತಿಗಳ ನಡುವೆ ಇದು ನಮ್ದೇ ಬೆಟರಪ್ಪ ಅಂತ. ಈ ವರ್ಷದ ಕೊನೆಗೆ ನಮ್ಮ ಸಂಸಾರ ಚೆನ್ನಾಗೈತೆ ಅಂತ ಅಂದ್ರೆ ಸರ್, ಒಂದೇ ಒಂದು ನಿಮಿಷ ಗೊತ್ತಿಲ್ಲ, ಫೋನ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ನಾನು ಇಲ್ಲ ಸರ್ ನಾನು ನೆಮ್ಮದಿದ್ದೀನಿ ಅಂತ ಒಂದು ಹೇಳೋ ಅವಕಾಶ ಸಿಗಲಿ ಅಂತ ನೋಡಿ. ಭಗವಂತನ ದಯೆಯಿಂದ ಅದಾಗುತ್ತೆ, ಖಂಡಿತ ಆಗುತ್ತೆ. ಆದರೆ ನಾನು ನಿಮ್ಮ ಬಳಿ ಮಾತಾಡೋದು ಕೇವಲ ಇದರ ಫಲ ಅಂತ ಅಲ್ಲ. ನಾನು ಹೇಳ್ತೀನಲ್ಲ, ಅದು ಸರಿ ಹೋಗುತ್ತೆ, ನಿಧಾನಕ್ಕೆ ಅದರ ಬದಲಾವಣೆಯನ್ನು ನೀವು ನೋಡ್ತೀರಾ. ಹಿರಿಯರಾಗಿ ಹಿರಿ ಜೀವಿಗಳಾಗಿ ಯಾವ ಸಾಂಗವಾದ ಬದುಕನ್ನು ಸಂಸಾರವನ್ನು ನಿಮ್ಮ ಮಗ ನಡೆಸಲಿ ಅಂತ ಭಾವಿಸ್ತಿದ್ದೀರೋ ಅದು ದಾರಿಗೆ ಬರುತ್ತೆ. ಬಟ್ ಇಲ್ಲಿ ಯಾವುದೇ ನಿಮ್ಮಿಂದ ಬಿಡುಗಡೆಯ ಮಾತನ್ನು ಆಡಬಾರ್ದು. ಬಿಡುಗಡೆಯ ಮಾತಾಡುವಷ್ಟು ಅಸಹ್ಯ ಇಲ್ಲಿ ಏನೂ ನಡೆದಿಲ್ಲ. ಈಗ ಹಿಂದಿನ ಕತೆ ಕೇಳಿದ್ರ ನೀವು? ಇಲ್ಲ ಸರ್, ಕೇಳ್ತಾ ಇರ್ಲಿಲ್ಲ ನಾನು ತಕ್ಷಣ ಬಂದೆ. ಹೌದಾ? ಇದ್ರ ಹಿಂದಿನ ಕತೆ ಒಂದಿದೆ ಕೇಳಿ. ಅದು ಎಷ್ಟು ಘೋರ ನಡೆದ್ರು ಕೂಡ ಅಲ್ಲಿ ಬಿಡುಗಡೆಯ ಮಾತು ಬಂದಿಲ್ಲ ಅಂದಮೇಲೆ ಇಲ್ಲಿ ಬರೋದು ಸರಿಯವಲ್ಲ. ಬಹುಶಃ ನಾನು ಹಿಂದಿನವ್ರಿಗೆ ಹೇಳಿದ ಕೆಲವು ಉಪದೇಶಗಳು ನಿಮಗೆ ಇನ್ನೂ ಸೂಟ್ ಆಯ್ತವೆ. ಆಮೇಲೆ ಕೇಳಿ. ದೇವರು ಅನುಗ್ರಹ ನಿಮ್ಮ ಮಗನಿಗೂ ಸೊಸೆ ಮೊಮ್ಮಕ್ಕಳು ನಿಮಗೂ ಮಗಳಿಗೂ ಮಗಳ ಮಕ್ಕಳಿಗೂ ಅವ್ರ ಸಂಸಾರಕ್ಕೂ ಎಲ್ಲದಕ್ಕೂ ಒಳ್ಳೇದಾಗಲಿ. ಈ ದಿನ ಕರೆ ಸಿಕ್ಕಿರೋದು ಸುಮ್ಮನೆ ಅಲ್ಲ, ಏನೋ ಒಂದು ಉದ್ದೇಶ ಪರಮಾತ್ಮದೇ ಸರ್, ಖಂಡಿತ ಪರಮಾತ್ಮದೇ. ಯಾಕಂದ್ರೆ ನಾನು 1.5 ವರ್ಷದಿಂದಲೂ ಪ್ರಯತ್ನ ಮಾಡ್ತಿದ್ದೀನಿ. ಅಂದ್ರೆ ಎಲ್ಲಾ ಕಾರ್ಯಕ್ರಮ ಕೇಳಿದ್ರೆ ಇದಕ್ಕೆ ಸಜೆಷನ್ ನನಗೆ ಸಿಗ್ತಾ ಇರ್ಲಿಲ್ಲ. ಯಾಕಂದ್ರೆ ಎಲ್ಲಾ ಸಜೆಷನ್ ಸಿಕ್ತು, ಇಲ್ಲಿ ಇಂಥದೊಂದು ಯಾವುದೋ ಒಂದು ಅಂತಿದ್ರ ಅಲ್ಲಿ ಪಕ್ಕದಲ್ಲಿ ಅಮ್ಮವ್ರು ಕೂತಿದ್ದಾರೆ, ಹೌದಲ್ಲ? ಸರ್, ಧ್ವನಿ ಕೇಳಿಸ್ತಾ ಆಗ್ಲೇ ಏನೋ ಮರ್ತು ಬಿಟ್ಟೆ ಅಂತಿದ್ರಿ, ಅವಾಗ ನೆನ್ಸ್ಕೊಟ್ರ ಅವ್ರು ನಿಮಗೆ. ಆಗ್ಲಿ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಖಂಡಿತ ವರ್ಷಾಂತ್ಯದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಆ ಕಾಲ ಬರುತ್ತೆ, ನನಗೆ ಅದ್ರ ಬಗ್ಗೆ ಬಹಳ ಸ್ಪಷ್ಟತೆ ಇದೆ. ಶುಭವಾಗ್ಲಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಇದಕ್ಕೆ ಹೆಚ್ಚು ಇನ್ವಾಲ್ವ್ ಆಗ್ಲಿಕ್ಕೆ ಹೋಗ್ಬೇಡಿ. ಮುಂದೆ 1 ತಿಂಗಳು 1 ವಾರ ಬಿಟ್ಟು ಆಕೆ ಬಂದರೂ ಕೂಡ ಮೊದಲಿನಂತೆ ಪ್ರೀತಿ ತೋರಿಸಿ, ಯಾವ ಹಳೇದನ್ನು ಯಾರೂ ನೆನ್ಪಿಟ್ಕೊಳ್ಬೇಡಿ. ಮುಂದೆ ಹೋಗ್ತಾ ಇರಿ, ಅರಿಯೋ ನದಿ ಆಗಬೇಕು, ನಿಂತು ಕೊಚ್ಚೆ ನೀರಾಗಬಾರ್ದು. ನಿಮ್ಗೆ ಒಳ್ಳೇದಾಗ್ಲಿ, ಶುಭವಾಗಲಿ. ದೇವ್ರು ಒಳ್ಳೇದು ಮಾಡ್ಲಿ. ದೊಡ್ಡತನ ನಿಮ್ದು, ಹಿರಿಯರಾಗಿ ನೀವು ಒಂದು ಆಶೀರ್ವಾದಿಸಿದ್ದರಲ್ಲ, ಅದೇ ನನಗೆ ಭಾಗ್ಯ. ಶುಭವಾಗ್ಲಿ. ಆಗುತ್ತೆ, ಶುಭವಾಗಲಿ. ನೋಡಿ, ಇಲ್ಲಿ ಭಾಳ ಸಹನೆ ಮಾಡೋದು ಕೂಡ ಕೆಲವೊಮ್ಮೆ ಎಡವಟ್ಟಾಗುತ್ತೆ. ನೀವು ಕೇಳ್ಬೋದು, ಅಯ್ಯೋ ಸತ್ಯವನ್ನೇ ಹೇಳು, ಆದರೆ ಪ್ರಿಯವಾಗುವಂತೆ ಹೇಳು ಅಂತ. ಒಂದು ಕಡೆ ಮಾತ್ರ ಪ್ರಯೋಗ ಮಾಡಿದ್ರು. ಸ್ವಲ್ಪ ಉಪ್ಪಾಗಿದ್ದಾಗ ಫಸ್ಟೇನೋ ಆಹಾರ ಎಸ್ತು ಬಂದುಬಿಟ್ರು. ಆಮೇಲೆ ನೋಡವ ಒಂಚೂರು ನಾವೇನೋ ತಿಂದುಬಿಡ್ತೀವಿ, ಮಕ್ಕಳಿಗೆ ಯಾಕೋ ಕಷ್ಟ ಆಗ್ಬಿಡುತ್ತೆ, ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ ಅನಿಸುತ್ತೆ, ಒಂಚೂರು ನೋಡವ ಮಕ್ಕಳು ತಿನ್ಲಿಕ್ಕಾಗಲ್ಲ. ನನಗಾದ ಕಹಿ, ನನಗೆ ಏನು ಅಡುಗೆ ಮಾಡಿದ್ದೀನಿ ನೀನು ಅಂತ ಹೇಳಲಿಲ್ಲ. ನೋಡಪ್ಪ ಒಂಚೂರು ಮಕ್ಕಳು ತಿನ್ಲಿಕ್ಕಾಗಲ್ಲ, ಒಂಚೂರು ಯಾಕೋ ಉಪ್ಪಾದಂಗಿದೆ ನೋಡು ಒಂಚೂರು ಹೇಳೋ ರೀತಿ ಇದು.
ಆಹಾರ ಎಸೆಯುವುದು ಒಳ್ಳೆ ರೀತಿಯಲ್ಲ, ಹೇಳಬೇಕು, ಆದರೆ ನಯವಾಗಿ ವಿನಯದಿಂದ ಹೇಳಬೇಕು. ಅದಕ್ಕೆ ನಮ್ಮ ಗುರುಗಳೊಂದು ಉದಾಹರಣೆ ಕೊಡೋರು. ಈಗ ನೋಡಿ, ಫೋಟೋಗ್ರಾಫರ್ ಫೋಟೋ ತೆಗಿಯೋರು ನೋಡಿ, ಟಕ್ 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 ಕಚ್ 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 ಅಂತ ಫೋಟೋ ತೆಗಿತಾರೆ ಅಲ್ಲ, ಕ್ಲಿಕ್ 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 ಅಂತ ಫೋಟೋ ತೆಗಿತಾರೆ. ಅದು ಸರಿ ಬಂದಿರಲ್ಲ. ಸಖತ್ತಿದೆ ಸರ್, ಸಖತ್ತಿದೆ, ಒಂಚೂರು ಹಿಂಗೆ ನಿಂತ್ಕೊಬೇಡಿ, ಹಿಂಗೆ ನಿಂತ್ಕೊಬೇಡಿ, ಹಿಂಗೆ ನಿಂತು ನಿಂಕೊಳ್ಳಿ, ಹಂಗೆ ನಿಂಕೊಳ್ಳಿ, ಚಿಕ್ಕ ಇದು ಯಾಕೋ ಸರಿ ಬರಲಿಲ್ಲ, ಸರಿ ಬರಲಿಲ್ಲ ಅಂತ ಹೇಳಲ್ಲ ಅವರು. ಓ ಸೂಪರ್, ಒಂಚೂರು ಒಂದು ಕೆಲಸ ಮಾಡಿ, ಹಿಂಗೆ ನಿಂತ್ಕೊಂಬೇಡಿ, ಹಿಂಗೆ ನಿಂತ್ಕೊಂಬೇಡಿ ಅಂದರೆ ತಪ್ಪಾಯಿತು, ಕೆಟ್ಟು ಹೋಯ್ತು, ಇದು ಸರಿ ಇಲ್ಲ. ಹೇಳಿದ್ದು ಹೌದು, ಆದರೆ ಹೇಳೋದಕ್ಕೆ ಬಳಸಿದ ದಾರಿ, ಭಾಷೆ ಎರಡೂ ಬೇರೆ. ಫೋಟೋಗ್ರಾಫರ್ ನೋಡಿ ಕಲಿಬೇಕು ನಾವು ಅಂತಾರೆ ದೊಡ್ಡವರು. ಫೋಟೋಗ್ರಾಫರಿಂದ ಎರಡು ಜೀವನ ಪಾಠ ಕಲಿಬೋದು. ಒಂದು, ಸ್ಮೈಲ್ ಮಾಡಿ. ಯಾರು ಹೇಳ್ತಾರ್ರಿ? ಎಲ್ಲ ಅಳಿಸೋರ ನಡುವೆ ಫೋಟೋಗ್ರಾಫರು, ಈ ಕ್ಯಾಮ್ರಾಮ್ಯಾನ್ ಮಾತ್ರ ಹೇಳ್ತಾರೆ ಸ್ಮೈಲ್ ಮಾಡಿ. ಅಯ್ಯೋ ಏನಪ್ಪ, ಲೋಕವನ್ನು ಸ್ಮೈಲ್ ಮಾಡು ಅಂತ ಹೇಳೋರು ಒಬ್ಬರೇ ಫೋಟೋಗ್ರಾಫರ್, ಅವ್ರ ಮಹಾನುಭಾವರು. ಅವರಿಂದ ಇನ್ನೊಂದು ಪಾಠ ಕಲಿಬೋದು. ಈಗ ನಾನು ಹೇಳಿದ್ನಲ್ಲ, ತಪ್ಪಾಗಿರುತ್ತೆ, ಅವ್ನು ಸರಿಯಾಗಿ ನಿಂತಿರಲ್ಲ, ಆ ಕಡೆ ನಿಂತಿರೋನು, ಅವನು ಹಿಂಗೆ ನಿಂತ್ಕೊ ಮಾಡಿದ್ರಿ ಅಂತ ಹೇಳಲ್ಲ ಅವರು. ಚೆನ್ನಾಗಿದೆ, ಒಂಚೂರು ಹಿಂಗೆ ಕತ್ತು ಈ ಥರ ಮಾಡಿ, ಒಂಚೂರು ಈ ಕಡೆ ತಿರುಗಿಸಿ, ವೆರಿ ಗುಡ್ ಹಿಂಗೆ. ಇದು ಫೋಟೋಗ್ರಾಫರಿಂದ ಜೀವನದ ಪಾಠ ಅಂತ. ಇದು ಯಾರಿಗೋ ಹೇಳ್ತಾ ಇದ್ದೆ ಮೊನ್ನೆ ಪ್ರವಚನದಲ್ಲಿ, ಅದಕ್ಕೆ ನೆನಪಾಯಿತು. ಸೊ ಹಾಗೆ ತಪ್ಪುಗಳನ್ನು ಹೇಳಬೇಕು. ತಪ್ಪುಗಳು ನಿಮ್ಮ ಜೊತೆಗಿರುವವರ ತಪ್ಪುಗಳು ಕಂಡಾಗ ತಿಳಿಸಬೇಕು, ಅವ್ರಿಗೇ ತಿಳಿಸಬೇಕು. ನಿಮ್ಮ ಜೊತೆಗಿರೋರ ತಪ್ಪೇನಾದರೂ ಕಂಡು ಬಂದರೆ ಅವ್ರಿಗೆ ತಿಳಿಸೋದ್ರ ಬದಲು ಊರವ್ರಿಗೆಲ್ಲ ತಿಳಿಸಬಾರ್ದು. ಆದರೆ ನಿಮ್ಮ ಜೊತೆಗಿರೋರು ಏನೋ ಒಳ್ಳೇದು ಮಾಡಿದ್ರೆ ಅವ್ರಿಗೂ ತಿಳಿಸಿ, ಊರವ್ರಿಗೂ ತಿಳಿಸಿ, ಏನು ಒಳ್ಳೆ ಕೆಲಸ, ನಮ್ಮ ಸೊಸೆ ಏನು ಚೆನ್ನಾಗಿ ಕೆಲಸ ಮಾಡಿಕೊಂಡು ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಬಂದ ಅತಿಥಿಗಳನ್ನು ನೋಡಿಕೊಂಡು, ಅಯ್ಯಪ್ಪ ಭಾಳ ಒಳ್ಳೆ ಸೊಸೆನಪ್ಪ. ಹೌದು, ಚಿಕ್ಕ ಪುಟ್ಟ ತಪ್ಪ ಆಗಿರ್ಬೋದು, ಬಟ್ ಒಳ್ಳೇದನ್ನು ಊರಿಗೆಲ್ಲ ಹೇಳ್ಕೊಂಡು ಬನ್ನಿ. ಆದರೆ ನಮ್ಮಲ್ಲಾಗೋ ಎಡವಟ್ಟೆ ಏನು ಗೊತ್ತೇನು? ಒಳ್ಳೇದು ಹೇಳೋದೇ ಇಲ್ಲ ಅತ್ತೆ. ನಮ್ಮ ಸೊಸೆ ಇದ್ದಾಳಲ್ಲ, ಅಯ್ಯೋ ಮುತ್ತು ಒಂದೊಂದು ರತ್ನ. ಏನ್ರಿ 11 ಗಂಟೆಗೆ ಅಡುಗೆ ಮಾಡ್ತಾರಲಿ, ನಾವೆಲ್ಲ 7 ಗಂಟೆ 8 ಗಂಟೆಗೆ ಅಡುಗೆ ಊಟ ಮಾಡ್ತಿದ್ದವರು. ಅಯ್ಯಪ್ಪ, ಇವಳನ್ನ ಯಾಕಾರ ತಂದುಬಿಟ್ಟು ಮೊನ್ನೆ ಹೇಳಿ ಮಾಡೋದು ಗೊತ್ತಾ ನೀಕ? ಆ ಸಾರು ಸರಿಗೆ ಉಪ್ಪು ಹಾಕಿಲ್ಲ. ಮತ್ತು ಅವ್ರ ಅಣ್ಣಂಗೆ ಕೊಟ್ಟೆ, ಯಾವಾಗಲೂ ಅವ್ರ ತವ್ರ ಮನೆಗೆ ಕೊಟ್ಟೆ ಗಂಟೆಗಟ್ಟಲೆ ಮಾತಾಡ್ಕೊಂಡು ಕೂತ್ಕೊಳ್ತಾಳೆ. ಅದೇ ಸೊಸೆ ಏನೋ ಒಳ್ಳೇದು ಮಾಡಿರ್ತಾಳೆ, ಅದನ್ನ ಹೇಳೋದೇ ಇಲ್ಲ. ಇದಕ್ಕೆ ದೊಡ್ಡವ್ರು ಹೇಳ್ತಾರೆ, ಅಯ್ಯ ನಿನ್ನ ಜೊತೆಗಿರೋರು ಏನಾದರೂ ಒಳ್ಳೇದು ಮಾಡಿದ್ರಾ ಅದನ್ನು ಅವ್ರಿಗೂ ಹೇಳು. ಒಳ್ಳೆ ಕೆಲಸ ಮಾಡಿದೆ ಕಣೋ ಅಂತ ಅವ್ರಿಗೂ ಹೇಳು, ಊರಿನವ್ರಿಗೂ ಹೇಳು. ನಮ್ಮ ಮಗ ಸೊಸೆ ಅಥವಾ ಮೊಮ್ಮಗ ಅಥವಾ ಗಂಡ ಅಥವಾ ನಮ್ಮ ಏನು ಒಳ್ಳೆ ಕೆಲಸ ಮಾಡ್ಯಾರ ಗೊತ್ತಾ, ಊರಿಗೆಲ್ಲ ಹೇಳ್ಕೊಂಡು ಬಾ. ಅದೇ ತಪ್ಪು ಮಾಡಿದಾಗ ಅವನಿಗೆ ಮಾತ್ರ ಹೇಳು, ನೋಡೋ ಇದೊಂದು ಉಪ್ಪು ಹಾಕಿಲ್ಲ ಸರಿಗೆ, ನೋಡು ಇದೊಂಚೂರು. ಅದನ್ನು ಊರಿನವ್ರಿಗೆಲ್ಲ ನಮ್ಮ ಸೊಸೆ ಅಡುಗೆ ಮಾಡಿದ್ಲು ಕೆಡ್ದಾಗಿತ್ತು, ನಾಯಿ ಮೂಸಲ್ಲ ಅಷ್ಟು ಕೆಡ್ದಾಗಿತ್ತು, ಊರಿನವ್ರಿಗೆಲ್ಲ ಹೇಳ್ಕೊಂಡು ಬರಬಾರ್ದು ಅಂತ. ಇದೊಂದು ದೊಡ್ಡ ಪಾಠ ಅಲ್ವಾ? ನಾನಿವೆಲ್ಲ ಚಿಕ್ಕ ಪುಟ್ಟದನ್ನೆಲ್ಲ ಕಲಿತಾ ಹೋಗ್ತೀನಿ. ದೊಡ್ಡವ್ರು ಹೇಳೋ ಮಾತು ಚಿಂದಂತ ಮಾತು. ಪಾಪ ಈ ಹಿರಿಯರಿಗೂ ಕೂಡ ನೆಮ್ಮದಿ ಸಿಗಲಿ, ಆ ಹೆಣ್ಮಗಳಿಗೂ ಒಳ್ಳೆಯದಾಗಲಿ. ಪಾಪ ಇವ್ರ ಮಗ ಕಷ್ಟಪಟ್ಟು ಗೌರ್ಮೆಂಟ್ ಜಾಬ್ ತಗೊಂಡಿದ್ದಾರೆ. ಇದೆಲ್ಲ ನಡುವೆ ಏನೇನೋ ನಡೀತಾ ಇದೆ. ಮನೆಗೆ ಒಳ್ಳೆಯದಾಗುತ್ತೆ, ಎಲ್ಲ ಶುಭವಾಗುತ್ತೆ, ಧೈರ್ಯವಾಗಿರಿ. ಒಳ್ಳೆಯದಾಗಬೇಕು, ಶುಭವಾಗಲಿ.